ನವೆಂಬರ್ ಬಂತು ಅಂದ್ರೆ ಕನ್ನಡ ನೆಲ, ಜಲ, ಭಾಷೆ, ಸಾಹಿತ್ಯ, ಸಂಸ್ಕೃತಿಗಳನ್ನು ಕೊಂಡಾಡುವ, ಅಭಿಮಾನವನ್ನು ಪ್ರದರ್ಶಿಸುವ ತಿಂಗಳು ಎಂಬುದು ಜನಜನಿತವಾಗಿದೆ. ಆದರೆ ವರ್ಷದ 365 ದಿನಗಳು ಕನ್ನಡಕ್ಕಾಗಿ, ಅದರ ಅಸ್ತಿತ್ವ ಮತ್ತು ಉಳಿವು ಬೆಳವಣಿಗೆಗಾಗಿ ಪಣತೊಟ್ಟು ಶ್ರಮಿಸುವುದೇ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಕೈಗೊಳ್ಳುವ ಎಲ್ಲ ಕನ್ನಡ ಪರ ಚಟುವಟಿಕೆಗಳಿಗೆ, ಯೋಜನೆಗಳಿಗೆ ಬೆಂಬಲವಾಗಿ ಇರುವವರೇ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿಗಳಾದ ಡಾಕ್ಟರ್ ಕೆ. ಮುರಳೀಧರ್. ಕನ್ನಡಕ್ಕೆ ಶಾಸ್ತ್ರೀಯ ಭಾಷೆಯ ಸ್ಥಾನಮಾನ, ಸರ್ಕಾರಿ ಶಾಲೆಗಳ ಸಬಲೀಕರಣ, ವೃತ್ತಿ ಶಿಕ್ಷಣದಲ್ಲಿ ಕಡ್ಡಾಯ ಕನ್ನಡ ಕಲಿಕೆ, ಜಾಲತಾಣಗಳಲ್ಲಿ ಕನ್ನಡ ಭಾಷೆಯ ಪ್ರಾತಿನಿಧ್ಯ, ನೀಟ್ ಪರೀಕ್ಷೆಗಳನ್ನು ಕನ್ನಡದಲ್ಲಿಯೂ ಬರೆಯಲು ಅನುವು ಮಾಡಿಕೊಟ್ಟಿದ್ದು, ಬ್ಯಾಂಕ್ ಪರೀಕ್ಷೆಯಲ್ಲಿ ಸ್ಥಳೀಯರಿಗೆ ಆದ್ಯತೆ, ಹೀಗೆ ಮಹತ್ವದ ಕಾರ್ಯಗಳಲ್ಲಿ ಮುರಳೀಧರ್ ಅವರ ಪರಿಶ್ರಮ ಅಪಾರ. ಕನ್ನಡ ಪರ ಹೋರಾಟ, ಭಾಷಾ ಬದ್ಧತೆಯಿಂದ ಹಲವು ಮಹತ್ವದ ಮೈಲಿಗಲ್ಲುಗಳನ್ನು ಸೃಷ್ಟಿಸಿರುವ ಸರಳ ವ್ಯಕ್ತಿತ್ವದ ಸಜ್ಜನಿಕೆಯ ಮೂರ್ತಿ, ಕನ್ನಡದ ಕಟ್ಟಾಳು ಡಾಕ್ಟರ್ ಕೆ. ಮುರಳೀಧರ್ ಅವರನ್ನು ನಮ್ಮ ಇಂದಿನ ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಹಾಗಾದ್ರೆ ಇನ್ಯಾಗ್ತಾರ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಪ್ಲೀಸ್ ವೆಲ್ಕಮ್ ಡಾಕ್ಟರ್ ಕೆ. ಮುರಳೀಧರ್ ಅವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸ್ವಾಗತ ಸರ್ ತಮಗೆ. ನಮಸ್ಕಾರ. ಶ್ವೇತಾ ಅವರು ಹೇಳಿದ ಹಾಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅಂತ ಹೇಳಿದ ತಕ್ಷಣ ಕನ್ನಡಕ್ಕೋಸ್ಕರ, ಕನ್ನಡಿಗರಿಗೋಸ್ಕರ ದುಡಿತಾ ಇರುವಂತಹ ಒಂದು ಪ್ರಾಧಿಕಾರ. ಅದರ ಕಾರ್ಯದರ್ಶಿಗಳಾಗಿದ್ದೀರಿ. ಐ ಥಿಂಕ್ 2012ರಿಂದ ತಾವು ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಹೇಗನಿಸ್ತಾ ಇದೆ ಸರ್ ಕನ್ನಡದ ಒಂದು ಪ್ರಾಧಿಕಾರದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂಥದ್ದು? ಮೊದಲಿಗೆ ಹೇಗನಿಸ್ತಾ ಇದೆ? ಕನ್ನಡದ ಕೆಲಸ ಅಂದರೆ ತುಂಬ ಪ್ರೀತಿಪೂರ್ವಕವಾಗಿ ಮಾಡುವಂಥ ಕೆಲಸ. ಅದನ್ನು ಅದರ ಪ್ಯಾಷನ್ ಆಗಿ ಅದನ್ನು ಇದೊಂದು ಕೆಲಸ ಅಲ್ಲದೇ ಇದು ಕನ್ನಡದ ನಮ್ಮ ಕೆಲಸ ಅನ್ನೋ ರೀತಿಯಲ್ಲಿ ನಿರಂತರವಾಗಿ 2012ರಿಂದ ಇಲ್ಲಿವರೆಗೂ ಕೂಡ ಮಾಡ್ತಾ ಬಂದಿದ್ದೀನಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ. ಓಕೆ ಸರ್, ನಿಮ್ಮ ಕೆಲಸಗಳ ಬಗ್ಗೆ, ಪ್ರಾಧಿಕಾರದಿಂದ ಆಗಿರುವಂತಹ ಕೆಲಸಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಸ್ವಲ್ಪ ನಿಮ್ಮ ಬಾಲ್ಯಕ್ಕೆ ಕರ್ಕೊಂಡು ಹೋಗುವಂತಹ ಒಂದು ಬಯಕೆ ನಮಗೆ. ನಿಮ್ಮ ಶಾಲಾ ದಿನಗಳು, ಸೊ ಅಲ್ಲಿ ನಿಮ್ಮ ಮನೆಯ ಒಂದು ಪರಿಸರ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಸರ್. ಮನೆಯಲ್ಲಿ ಯಾರೆಲ್ಲ ಇದ್ರು, ತಂದೆ ಏನು ಕೆಲಸ ಮಾಡ್ತಾ ಇದ್ರು, ನಿಮ್ಮ ಬಾಲ್ಯ ಹೇಗೆ ಕಳೀತು, ಇದ್ರ ಬಗ್ಗೆ ಹೇಳಿ ಸರ್. ನಾನು ಮಲೆನಾಡು ಪ್ರದೇಶದವನು, ಅಂದರೆ ತೀರ್ಥಹಳ್ಳಿಯಲ್ಲಿ ಹುಟ್ಟಿರೋದು. ಅಲ್ಲಿ ಕಡೆಮನೆ ಅಂತ ಒಂದು ಕುಗ್ರಾಮ. ಅದು ಕಡೆಮನೆ ಅಂದರೆ ಕಡೆಗಿರೋ ಒಂದು ಗ್ರಾಮ. ಸುಮಾರು ಒಂದು 12 ಮನೆಗಳು ಅದರಲ್ಲಿತ್ತು. ತುಂಬ ಕುಗ್ರಾಮ. ನಮಗೆ ಸಾಕಷ್ಟು ಗದ್ದೆಗಳಿತ್ತು. ಅಂದರೆ ನಾವು ಭತ್ತ ಬೆಳೀತಾ ಇದ್ವಿ, ಕಬ್ಬು ಬೆಳೀತಾ ಇದ್ವಿ, ತರಕಾರಿಗಳನ್ನ ಬೆಳೀತಾ ಇದ್ವಿ. ನಮ್ಮ ತಂದೆಯವರು ಬಂದ್ಬಿಟ್ಟು ಎಕ್ಸ್ ಸರ್ವಿಸ್ ಮ್ಯಾನು. ಅದ್ರ ಜೊತೆಗೆ ಅಲ್ಲಿ ಅವರು ವಾಲಂಟ್ರಿ ತಗೊಂಡು ನಂತರ ಟೀಚರ್ ಆಗಿ ಕೆಲಸ ನಿರ್ವಹಿಸ್ತಾ ಇದ್ರು. ನನ್ನ ಬಾಲ್ಯ ಎಲ್ಲ ನಾನು ಕಳೆದಿರೋದು ಕಡೆಮನೆಯಲ್ಲಿ. ನಮ್ಮ ತಾಯಿನೂ ಕೂಡ ಎಲ್ಲ ಕೆಲಸಗಳನ್ನ ನಿರ್ವಹಿಸ್ತಾ ಇದ್ರು. ನಾವು 4 ಜನ ಮಕ್ಕಳು, 3 ಜನ, 2 ಅಣ್ಣಂದಿರು, ಒಬ್ಬಳು ತಂಗಿನೂ ಕೂಡ ಇವಾಗ ಸರ್ಕಾರಿ ಸೇವೆನಲ್ಲಿದ್ದಾಳೆ, BU ಆಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. 2 ಅಣ್ಣಂದಿರು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಒಬ್ಬರು ಬೆಂಗಳೂರಿನಲ್ಲಿದ್ದಾರೆ, ಒಬ್ಬರು ಊರಿನಲ್ಲಿದ್ದಾರೆ. ಇದು ನನ್ನ ಪ್ರಾಥಮಿಕ ಶಿಕ್ಷಣ ಬಂದ್ಬಿಟ್ಟು ಕಡೆಮನೆ ಶಾಲೆಯಲ್ಲಿ. ಅದು ಒಂದು 4ನೇ ತರಗತಿವರೆಗಿತ್ತು, ಕನ್ನಡ ಮಾಧ್ಯಮ ಶಾಲೆ. ಅದು ಮುಗಿದ ನಂತರ ಪ್ರೌಢ ಶಿಕ್ಷಣ ಬಂದ್ಬಿಟ್ಟು ತೀರ್ಥಹಳ್ಳಿಲಿ ನಾನು 8, 9, 10ನೇ ತರಗತಿವರೆಗೆ ಮಾಡಿದೆ. ನಂತರ 11ನೇ ತರಗತಿ JCBM ಅಂತ ಕೇಳಿರ್ಬೋದು ನೀವು, ಶೃಂಗೇರಿ, ಅಲ್ಲಿ 1 ವರ್ಷ ಮಾಡಿದೆ. ನಂತರ ಮತ್ತೆ 12ನೇ ತರಗತಿ ಬಂದ್ಬಿಟ್ಟು ತೀರ್ಥಹಳ್ಳಿ, ಮತ್ತೆ BSc ಬಂದ್ಬಿಟ್ಟು ನಾನು ಬೆಂಗಳೂರಿಗೆ ಬಂದೆ. ಇಲ್ಲಿ ನಾನು ಪಾರ್ಟ್ ಟೈಮ್ ಕೆಲಸ ಮಾಡಿಕೊಂಡು ಈ BSc ಮಾಡಿದೆ. ಅದು ಒಂದು ಎನ್ವೈರ್ನಮೆಂಟಲ್ ಸೈನ್ಸ್ ಅಂತ ಒಂದಿತ್ತು, ಬಾಟ್ನಿ, ಝುವಾಲಜಿ, ಎನ್ವೈರ್ನಮೆಂಟ್. ಆ BSc ಆದ ನಂತರ MA ಇಂಗ್ಲೀಷಿಗೆ ಹೋದೆ. ನಾನು ಸಾಹಿತ್ಯ ವಿದ್ಯಾರ್ಥಿ. ಕನ್ನಡ ಮೀಡಿಯಂ ಮಾಡಿದ್ರಿ, ಅದಾದ್ಮೇಲೆ BSc ಎನ್ವೈರನ್ಮೆಂಟ್ ಸೈನ್ಸ್ ಮಾಡ್ತೀರಿ, ಅದಾದ್ಮೇಲೆ ಇಂಗ್ಲಿಷ್. ಅದೊಂದು ಸಾಹಿತ್ಯ ಓದಬೇಕು ಅನ್ನೋ, ಯಾಕಂದ್ರೆ ನಾವು ಕುವೆಂಪು ಅವ್ರನ್ನ ಓದಿ ಬೆಳೆದಿರೋದು, ಅನಂತಮೂರ್ತಿಯವರ ಕತೆಗಳು ಮತ್ತೆ ಕಾದಂಬರಿಗಳನ್ನ ಓದಿ ಬೆಳೆದಿರೋದು. ಈ ರೀತಿ ನಮ್ಮ ತೀರ್ಥಹಳ್ಳಿನೇ ಆ ರೀತಿಯ ಒಂದು ವಾತಾವರಣ ಇರೋದ್ರಿಂದ ಮತ್ತೆ ಸಾಹಿತ್ಯ, ಇಂಗ್ಲಿಷ್ ಸಾಹಿತ್ಯದಲ್ಲಿ ಅಧ್ಯಯನ ಮಾಡಿದೆ. ಅದಾದ ನಂತರ ಮತ್ತೆ B.Ed ಮಾಡಿದೆ. B.Ed ಮಾಡಿ M.Ed ಮಾಡಿದೆ. ಅದರ ಜೊತೆಗೆ ಒಂದು 10 ವರ್ಷ, ಒಂದು 5 ವರ್ಷ ಲೆಕ್ಚರರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಇನ್ನೊಂದು 5 ವರ್ಷ ಪ್ರಿನ್ಸಿಪಾಲ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಎಲ್ಲಿ ಸರ್, ಎಲ್ಲಿ ಲೆಕ್ಚರಿಂಗ್ ಮಾಡಿದ್ದು? ಇಲ್ಲಿ ಬೆಂಗಳೂರಿನಲ್ಲೇ ಬೇರೆ ಒಂದು 4 ಕಾಲೇಜುಗಳಲ್ಲಿ ಪಾರ್ಟ್ ಟೈಮ್ ಮಾಡ್ತಾ ಇದ್ದೆ. ಒಂದು ಕಮ್ಮಗೊಂಡನಹಳ್ಳಿ ಅಂತ ಅಲ್ಲಿ, ಆಮೇಲೆ ಶಿವಾಜಿನಗರ, ಈ ರೀತಿಯ 2-3 ಕಾಲೇಜುಗಳಲ್ಲಿ ಇಂಗ್ಲಿಷ್ ಲೆಕ್ಚರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಅದಾದ ನಂತರ ಒಂದು ಟೀಚರ್ ಟ್ರೈನಿಂಗ್ ಕಾಲೇಜ್ನಲ್ಲಿ, MUJ ಕಾಲೇಜ್ ಅಂತ, ಅದರಲ್ಲಿ
ಪ್ರಿನ್ಸಿಪಾಲ್ ಆಗಿ ಒಂದು 6 ವರ್ಷ ಕೆಲಸ ಮಾಡಿದ್ದೀನಿ. ಓಕೆ. ಅದ್ರ ಜೊತೆಗೆ ಬೇರೆ ಬೇರೆ ಸಣ್ಣ ಪುಟ್ಟ ಕೆಲಸಗಳು ಕೂಡ ಆ ಟೈಮ್ನಲ್ಲಿ ಜೀವನ ನಿರ್ವಹಣೆಗೆ ಅನೇಕ ಕೆಲಸಗಳನ್ನ ಮಾಡಿಕೊಂಡು ಬಂದಿರೋದು. ಅದಾದ ನಂತರ ನಾನು KS ಎಕ್ಸಾಮ್ ಬರೆದು 98ರ ಬ್ಯಾಚ್ನಲ್ಲಿ KS ಅಧಿಕಾರಿಯಾಗಿ ಆಯ್ಕೆ ಆದೆ. 2006ರಲ್ಲಿ ಸುಮಾರು ಕಾನೂನು ತೊಡಕಿಂದ 2006ರಲ್ಲಿ ನಾವು ನೇಮಕಾತಿ ಆದ್ವಿ. ಅದಾದ ನಂತರ 2008ರಲ್ಲಿ ನಾನು ವಿಧಾನಸೌಧಕ್ಕೆ ಬಂದೆ. ವಿಧಾನಸೌಧದಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಮೊದಲನೆಯಾಗಿ ನಾನು ಸ್ಪೆಷಲ್ ಆಫೀಸರ್ ಆಗಿ ವಿಶೇಷ ಕರ್ತವ್ಯ ಅಧಿಕಾರಿಯಾಗಿ ಬಂದು ಸೇರ್ಕೊಂಡಿರೋದು. ಅವಾಗ ಮುಖ್ಯಮಂತ್ರಿ ಚಂದ್ರು ಅವರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದರು. ಅದಾದ ನಂತರ ಆಪ್ತ ಕಾರ್ಯದರ್ಶಿ ಆದೆ. 2012ರಲ್ಲಿ ಈ ಒಂದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿಯಾಗಿ ನಿರಂತರವಾಗಿ ಕಳೆದ 6-7 ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದೀನಿ. ಇದ್ರ ಜೊತೆಗೆ ಅನಿವಾಸಿ ಭಾರತೀಯ ಸಮಿತಿ ಅಂತ ಒಂದಿತ್ತು, NRI ಫೋರಂ ಅಂತ, ಅದರ ಅಧ್ಯಕ್ಷರು ಬಂದ್ಬಿಟ್ಟು ಸನ್ಮಾನ್ಯ ಮುಖ್ಯಮಂತ್ರಿಗಳು. ಅದರಲ್ಲೂ ಕೂಡ ಸದಸ್ಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದೆ. ಅಂದರೆ ವಿದೇಶದಲ್ಲಿರುವ ಎಲ್ಲ ಕನ್ನಡ ಸಂಘಗಳು, ಕನ್ನಡಿಗರು ಅದರ ಜೊತೆಗೆ ನೇರವಾಗಿ ಸಂಪರ್ಕ ಇರುವಂತಹ ಸಂಸ್ಥೆ. ಅದಕ್ಕೆ ಒಂದು ಅನಿವಾಸಿ ಕನ್ನಡಿಗರ ನೀತಿ ಅಂತ ತಂದ್ವಿ. ಅದರಲ್ಲಿ ಒಂದು 4 ವರ್ಷ ಕೆಲಸ ಮಾಡಿದೆ. ಮತ್ತು ಬೇರೆ ಬೇರೆ ಮಿನಿಸ್ಟ್ರ್ ಹತ್ರ ಆಪ್ತ ಕಾರ್ಯದರ್ಶಿಯಾಗಿ, ಸಣ್ಣ ಕೈಗಾರಿಕೆ ಸಚಿವರ ಹತ್ರ. ಅಲ್ಲ ಸರ್, ತಂದೆನೇ ಟೀಚರ್ ಆಗಿದ್ರಿಂದ ಸಹಜವಾಗಿ ಶಿಕ್ಷಣಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಕೊಡ್ತಾ ಇದ್ರು ಅಂತ ಅನ್ಸುತ್ತೆ. ಯಾಕಂದ್ರೆ ಡಿಗ್ರಿಗಳು ನೋಡಿದ್ರೆ BSc, B.Ed, M.Ed, M.A in ಇಂಗ್ಲಿಷ್, ಮುಂದೆ KS ಎಕ್ಸಾಮ್ ಬರೀತೀರಾ. ಇಷ್ಟೊಂದು ಅಂದ್ರೆ ಶಿಕ್ಷಣ ಬದುಕಿನಲ್ಲಿ ಹೆಚ್ಚಾಗಿ ನೀವು ಶಿಕ್ಷಣಕ್ಕೆ ಹೆಚ್ಚು ಟೈಮ್ ಕೊಟ್ಟಿದ್ದೀರಾ ಅಂತ ಅನ್ಸುತ್ತೆ. ಇನ್ನು ಸಹಜವಾಗಿ ಕನ್ನಡಿಗರಾಗಿದ್ದರಿಂದ ಕನ್ನಡ ಭಾಷೆ ಮೇಲೆ ಪ್ರೇಮ ಇದ್ದೇ ಇರುತ್ತೆ. ಹೇಗೆ ಇದು ಶಿಕ್ಷಣದ ಬಗ್ಗೆ ಇಷ್ಟು ನಿಮಗೆ ಈ ಓದಿನ ಗೀಳು ಬಂದಿದ್ದು ಯಾವಾಗ ಅಂತ? ಇಷ್ಟು ಒಂದು, ನಮ್ಮ ತಂದೆಯವರು ಶಿಕ್ಷಕರಾಗಿದ್ದರಿಂದ. ಎರಡನೇದು, ಈ ಒಂದು ಏನಾದರೂ ನಾವು ಒಂದು ಸಾಧನೆ ಮಾಡಬೇಕು ಶಿಕ್ಷಣದಲ್ಲಿ, ಬೇರೆ ಬೇರೆ ವಿಚಾರಗಳನ್ನ ತಿಳ್ಕೋಬೇಕು ಅನ್ನೋ ಕಾರಣಕ್ಕೆ ನಾನು ಈ ಕಡೆ ವಿಜ್ಞಾನವನ್ನು ಓದಿ ನಂತರ ಮತ್ತೆ ಹ್ಯುಮ್ಯಾನಿಟೀಸಿಗೆ ಬಂದೆ. ಹ್ಯುಮ್ಯಾನಿಟೀಸ್ ಆದ ನಂತರ ಮತ್ತೆ ಒಂದಿಷ್ಟು ಟೀಚರ್ ಟ್ರೈನಿಂಗ್ ಬಗ್ಗೆ ಆಸಕ್ತಿ ಮೂಡಿತು. ಅದನ್ನು ಮೂಡಿದ ನಂತರ ಅದ್ರ ಬಗ್ಗೆ ಸಂಶೋಧನೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾನು ಸೈಕಾಲಜಿನಲ್ಲಿ ಒಂದು ಸಂಶೋಧನಾ ಪ್ರಬಂಧ ಮಾಡಿಸಿ ನನಗೆ PhD ಆಗಿದೆ. ಅದರಲ್ಲೇ ಡಾಕ್ಟರೇಟ್ ಅವಾರ್ಡ್ ಆಯಿತು. ಆ ಎಜುಕೇಷನ್ ಇದರಲ್ಲೇ ಸಂಶೋಧನೆ ಮಾಡಿ ಅದಕ್ಕೆ ಅವಾರ್ಡ್ ಆಯಿತು. ಆ ನಂತರ ಒಂದು ಉದ್ಯೋಗ ಸಂಬಂಧ ಹುಡ್ಕೊಂಡು ಇದ್ದಾಗ ನಾನು KS ಎಕ್ಸಾಮ್ ಬರೆದಾಗ ಅದು ನಂದು ಆಪ್ಷನಲ್ ಬಂದ್ಬಿಟ್ಟು ಇಂಗ್ಲೀಷ್ ಲಿಟ್ರೇಚರು ತುಂಬ ಅತ್ಯುತ್ತಮ ಅಂಕಗಳು ಬಂದಿತ್ತು ಆವತ್ತಿನ ದಿನಕ್ಕೆ. ಅನಂತರ ಅಧಿಕಾರಿಯಾಗಿ ಆಯ್ಕೆಯಾಗಿ ಇಲ್ಲಿ ಕೆಲಸ ನಿರ್ವಹಿಸುವಂಥ ಒಂದು ಸುವರ್ಣ ಅವಕಾಶ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ. ಎಸ್ ಸರ್, ಮಲೆನಾಡು ಅಂತ ಹೇಳಿದ ತಕ್ಷಣ ಮಲೆನಾಡಿನಿಂದ ಬಂದಿದ್ದಾರೆ ಅಂತ ಹೇಳಿದ್ರೆ ಏನೋ ಒಂದು ರೀತಿಯಾದಂಥ ಒಂದು ಆಪ್ಯಾಯಮ ಅಂತ. ಯಾಕಂದ್ರೆ ಅಲ್ಲಿನ ಪರಿಸರ, ಅಲ್ಲಿನ ಒಂದು ವಾತಾವರಣದಲ್ಲೇ ಸಾಹಿತ್ಯದ ಸೊಗಡು ಬೆರೆತು ಹೋಗುತ್ತೆ. ಸೊ ಅಂತಹ ಜಾಗದಲ್ಲಿ ಹುಟ್ಟಿ ಬೆಳೆದಂತಹ ನೀವು ಅನುಭವಿಸಿದಂಥ ಕೆಲವೊಂದು ಅನುಭವಗಳು, ನಿಮ್ಮ ಅನುಭವಗಳು, ಆ ಒಂದು ಮಲೆನಾಡಿನಲ್ಲಿ ಬೆಳೆದಂಥ ಒಂದು ಆ ಪರಿಸರದಲ್ಲಿ ಬೆಳೆದಂಥ ಒಂದು ಅನುಭವಗಳು, ಅದನ್ನು ಸ್ವಲ್ಪ ಶೇರ್ ಮಾಡ್ಕೊಳ್ಳೋದಾದ್ರೆ. ನಾವು ಮಲೆನಾಡಿನಲ್ಲಿ ಬೆಳೆದಾಗ ಅದು ನಾವು ನಿರಂತರವಾಗಿ ಕಳೆದ 15-20 ವರ್ಷದ ಹಿಂದೆ ನಿರಂತರವಾಗಿ ಮಳೆ ಬರ್ತಾ ಇತ್ತು. ಆ ಪ್ರದೇಶದಲ್ಲಿ, ಅದು ನಮ್ಮ ಗುಡ್ಡಗಾಡು ಪ್ರದೇಶ, ಮಳೆ ಬರ್ತಾ ಇತ್ತು. ಮುಂದೆ ಎಲ್ಲ ಗದ್ದೆಗಳು ಮತ್ತೆ ತೋಟಗಳು ಇವನ್ನೆಲ್ಲ ಮಾಡುವಂಥದ್ದು. ನಾವು ಆ ದಿನಗಳಲ್ಲಿ ಶಾಲೆಗೆ ಹೋಗ್ತಾ ಇದ್ವಿ. ಸುಮಾರು 12 ಕಿಲೋಮೀಟರ್ ನಡೆದು ಹೋಗ್ಬೇಕಾಗಿತ್ತು. ಬಸ್ ಇರಲಿಲ್ಲ, ಅದೊಂದು ಕಾಡಿನ ದಾರಿ. ಆ ದಾರಿನಲ್ಲಿ ನಡ್ಕೊಂಡು ಹೋಗುವಂತಹ ಅದೊಂದು ಅವಕಾಶ ನಮಗೆ. ಅದು ಅವತ್ತು ಕಷ್ಟ ಅನ್ಸಿತ್ತು. ಇವತ್ತು ಅದು ಕೊಟ್ಟಿರೋ ಒಂದು ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಅದು ಬೇರೆ ಯಾರಿಗೂ ಸಿಗಲ್ಲ. ಆ ಅನುಭವ, ಕಾಡು ಪ್ರಾಣಿಗಳಿರ್ಬೋದು, ಅಲ್ಲಿ ನಡ್ಕೊಂಡು ಹೋಗೋ ಕಷ್ಟ ಇರ್ಬೋದು. ಮತ್ತೆ ಮಳೆಗಾಲ ಶುರು ಆದ್ರೆ ಅದೊಂದು ಐಲ್ಯಾಂಡ್ ತರ ಆಗ್ಬಿಡೋದು. ನಮ್ಮ ಕಡೆ ಮನೆ ಈ ಕಡೆ ಹೊಳೆ ತುಂಬೋದು, ಹೌದು, ಸಂಪರ್ಕನೇ ಇಲ್ಲ. ಅವಾಗ ನಮ್ಗೆ 1 ತಿಂಗಳು ರಜಾ ಸಿಕ್ತಾಗೆ ಶಾಲೆಗೆ ಹೋಗಂಗಿಲ್ಲ. ಅವಾಗ ಒಂದು ಸಾರ ಅಂತ ಹಾಕೋರು, ಅದರಲ್ಲೇ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕಾಗಿತ್ತು. ತುಂಬಾ ಮಳೆ ಬಂದಾಗ ನೆರೆ ಬರೋದು, ಹೇಗೆ ಫ್ಲಡ್ ಅಂತ ಹೇಳ್ತಾ ಇದ್ರು, ಅವಾಗ ಅದನ್ನು ನಿರಂತರವಾಗಿ ಬರೋದು. ಅದಕ್ಕೆ ನಮ್ಮ ಹಳ್ಳಿಯ ಜನಗಳು ಕೂಡ ಒಗ್ಕೊಂಡಿದ್ರು. ಈ ರೀತಿಯ ಒಂದು ಪ್ರದೇಶದಲ್ಲಿ ತುಂಬಾ ಕಷ್ಟಗಳಿಂದ, ತುಂಬಾ ಕಷ್ಟ ಕಾರ್ಪಣ್ಯಗಳಿಂದ ನಾವು ಬೆಳೆದಿರೋದು. ಅಂದ್ರೆ ಓದಿನ ಜೊತೆಗೆ ಇವೆಲ್ಲ ಗ್ರಾಮದ ಎಲ್ಲ ಕೆಲಸಗಳನ್ನು ನಾವು ನಿರ್ವಹಿಸ್ತಾ ಇದ್ವಿ. ಗದ್ದೆ ಕೆಲಸ ಇರ್ಬೋದು, ತೋಟದ ಕೆಲಸ ಇರ್ಬೋದು, ದನ ಕಾಯೋದಿರ್ಬೋದು, ಎಮ್ಮೆ ಕಾಯೋದಿರ್ಬೋದು, ಆಮೇಲೆ ಕೊಟ್ಟಿಗೆಗೆ ಸೊಪ್ಪು ತಂದು ಹಾಕಿ ಅದನ್ನ ಗೊಬ್ಬರ ತೆಗೆಯೋದಿರ್ಬೋದು, ಗದ್ದೆಗಳಿಗೆ ಆ ಗೊಬ್ಬರನ ಹಾಕಿ, ಇವೆಲ್ಲವೂ ಕೆಲಸಗಳು ನಾವೇ ಸ್ವತಃ ಮಾಡ್ತಾ ಇದ್ವಿ. ಅಂದ್ರೆ ನಮ್ಮ ತಂದೆಯವರು ನಮ್ಮ ಹತ್ರ ಮಾಡಿಸೋರು, ನಮಗೂ ಕೂಡ ಆ ಕಷ್ಟಗಳು ಗೊತ್ತಾಗ್ಬೇಕು ಅನ್ನೋ ಕಾರಣಕ್ಕೆ ಈ ಬಾಲ್ಯದ ದಿನಗಳನ್ನ ಈ ರೀತಿಯ ಕಳೆದಿರೋದು ನಾವು. ಎಷ್ಟು ಅದೃಷ್ಟವಂತರು ಸರ್ ನೀವು. ಒಂದ್ ಕಡೆ ಶಾಲೆಯಲ್ಲಿ ಶಿಕ್ಷಣ ಪುಸ್ತಕದ ಪಾಠ ಜೊತೆಗೆ ಪ್ರಾಯೋಗಿಕ ಪಾಠ, ಎಲ್ಲಾ ರೀತಿ ಕೂಡ ಪ್ರಯೋಗದಲ್ಲಿ ನೀವು ನಿರತರಾಗ್ಬಿಟ್ರಿ. ಇದೊಂದು ದೊಡ್ಡ ಅನುಭವ. ನಮ್ಮ ಮಕ್ಕಳಿಗೆ ಈ ಅನುಭವ ಸಿಗಲ್ಲ. ಇದಕ್ಕೆ ನಾವು ಅದೃಷ್ಟವಂತರು ಅನ್ಬೇಕು. ಇವಾಗ ನಮ್ಮ ತಂದೆನ ನಾವು ನೆನ್ಪು ಮಾಡ್ಕೊಳ್ತೀವಿ. ಅವತ್ತು ನಮಗೆ ತಂದೆಯವ್ರ ಮೇಲೆ ಸಿಟ್ಟಿತ್ತು, ಏನಪ್ಪಾ ಈ ರೀತಿ. ಇವತ್ತು ನಾವು ಅವರಿಗೆ ಎಷ್ಟು ಧನ್ಯವಾದ ಹೇಳಿದ್ರು, ಎಷ್ಟು ಥ್ಯಾಂಕ್ಸ್ ಹೇಳಿದ್ರು
ಸಾಲಲ್ಲ. ಸೊ ಹಾಗೆ ಮಲೆನಾಡು ಅಂತ ಹೇಳಿದ ತಕ್ಷಣ ನೆನಪಾಗೋದು ಅಲ್ಲಿನ ಖಾದ್ಯಗಳು ಸರ್. ಅಲ್ಲಿನ ವಿಶೇಷವಾದಂತಹ ಖಾದ್ಯಗಳು, ಸಹಜವಾಗಿ ಹಬ್ಬ ಹರಿದಿನಗಳು ಅಂತ ಬಂದಾಗ ಅಲ್ಲಿ ಮನೆಗಳಲ್ಲಿ ಮಾಡುವಂತಹ ಒಂದು ಖಾದ್ಯಗಳು, ಅಮ್ಮಂದ್ರು ಮಾಡುವಂತಹ ಖಾದ್ಯಗಳು, ಅದು ಖಂಡಿತವಾಗ್ಲೂ ನೆನಪಾಗೇ ಆಗುತ್ತೆ ಅನ್ಸುತ್ತೆ. ಬಹುಶಃ ಬೆಂಗಳೂರಿಗೆ ಬಂದ್ಮೇಲೆ ಏನಾದ್ರು ಮಿಸ್ ಮಾಡ್ಕೋತೀರಾ ಅಂತೇಳಿ ಆ ದಿನಗಳು, ಅಲ್ಲಿನ ಒಂದು ಓಡಾಟ, ಅಲ್ಲಿನ ಖಾದ್ಯಗಳು? ಖಂಡಿತ ಅದನ್ನ ಮಿಸ್ ಮಾಡ್ಕೊಳ್ತೀವಿ. ಅಂದ್ರೆ ನಾವು ನಿರಂತರವಾಗಿ ಬೆಳಗಿನ ಉಪಹಾರ ಸೇವಿಸೋದೆ ಕಡುಬು, ಹೌದು, ಕಡುಬು, ಅದಕ್ಕೆ ಚಟ್ನಿ ಇರ್ಬೋದು, ಈ ರೀತಿದ್ದು. ಆಮೇಲೆ ಹಿಂದೆ ನಾವು ಎತ್ತುಗಳಿಗೆ ಮತ್ತೆ ಎಮ್ಮೆಗಳಿಗೆ ಹಾಕ್ಲಿಕ್ಕೆ ಹುರುಳಿ ಅನ್ನ ಬೇಯಿಸ್ತಾ ಇದ್ರು. ಅದನ್ನ ಬೇಯಿಸಿ ಹುರುಳಿಯನ್ನ ಅವಕ್ ಹಾಕ್ತಾ ಇದ್ವಿ. ಅದರ ಕಟ್ ಅಂತ ಬರುತ್ತೆ ಆ ಸಾರು, ಅದನ್ನ ತಿಳಿ ಸಾರು ತರ ಮಾಡೋರು. ಅದು ಅಷ್ಟು 2-3 ದಿನ ಇಟ್ರು ಏನು ಆಗ್ತಾ ಇಲ್ಲ, ರುಚಿ ಜಾಸ್ತಿ ಆಗ್ತಾ ಇತ್ತು ಅಂದ್ರೆ ಅದನ್ನ ತುಂಬಾ ಮಿಸ್ ಮಾಡ್ಕೊಳ್ತೀವಿ ಇವಾಗ. ಅದನ್ನ ತುಂಬಾ ಮಿಸ್ ಮಾಡ್ಕೊಳ್ತೀವಿ. ಆಮೇಲೆ ಹಬ್ಬ ದಿನಗಳಲ್ಲಿ ಹೋಳಿಗೆನ ಅವರು ಅದನ್ನ ಮಾಡಿ ಅವರ ಕೈಯಿಂದ ಮಾಡುವಂಥದ್ದು, ಮತ್ತೆ ಅಕ್ಕಿ ರೊಟ್ಟಿ ಮಾಡುವಂಥದ್ದು, ಈ ರೀತಿಯ ಹಲವಾರು ಖಾದ್ಯಗಳನ್ನ ನಿರಂತರವಾಗಿ ಮಿಸ್. ಸರ್, ನೀವು ಕನ್ನಡ ಮಾಧ್ಯಮದಲ್ಲಿ ಶಾಲೆ ಶುರು ಮಾಡಿ BSc B.Ed MA ಇನ್ ಇಂಗ್ಲೀಷ್ ಮಾಡಿದ್ರಿ, PhD ಮಾಡಿದ್ರಿ, KS ಪರೀಕ್ಷೆ ಇವತ್ತಿಗೂ ಕೂಡ ಅನೇಕರು ಸ್ಪರ್ಧಾತ್ಮಕ ಪರೀಕ್ಷೆಗಳಂದ್ರೆ ಅಯ್ಯೋ ಇದು ನಮ್ಮ ಕೈಲಾಗಲ್ಲ ಬಿಡು ಅಂತಾರೆ. ಸೊ ನೀವು KS ಪರೀಕ್ಷೆಗೆ ಹೇಗೆ ಸಿದ್ಧತೆ ಮಾಡ್ಕೊಂಡ್ರಿ ನೀವು? ಅದಕ್ಕೆ ಅದರದೇ ಆದಂತಹ ಒಂದು ತಯಾರಿ ಇರಬೇಕು, ಮೈಂಡ್ ಸೆಟ್ ಇರಬೇಕು ಅನ್ನೋದೆಲ್ಲವೂ ಕೂಡ ಇದೆ. ಸೊ ನೀವು ಹೇಗೆ ತಯಾರಿ ಎಲ್ಲ? KS 1997ರಲ್ಲಿ ಕಾಲಾದಾಗ ನಾನು ಆವಾಗ ಪಾರ್ಟ್ ಟೈಮ್ ಕೆಲಸ ಮಾಡ್ತಾ ಇದ್ದೆ, ಲೆಕ್ಚರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಒಂದು 4 ಕಾಲೇಜಲ್ಲಿ ಮಾಡ್ತಾ ಇದ್ದೆ. ಅಂದರೆ ವೀಕ್ಲಿ ಅದು ಒಂದು 4 ಅವರ್ಸು ಈ ರೀತಿ ಮಾಡ್ತಾ ಇದ್ದೆ. ಆವಾಗ ನಾನು ಇದನ್ನು ಮಾಡಲೇಬೇಕಂತ ನನಗೊಂದು ಹಠ ಬಂದಿತ್ತು. ಆ ಕಾರಣಕ್ಕೋಸ್ಕರ ನಾನು ರಜಾ ಹಾಕಿದೆ. ಒಂದು 6 ತಿಂಗಳು ಮೊದಲು ರಜಾ ಹಾಕಿ ಅಧ್ಯಯನ ಶುರು ಮಾಡಿದೆ. ನಾನು ಆವಾಗ ಇಂಗ್ಲೀಷ್ ಲಿಟ್ರೇಚರ್ನೇ ಆಪ್ಷನ್ ಆಗಿ ತೊಗೊಂಡಿದ್ದೆ. ಜನರಲ್ ಸ್ಟಡೀಸ್ ಇತ್ತು, ಅದು UPSC ಪ್ಯಾಟರ್ನಲ್ಲೇ ಆ ಸಮಯದಲ್ಲಿ ಆಗಿತ್ತು. ಆಮೇಲೆ ಜನರಲ್ ಸ್ಟಡೀಸು ಮತ್ತು ಇಂಗ್ಲೀಷ್ ಲಿಟ್ರೇಚರು 2 ಪೇಪರ್ ಇರುತ್ತೆ. ಅದಕ್ಕೆ ನಿರಂತರವಾಗಿ ಅಧ್ಯಯನ ಮಾಡಿದೆ. ಆದರೆ ಎಲ್ಲೂ ಟ್ಯೂಷನಿಗೆ ಹೋಗಲಿಕ್ಕೆ ಸಾಧ್ಯ ಆಗಲಿಲ್ಲ ನನಗೆ. ಆರ್ಥಿಕವಾದ ಪರಿಸ್ಥಿತಿಯನ್ನು ಬೆಂಗಳೂರಿನಲ್ಲೇ ರೂಮ್ ಮಾಡಿಕೊಂಡು ಅದು ಇನ್ನೊಂದು 6 ತಿಂಗಳು ಎಕ್ಸ್ಟೆಂಡ್ ಆಗ್ಬಿಡ್ತು, ಎಕ್ಸಾಮು ಮುಂದೆ ಹೋಗ್ಬಿಡ್ತು. ಮತ್ತೇನು ಅಂದರೆ ಸುಮಾರು 1 ವರ್ಷಗಳ ಕಾಲ ನಾನು ರಜಾ ಹಾಕ್ಕೊಂಡು ರೂಮಲ್ಲಿ ಕುತ್ಕೊಂಡು ಬೆಳಗ್ಗೆಯಿಂದ ರಾತ್ರಿವರೆಗೆ ಓದೋದು. ಓದಿ ಅದನ್ನು ಬರೆದೆ. ತುಂಬ ಅತ್ಯಂತ ಒಳ್ಳೆ ಅಂಕಗಳು ಬಂತು, ಅದಕ್ಕೆ ಸಂತೃಪ್ತಿ ಇದೆ. ಅದನ್ನು ಓದಿರೋದಕ್ಕೆ ನಾನು ಈ ಇಂಗ್ಲೀಷ್ ಲಿಟ್ರೇಚರಲ್ಲಿ 2 ಬಾರಿ UGC ಮಾಡಿದೆ. ಅದನ್ನು ಕೂಡ ತುಂಬ ಈಸಿ ಆಯ್ತು ನನಗೆ. ಈ ರೀತಿ ಅಂದರೆ ಒಂದು ಸಬ್ಜೆಕ್ಟನ್ನ ಇಟ್ಕೊಂಡು ನಿರಂತರವಾಗಿ ಅಧ್ಯಯನ ಮಾಡಿ ಬೇರೆ ಬೇರೆ ಭಾಗಗಳಿಂದ, ಇವಾಗಿನ ಕೋಚಿಂಗ್ ಸೆಂಟರ್ಗಳು ಅವತ್ತಿನ ದಿನ ಇರಲಿಲ್ಲ. ಆ ಕಾರಣಕ್ಕೆ ಡೆಲ್ಲಿನಲ್ಲಿ ಕೋಚಿಂಗ್ ಸೆಂಟರ್ ಇತ್ತು. ಬಟ್ ಅವ್ರದ್ದು ಮೆಟೀರಿಯಲ್ಸ್ನೆಲ್ಲ ನಮ್ಮ ಸ್ನೇಹಿತರುಗಳಿಂದ ತಗೊಂಡು ನಿರಂತರವಾಗಿ ನಾನು ಬೋಧನೆ ಮಾಡ್ತಾ ಇದ್ದಿದ್ರಿಂದ, ಸ್ವಲ್ಪ ನಮ್ಮ ಮಕ್ಕಳುಗಳಿಗೆ ಪಾಠ ಮಾಡ್ತಾ ಇದ್ರಿಂದ ಅದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಆಯಿತು. ಆ್ಯಕ್ಚುಲಿ ಈ ಕೋರ್ಸ್ ಮುಗ್ದಾದ್ಮೇಲೆ ನನಗೆ ನಿಜವಾದ ಅಧ್ಯಯನ ಅಲ್ಲಿ ಶುರುವಾಗಿದೆ. ಈ MA ಇಂಗ್ಲೀಷ್ ಮಾಡಿದ ನಂತರ ನಿಜವಾದ ಅಧ್ಯಯನ ಶುರುವಾಗಿದ್ದೆ ಅಲ್ಲಿ. ಅಂದ್ರೆ ಅಲ್ಲಿ ಪರೀಕ್ಷೆಗೋಸ್ಕರ ಬರಿತೀವಿ, ಇಲ್ಲಿ ನಾವು ಮೆರಿಟ್ ಬರಲೇಬೇಕು. ಆ ಕಾರಣಕ್ಕೋಸ್ಕರ ಅದು ಪ್ರಿಲಿಮ್ಸ್ ಅಂತ ಮೊದಲನೇ ಹಂತದಿತ್ತು, ಆಬ್ಜೆಕ್ಟಿವ್ ಟೈಪ್ಸು. ನಂತರ ಮೇನ್ಸ್ ಎಕ್ಸಾಮ್ ಇತ್ತು, ನಂತರ ಇಂಟರ್ವ್ಯೂ ಇತ್ತು. ಪ್ರಿಲಿಮ್ಸಲ್ಲಿ ಪಾಸ್ ಆಯಿತು. ನಂತರ ಮೇನ್ಸಲ್ಲೂ ಕೂಡ ತುಂಬ ಒಳ್ಳೆ ಅಂಕಗಳು ಬಂತು. ಅವತ್ತಿನ ದಿನಕ್ಕೆ ನಾನು 38ನೇ ರ್ಯಾಂಕ್ ಇದ್ದೆ. ಸುಮಾರು 1 ಲಕ್ಷ ಜನ ಪ್ರಿಲಿಮ್ಸ್ ಬರ್ತಿದ್ರು, ಅದರಲ್ಲಿ 30,000 ಜನ ಮೇನ್ಸಿಗೆ ಆಯ್ಕೆ ಆದರು. ನಂತರ ಇಂಟರ್ವ್ಯೂಗೆ ಆಯ್ಕೆ ಆದೆ. ಇಂಟರ್ನಲ್ಲೂ ಕೂಡ ಗರಿಷ್ಠ ಅಂಕಗಳನ್ನ ಕೊಟ್ಟರು, ಇದಕ್ಕೆ ಆಯ್ಕೆ. ಓಕೆ. ಸರ್, ಇಂಟರ್ವ್ಯೂ ಹೇಗೆ ನಡೆಯುತ್ತೆ ಸರ್? ಅಂದರೆ ವೈವಾ ಟೈಪ್? ಇಂಟರ್ವ್ಯೂನಲ್ಲಿ ನಾವು ಏನು ಸಬ್ಜೆಕ್ಟ್ಗಳನ್ನ ಆಯ್ಕೆ ಮಾಡ್ಕೊಳ್ತೀವಿ, ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಇರ್ತಾರೆ. ಅವತ್ತಿನ ದಿನ KPSC ಮೆಂಬರ್ ಇರ್ತಾರೆ, ಆ ಬೋರ್ಡ್ನಲ್ಲಿ ಯಾರು ಇರ್ತಾರೆ, ಅದ್ರ ಬಗ್ಗೆ ಆ ಸ್ಪೆಷಲ್ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸು ನಮಗೆ ಕ್ವಶನ್ಸ್ಗಳನ್ನ ಕೇಳ್ತಾರೆ. ನಾವು ಏನು ಅದನ್ನು ಓದ್ಕೊಂಡಿದ್ದೀವಿ, ಯಾವ ಥರ ಅರ್ಥ ಮಾಡ್ಕೊಂಡಿದ್ದೀವಿ, ಅದನ್ನು ಕೂಡ ತುಂಬ ಚೆನ್ನಾಗಿ ಆಯಿತು, ಗರಿಷ್ಠವಾದ. ಓಕೆ ಸರ್, ಈ ಸಾಹಿತ್ಯದ ಒಲವು ಹೇಗೆ ಸರ್ ನಿಮಗೆ? ಈಗ ಸಹಜವಾಗಿ ಇಂಗ್ಲಿಷ್ ಲಿಟರೇಚರ್ಲ್ಲೂ ಕೂಡ ಒಲವಿದೆ, ಕನ್ನಡ ಸಾಹಿತ್ಯವನ್ನು ಕೂಡ ನೀವು ಓದ್ಕೊಂಡಿದ್ದೀರಿ. ಈ ಓದಿನ ಗೀಳು, ಸಾಹಿತ್ಯದ ಕಡೆ ಒಲವು ಯಾವಾಗಲಿಂದ ಸ್ಟಾರ್ಟ್ ಆಗಿದೆ ಸರ್ ನಿಮಗೆ? ಇದು ನಾವು ಬಾಲ್ಯದ ದಿನಗಳಲ್ಲಿ ನಾವು ಕುವೆಂಪು ಅವ್ರನ್ನ ಮತ್ತು ಅನಂತಮೂರ್ತಿಯವ್ರನ್ನ ಇವ್ರನ್ನೆಲ್ಲ ಓದಿ ಬೆಳೆದಿರೋದ್ರಿಂದ, ಅದನ್ನು ಕೇಳಿ ಬೆಳೆದಿರೋದ್ರಿಂದ, ಈ ವಿಜ್ಞಾನದ ತೊಗೊಂಡಿದ್ರು ಕೂಡ ಇಂಗ್ಲೀಷ್ ಲಿಟ್ರೇಚರ್ನ ತೊಗೋಬೇಕು ಅನ್ನುವಂಥ ಮನಸ್ಸಿನ ಆಳದಲ್ಲಿ ಒಂದು ಆಸೆ ಇತ್ತು. ಆ ಕಾರಣಕ್ಕೆ ನಾನು ಇಂಗ್ಲೀಷ್ MA ತಗೊಂಡೆ. ಅದೊಂಥರ ತುಂಬ ಆಸಕ್ತಿದಾಯಕ. ಅಂದರೆ ನಾವು ಬೇರೆ ಬೇರೆ ಇಂಗ್ಲೀಷ್ಗಳನ್ನ, ಬ್ರಿಟಿಷ್ ಇಂಗ್ಲೀಷು, ವರ್ಡ್ಸ್ವರ್ತ್ ಇರ್ಬೋದು, ಶೇಕ್ಸ್ಪಿಯರ್, ಇದರೆಲ್ಲ ಓದೋದ್ರ ಜೊತೆಗೆ ಅದರ ಒಂದು ಸ್ಪೆಷಲೈಸೇಷನ್ ಇತ್ತು, ಕಂಪ್ಯಾರೇಟಿವ್ ಸ್ಟಡೀಸು ಮತ್ತು ಟ್ರಾನ್ಸ್ಲೇಷನ್. ಆ ಕಾರಣಕ್ಕೆ ಮತ್ತೆ ಕನ್ನಡ ಲಿಟ್ರೇಚರ್ನ ಅದ್ರ ಜೊತೆಗೆ ಕಂಪೇರ್ ಮಾಡುವಂಥದ್ದು ಮತ್ತು ಟ್ರಾನ್ಸ್ಲೇಷನ್ ಮಾಡುವಂಥದ್ದು, ಈ ರೀತಿ ಇರೋದ್ರಿಂದ ಇದು ಮತ್ತು ಅದು ಎರಡನ್ನೂ ಅಧ್ಯಯನ ಮಾಡುವಂಥ ಅವಕಾಶ ಸಿಕ್ತು. ಯಾವಾಗ ಇಂಗ್ಲೀಷ್ ಲಿಟ್ರೇಚರ್ ಓದ್ತೀವೋ ಅವಾಗ ನಮ್ಮ ಲಿಟ್ರೇಚರ್ ಅದಕ್ಕಿಂತ ಎಷ್ಟು ದೊಡ್ಡದು ಅಂತ ಗೊತ್ತಾಗುತ್ತೆ. ಯಾಕಂದರೆ ಶೇಕ್ಸ್ಪಿಯರು ಬರೆಯೋದಕ್ಕಿಂತ ಮೊದಲು
600 ವರ್ಷಗಳ ಹಿಂದೆ ಪಂಪ ದೊಡ್ಡ ಮಟ್ಟದ ಕವಿಯಾಗಿರ್ತಾನೆ ಕನ್ನಡ ಸಾಹಿತ್ಯದಲ್ಲಿ. ಅದರದ್ದು ಪ್ರಭುತ್ವ, ಅದರದ್ದು ಇದು ನಮಗೆ ಆ ಕ್ಷಣದಲ್ಲೇ ಗೊತ್ತಾಗುತ್ತೆ. ಬೇರೆ ಲಿಟರೇಚರ್ನ ಓದಿದಾಗ ಅಯ್ಯೋ ನಮ್ಮ ಸಾಹಿತ್ಯದಲ್ಲೇ ಎಂತೆಂಥ ಅದ್ಭುತವ ಇದೆ. ಪಂಪ ಇರ್ಬೋದು, ಬಸವಣ್ಣ ಇರ್ಬೋದು, ನಮ್ಮ ಎಲ್ಲ ವಚನಕಾರರು. ಕುವೆಂಪು ಅವರು ಅವತ್ತಿನ ದಿನಕ್ಕೆ ವಿಶ್ವಮಾನವ ಸಂದೇಶವನ್ನ ನೀಡಿದವರು, ವಿಶ್ವಪಥ, ಮನುಜಮತ, ಈ ರೀತಿ. ಅಂದ್ರೆ ಇಷ್ಟು ದೊಡ್ಡ ಸಾಹಿತ್ಯ ಇದೆ. ಆದ್ರೆ ಇದು ನಮ್ದು ಕನ್ನಡ ಪ್ರಭುತ್ವದ ಭಾಷೆ ಆಗಿರ್ಲಿಲ್ಲ. ಇಂಗ್ಲಿಷರು ಯಾವ ತರ ಬೇರೆ ಬೇರೆ ರಾಷ್ಟ್ರವನ್ನ ಆಳಿದ್ರು, ಕನ್ನಡಿಗರು ಬೇರೆ ಬೇರೆ ದೇಶವನ್ನ ಆಳಿದ್ರೆ ಇವತ್ತು ಕನ್ನಡನೇ ಪ್ರಭುತ್ವದ ಭಾಷೆ ಆಗಿರ್ತಾ ಇತ್ತು. ಅದು ಆಗ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಸರ್, ನಿಮಗೆ ನೆಚ್ಚಿನ ಬರಹಗಾರ ಅಥವಾ ಓದು ಮಟೀರಿಯಲ್ ಅಂತ ಅಂದ್ರೆ ಯಾರು ಅನ್ನಿಸ್ತಾರೆ ಸರ್? ಇಂಗ್ಲಿಷಲ್ಲಿ ಆಗಿರ್ಬೋದು ಅಥವಾ ಕನ್ನಡದಲ್ಲಿ ಆಗಿರ್ಬೋದು, ಹೆಚ್ಚು ಇಷ್ಟಪಡುವಂತಹ? ನಾನು ಹೆಚ್ಚು ಇಷ್ಟಪಡುವಂಥದ್ದು ಕುವೆಂಪು ಅವರ ಸಾಹಿತ್ಯ. ಅವರ ಏನೇನು ಮಲೆಗಳಲ್ಲಿ ಈ ರೀತಿಯ ಅವರು ಸಾಹಿತ್ಯವನ್ನು ಓದಿ ಇದು ನಮಗೆ, ಯಾಕಂದ್ರೆ ನಾವು ಅದಕ್ಕೆ ತುಂಬಾ ಬೇಗ ಕನೆಕ್ಟ್ ಆಗ್ತೀವಿ. ಅದೇ ಪ್ರದೇಶದಲ್ಲೇ ಬೆಳೆದಿರೋದ್ರಿಂದ ಚಿಕ್ಕ ಚಿಕ್ಕ ಸೂಕ್ಷ್ಮಗಳು ನಮಗೆ ಹಳೆ ನೆನಪುಗಳನ್ನ ಮರುಕಳಿಸುತ್ತೆ. ಆ ಕಾರಣಕ್ಕೆ ಅದನ್ನ ಒಂದು ನಿರಂತರವಾಗಿ ನಮಗೆ ಹೆಚ್ಚು ಕನೆಕ್ಟ್ ಆಗೋದ್ರಿಂದ ಅದನ್ನ ನಾನು ಹೆಚ್ಚು ಇಷ್ಟಪಡ್ತೀನಿ. KS ಪರೀಕ್ಷೆ ನಂತರ ಮೊದಲು ನೀವು ನಿರ್ವಹಿಸಿದಂತ ಹುದ್ದೆ ಯಾವುದು ಸರ್? ಹಾಗಾದ್ರೆ ನಾನು ಮೊದಲು ಈ ಅಸಿಸ್ಟೆಂಟ್ ಡೈರೆಕ್ಟರ್ ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಅಲ್ಲಿ ಹಾಸನದಲ್ಲಿ ನನಗೆ ಪೋಸ್ಟಿಂಗ್ ಆಯಿತು. ನಮ್ಮೂರಲ್ಲಿ ಹಾಸನದಲ್ಲಿ. ಅಲ್ಲಿ ಸುಮಾರು ಒಂದು 8 ತಿಂಗಳು ಕೆಲಸ ನಿರ್ವಹಿಸಿದ್ದೆ. ಅದು ಅಷ್ಟೇ ಅವಕಾಶ ಬಂತು ಆ ಸಹಕಾರ ಇಲಾಖೆನಲ್ಲಿ ಕೆಲಸ ನಿರ್ವಹಿಸುವಂಥದ್ದು. ಅದಾದ ನಂತರ ಈ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ನನ್ನ ಗೆಳೆಯರೊಬ್ಬರು ಅಲ್ಲಿ ಕೆಲಸ ಮಾಡ್ತಾ ಇದ್ರು. ನೀವು ಇಲ್ಲಿ ಬನ್ನಿ ಅಂತ ಕರೆಸ್ಕೊಂಡ್ರು. ಅದು ನಾವು ತುಂಬ ಪ್ರೀತಿಯಿಂದ ಅದರಲ್ಲಿ ಒಳಗೊಂಡು ಕೆಲಸ ಮಾಡೋದ್ರಿಂದ ಅಲ್ಲೇ ಅದನ್ನು ಮುಂದುವರಿಲಿಕ್ಕೆ ಸಾಧ್ಯ ಆಯಿತು, ಬೇರೆ ಬೇರೆ ಹಂತದಲ್ಲಿ ಅಂತ ನಾನು ಅನ್ಕೊಂಡಿದ್ದೀನಿ. ಮುಖ್ಯಮಂತ್ರಿ ಚಂದ್ರವರು ಅವತ್ತು ಅಧ್ಯಕ್ಷರಾಗಿದ್ದರು. ತುಂಬ ಕೆಲಸ ಮಾಡ್ತಾ ಇದ್ವಿ. ಅಂದರೆ ಹಗಲು ರಾತ್ರಿ, ಅಂದರೆ ಅದಕ್ಕೇನು ಟೈಮ್ ಇರಲಿಲ್ಲ. 8 ಅವರ್ಸ್ ಅಂತ ನಿರಂತರವಾದ ಕೆಲಸ, ಬೇರೆ ಬೇರೆ ಕಡೆ ಪ್ರವಾಸ, ಗಡಿಭಾಗಗಳಲ್ಲಿ ಪ್ರವಾಸ, ಈ ರೀತಿ ಅನೇಕ ಕಾರ್ಯಕ್ರಮಗಳನ್ನ ಹಾಕ್ಕೊಂಡಿದ್ರು. ತುಂಬ ಅಭಿಮಾನಪೂರ್ವಕವಾಗಿ ಹೇಳಬೇಕು ಅಂದರೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅನ್ನೋದು ಒಂದು ಇದೆ ಅನ್ನೋದನ್ನ ಮುಖ್ಯಮಂತ್ರಿ ಚಂದ್ರವರ ಕಾಲದಲ್ಲಿ ಎಲ್ಲ ಕಡೆಗೆ ಅಂದರೆ ಭೇಟಿ ಕೊಡೋದಿರ್ಬೋದು, ಪರಿಶೀಲನೆ ಮಾಡೋದಿರ್ಬೋದು, ಈ ರೀತಿಯ ಅನೇಕ ಕಾರ್ಯಕ್ರಮಗಳನ್ನ ಹಾಕ್ಕೊಂಡಿದ್ರು. ಅಲ್ಲ ಸರ್, ನೀವು ಹೊರಗಿನಿಂದ ನೋಡಿರ್ತೀರಾ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅನ್ನುವಂಥದ್ದು ಒಂದು ಸಂಸ್ಥೆ ಇದೆ ಅನ್ನೋಂಥದ್ದು. ಒಳ ಹೊಕ್ಕು ನೋಡಿದಾಗ ಏನು ವ್ಯತ್ಯಾಸ ಅನಿಸ್ತು ನಿಮಗೆ, ಹೊರಗಿನ ನೋಟ ಒಳಗಿನ ನೋಟ ಅಂತ? ಒಳಗಿನ ನೋಟದಲ್ಲಿ ಸಾಕಷ್ಟು ತಾಂತ್ರಿಕ ತೊಂದರೆಗಳಿರ್ತವೆ. ನಾವು ಕನ್ನಡದ ಬಗ್ಗೆ ಅಭಿಮಾನಪೂರ್ವಕವಾಗಿ ಭಾವನಾತ್ಮಕವಾಗಿ ಮಾತಾಡೋದು ಬೇರೆ, ಅದನ್ನು ಅನುಷ್ಠಾನ ಮಾಡುವ ಸಮಯದಲ್ಲಿ ಸಾಕಷ್ಟು ತಾಂತ್ರಿಕ ತೊಡಕುಗಳು ಬರ್ತವೆ. ಹೊರಗಡೆ ಅಭಿಮಾನ ಬೇರೆ, ಸ್ವಾಭಿಮಾನ ಬೇರೆ, ಮತ್ತೆ ಅದನ್ನ ನಿಜವಾದ ಎಲ್ಲರನ್ನೂ ಒಳಗೊಂಡು ಸರ್ಕಾರದ ನೀತಿ ನಿಯಮಗಳ ಅನ್ವಯ ಮಾಡೋದಕ್ಕೆ ಸಾಕಷ್ಟು ಶ್ರಮ ಬೇಕಾಗತ್ತೆ. ಆದರೆ ಅದನ್ನ ತುಂಬಾ ಫೋಕಸ್ ಆಗಿ ಮಾಡ್ತಾ ಇದ್ರೆ ಎಲ್ಲಾ ಸಮಸ್ಯೆಗಳಿಗೂ ಅವತ್ತೇ ಉತ್ತರ ಸಿಗಲ್ಲ, ಮುಂದಿನ ದಿನಗಳಲ್ಲಿ ಸಿಗ್ತಾ ಹೋಗುತ್ತೆ. ಮತ್ತೆ ಮುಂದಿನ ದಿನಗಳಲ್ಲೂ ಈ ಸಮಸ್ಯೆ ಅಪ್ರಸ್ತುತ ಆಗತ್ತೆ. ಅಲ್ಲಿ ಇನ್ನೊಂದೇನೋ ಹೊಸ ಹೊಸ ಸಮಸ್ಯೆಗಳು ಕನ್ನಡಕ್ಕೆ ಸಂಬಂಧಪಟ್ಟಿರೋದು, ಉದ್ಯೋಗಕ್ಕಿರ್ಬೋದು, ಶಿಕ್ಷಣಕ್ಕಿರ್ಬೋದು, ತಂತ್ರಾಂಶಕ್ಕಿರ್ಬೋದು, ಅವೆಲ್ಲ ಹುಟ್ಕೊಳ್ತಾ ಬರ್ತವೆ. ಆ ಸಮಸ್ಯೆಗಳನ್ನ ಪರಿಹಾರ ಮಾಡುವ ನಿಟ್ಟಿನಲ್ಲಿ ಅನೇಕ ಮತ್ತೆ ಕೆಲಸಗಳನ್ನ ಮಾಡಬೇಕಾಗುತ್ತೆ. ಓಕೆ ಸರ್, ಪ್ರಾಧಿಕಾರದ ಪ್ರಮುಖ ಉದ್ದೇಶ ಅಂತ ಹೇಳಿ ನಾವು ಮಾತಾಡ್ತಾ ಹೋದ್ರೆ, ಶ್ವೇತಾ ಅವರು ಬಿಗಿನಿಂಗ್ ಅಲ್ಲೇ ಹೇಳಿದ್ರು, ಮೊದಲು ಸ್ಟಾರ್ಟ್ ಆಗಿದ್ದು ಒಂದು ರೀತಿ ಕನ್ನಡ ಕಾವಲು ಸಮಿತಿ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ವಿ. ಹೆಸರೇ ಹೇಳೋ ಹಾಗೆ ಕನ್ನಡದ ಒಂದು ಕಾವಲು, ಅಂದ್ರೆ ನಾವು ಅದನ್ನ ಕಾಪಾಡುವ ಒಂದು ನಿಟ್ಟಿನಲ್ಲಿ ಆರಂಭವಾದಂತಹ ಒಂದು ಸಂಸ್ಥೆ. ಅದಾದ ನಂತರ ಅದನ್ನ ನಾಮಕರಣ ಮಾಡಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅಂತ ಹೇಳಿ ಮಾಡ್ತೀವಿ. ಅಂದ್ರೆ ಕನ್ನಡವನ್ನ ಅಭಿವೃದ್ಧಿಗೊಳಿಸುವಂತಹ ಒಂದು ಕೆಲಸದ ಜವಾಬ್ದಾರಿಯನ್ನು ಹೊರುವಂಥದ್ದು. ಪ್ರಮುಖವಾಗಿ ಆಗ್ತಾ ಇರುವಂತಹ ಒಂದು ಕೆಲಸಗಳು ಏನು ಉದ್ದೇಶದಿಂದ ಆರಂಭವಾದಂತಹ ಒಂದು ಪ್ರಾಧಿಕಾರ ಅಂತ ಹೇಳ್ತೀರಿ ನೀವು? ಇದು ಮೊಟ್ಟ ಮೊದಲ ಬಾರಿಗೆ ಪ್ರಾರಂಭವಾದಾಗ ಕನ್ನಡ ಕಾವಲು ಸಮಿತಿ ಅಂತ, ಅದಕ್ಕೆ ಸಿದ್ದರಾಮಯ್ಯವರು ಅದರ ಅಧ್ಯಕ್ಷರಾಗಿದ್ದರು. ಅಂದ್ರೆ ಹಿಂದಿನ ಮುಖ್ಯಮಂತ್ರಿ ಅದರ ಮೊದಲ ಅಧ್ಯಕ್ಷರಾಗಿದ್ದರು. ಅವರು ಒಂದು ಒಳ್ಳೆ ಒಂದು ಫೌಂಡೇಶನ್ ನೆಲೆಗಟ್ಟನ್ನು ಹಾಕಿ ಕೊಟ್ಟಿದ್ರು. ಅಂದ್ರೆ ಆಡಳಿತ ಭಾಷೆಯಾಗಿ ಕನ್ನಡವನ್ನ 100ಕ್ಕೆ 100 ಅನುಷ್ಠಾನ ಮಾಡಬೇಕು ಅನ್ನೋದು ಅದರ ಉದ್ದೇಶ. ಅದಕ್ಕೆ ಅಷ್ಟೊಂದು ಅಧಿಕಾರ ಇರಲಿಲ್ಲ. ಅದೇ ಶ್ವೇತಾ ಅವರು ಹೇಳಿದಂಗೆ 94ರಲ್ಲಿ ಅದಕ್ಕೆ ಒಂದು ಅಧಿನಿಯಮ ಮಾಡಿ, ಒಂದು ಆಕ್ಟ್ ಮಾಡಿ, 2 ಸದನದಲ್ಲಿ ಅದನ್ನು ಪಾಸ್ ಮಾಡಿ, ಅದಕ್ಕೆ ಒಂದು ಸಾಂವಿಧಾನಿಕವಾದ ಒಂದು ಸ್ವಾಯತ್ತ ಸಂಸ್ಥೆಯಾಗಿ ರೂಪಿಸಿದ್ರು. ಅನೇಕ ಜನ ದೊಡ್ಡ ದೊಡ್ಡ ಪಾಟೀಲ್ ಪುಟ್ಟಪ್ಪ ಅಂತವರು, ನರಸಿಂಹಯ್ಯ ಅಂತವರು, ಆಮೇಲೆ ಚಂಪಾರ್ ಅಂತವರು, ಈ ರೀತಿ ಹಲವಾರು ಜನ ಅದರ ಕನ್ನಡದ ತೇರನ್ನು ಮತ್ತು ಕನ್ನಡದ ಕೆಲಸವನ್ನು ತುಂಬ ಪ್ರಾಮಾಣಿಕವಾಗಿ ಹಾಗೂ ಬದ್ಧತೆಯಿಂದ ಅವತ್ತಿನ ದಿನಕ್ಕೆ ಎಲ್ಲ ಅಧ್ಯಕ್ಷರು ಮತ್ತು ಸದಸ್ಯರುಗಳು ಮಾಡ್ತಾ ಬಂದಿದ್ದಾರೆ. ಇದರ ತುಂಬ ಪ್ರಮುಖವಾದ ಕೆಲಸ ಏನು ಅಂದರೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ್ದು ಆಡಳಿತದಲ್ಲಿ ಕನ್ನಡ ಅನುಷ್ಠಾನ ಮಾಡೋದು. ಅಂದರೆ ಬಹುಜನರು ಮಾತಾಡುವಂಥದ್ದು ರಾಜ್ಯ ಭಾಷೆ ಕನ್ನಡವನ್ನು ವಿಧಾನಸೌಧದಿಂದ ಹಿಡಿದು ಗ್ರಾಮ ಮಟ್ಟದವರೆಗೆ ಏನು ಸರ್ಕಾರದ ಸೌಲಭ್ಯಗಳು ಸವಲತ್ತುಗಳು ಇರ್ತವೆ ಅವೆಲ್ಲ ನೇರವಾಗಿ ಜನಸಾಮಾನ್ಯವರಿಗೆ ಅವರ ಭಾಷೆಯಲ್ಲಿ ರಾಜ್ಯ ಭಾಷೆಯಲ್ಲಿ ತಲುಪಬೇಕು ಅನ್ನೋದು ಅದರ ಉದ್ದೇಶ. ಆಡಳಿತದಲ್ಲಿ ಸಂಪೂರ್ಣ
ಮತ್ತೆ ಎರಡನೇದು ಡಾಕ್ಟರ್ ಸರೋಜಿನಿ ಮಹಿಷಿ ಅಂತ ಒಂದು 30 ವರ್ಷದ ಹಿಂದೆ 1984ರಲ್ಲಿ ಒಂದು ವರದಿಯನ್ನು ಸಲ್ಲಿಸಿದ್ರು. ಅಂದ್ರೆ ಸ್ಥಳೀಯರಿಗೆ ಉದ್ಯೋಗ, ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು ಅಂತ ಅವತ್ತಿನ ದಿನ ಅದನ್ನ ಅನುಷ್ಠಾನ ಮಾಡುವಂತ, ಅಂದ್ರೆ ಮೇಲುಸ್ತುವಾರಿ ಮಾಡುವಂತ ಸಂಸ್ಥೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ. ಇವಾಗ ಕೇಂದ್ರೋದ್ಯಮಗಳಲ್ಲಿರ್ಬೋದು, ಖಾಸಗಿ ಕಾರ್ಖಾನೆಗಳಲ್ಲಿರ್ಬೋದು, ರಾಜ್ಯ ಸರ್ಕಾರದ ಕನ್ನಡಿಗರಿಗೆ ಯಾವ ಪ್ರಮಾಣದಲ್ಲಿ ಉದ್ಯೋಗ ಕೊಟ್ಟಿದ್ದಾರೆ ಅನ್ನೋದನ್ನು ಪರಿಶೀಲನೆ ಮಾಡುವಂಥದ್ದು. ಇದು ತುಂಬ ಮುಖ್ಯವಾದ 2 ಕೆಲಸಗಳು ಕನ್ನಡ ಅಭಿವೃದ್ಧಿ ಆಡಳಿತದಲ್ಲಿ. ಕನ್ನಡ ಅಂದರೆ ಕನ್ನಡಿಗರಿಗೆ ಉದ್ಯೋಗ. ಮತ್ತು ಮೂರನೇದು, ನಾವು ಕಾಲಕ್ಕೆ ಸರ್ಕಾರಕ್ಕೆ ಶಿಫಾರಸು ಮಾಡ್ತಾ ಇರಬೇಕು. ಶಿಕ್ಷಣದಲ್ಲಿ ಯಾವ ರೀತಿಯ ಕನ್ನಡ ಉಪಯೋಗ ಮಾಡಬೇಕು, ಪ್ರೌಢ ಶಿಕ್ಷಣ, ಉನ್ನತ ಶಿಕ್ಷಣದಲ್ಲಿ, ವೃತ್ತಿ ಶಿಕ್ಷಣದಲ್ಲಿ ಯಾವ ರೀತಿ ಕನ್ನಡ ಅನುಷ್ಠಾನ ಆಗಬೇಕು ಅನ್ನೋದನ್ನು ನಾವು ಕಾಲಕ್ಕೆ ಸರ್ಕಾರಕ್ಕೆ ಶಿಫಾರಸು ಮಾಡ್ತಾ ಇರ್ತೀವಿ. ಮತ್ತು ಈಗ ಇತ್ತೀಚಿನ ದಿನಗಳಲ್ಲಿ ತಂತ್ರಾಂಶದ ಮೂಲಕನೇ ಎಲ್ಲ ಅನುಷ್ಠಾನ ಆಗ್ತಾ ಇರೋದ್ರಿಂದ ತಂತ್ರಾಂಶಗಳಲ್ಲಿ ಕನ್ನಡ ಯಾವ ಥರ ಇರಬೇಕು. ಆಮೇಲೆ ನಮ್ಮಲ್ಲಿ ಗಡಿಯ ಹೊರಭಾಗಗಳಲ್ಲಿ, ಗಡಿಯ ಒಳಭಾಗಗಳಲ್ಲಿ, ಗಡಿಯ ಹೊರಭಾಗದಲ್ಲಿ ಸಾಕಷ್ಟು ಜನ ಕನ್ನಡ ಗ್ರಾಮಗಳು ಬೇರೆ ಬೇರೆ ರಾಜ್ಯಕ್ಕೆ ಸೇರಿದೆ. ಮಹಾರಾಷ್ಟ್ರ ಬಂದರೆ ಇವಾಗ ಅಕ್ಕಲ್ಕೋಟೆ, ಜತ್ತ, ಸಾಂಗ್ಲಿ, ಕೊಲ್ಲಾಪುರ, ಮುಂಬೈನಲ್ಲಿ ಸಾಕಷ್ಟು ಜನ ಕನ್ನಡಿಗರು ಇದ್ದಾರೆ. ಕನ್ನಡ ಮಾಧ್ಯಮ ಶಾಲೆಗಳು ಇದ್ದಾವೆ. ಈ ಕಡೆ ಕೇರಳಕ್ಕೆ ಬಂದರೆ ಕಾಸರಗೋಡಿನಲ್ಲಿ ಬಹುಜನ ಕನ್ನಡ ಮಾತಾಡೋರಿದ್ದಾರೆ, ಕನ್ನಡ ಮಾಧ್ಯಮ ಶಾಲೆಗಳಿದ್ದಾವೆ. ಅದೇ ರೀತಿ ತಮಿಳುನಾಡು ಭಾಗದಲ್ಲಿ ತಾಳ್ವಾಡಿ, ಪಿರ್ಕ, ಆಮೇಲೆ ಹೊಸೂರು ಈ ಭಾಗದಲ್ಲೇ ಇದೆ. ಅದೇ ರೀತಿ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಲ್ಲೂ ಕೂಡ ಕೃಷ್ಣ, ಅಧೋನಿ ಈ ಭಾಗ. ಅಂದರೆ ಆ ಕನ್ನಡಿಗರ ಸಮಸ್ಯೆಗಳನ್ನು ಆಲಿಸೋದ್ರ ಮೂಲಕ ಕರ್ನಾಟಕ ಸರ್ಕಾರ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ನಿಮ್ಮೊಂದಿಗೆ ಇದೆ ಅಂತ ಆತ್ಮವಿಶ್ವಾಸ ಮೂಡಿಸುವಂಥ ಕಾರ್ಯಕ್ರಮಗಳು ಮತ್ತು ಅವರ ಸಮಸ್ಯೆಗಳನ್ನ ಆಲಿಸುವಂಥದ್ದು. ಇದ್ರ ಜೊತೆಗೆ ಕನ್ನಡಕ್ಕೆ, ಕರ್ನಾಟಕಕ್ಕೆ ಒಂದು ಗಡಿ ಇದೆ, ಕನ್ನಡ ಜಗತ್ತಿಗೆ ಗಡಿ ಇಲ್ಲ. ಅವರು ಇಲ್ಲಿರ್ಬೋದು, ವಿದೇಶದಲ್ಲಿರ್ಬೋದು, ಎಲ್ಲಿದ್ರೂ ಕೂಡ ಕನ್ನಡ ವಾತಾವರಣ ನಿರ್ಮಾಣ ಮಾಡ್ತಾನೆ ಇರ್ತಾರೆ. ಕನ್ನಡವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ರಾಯಭಾರಿಗಳ ತರ ಈ ಕನ್ನಡ ನಾಡು, ನುಡಿ, ಸಂಸ್ಕೃತಿಯನ್ನ ಬಿಂಬಿಸ್ತಾನೆ ಇರ್ತಾರೆ ತಮ್ಮ ಮಕ್ಕಳುಗಳಿಗೆ ಕನ್ನಡ ಕಲಿಸೋದು. ಅವರಲ್ಲಿರೋ ಕನ್ನಡ ಪ್ರೇಮ ನೋಡ್ಬಿಟ್ರೆ ಅವ್ರಿಗೆ ಅಲ್ಲಿ ಹೋದ್ಮೇಲೆ ಏನ್ ಕಳ್ಕೊಂಡ್ವಿ ಅಂತ ಗೊತ್ತಾಗುತ್ತೆ. ಅವ್ರನ್ನು ಕೂಡ ಒಳಗೊಳ್ಳುವಂತಹ, ಅವ್ರ ಜೊತೆಗೂ ಕೂಡ ಕನ್ನಡ ಕಲಿಕೆಯ ಕಾರ್ಯಕ್ರಮಗಳನ್ನ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಮಾಡುವಂಥ ಈ ರೀತಿಯ ಎಲ್ಲ ವ್ಯಾಪ್ತಿಯಲ್ಲೂ ಕೂಡ ಕನ್ನಡವನ್ನು ಅನುಷ್ಠಾನ ಆಗಬೇಕು. ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಒಂದು ಕನ್ನಡ ಪದರ ಇರಬೇಕು. ಅದು ಆಡಳಿತ ಇರ್ಬೋದು, ಶಿಕ್ಷಣ ಇರ್ಬೋದು, ತಂತ್ರಾಂಶ ಇರ್ಬೋದು, ಈ ರೀತಿ ಎಲ್ಲ ಕಡೆ ಕನ್ನಡದ ಪದರದ ಮೂಲಕ ಇದು ಆಗಬೇಕು ಅನ್ನೋದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಮುಖ್ಯ ಉದ್ದೇಶ. ಒಂದು ಸರೋಜಿನಿ ಮಹಿಷಿ ವರದಿ ಬಗ್ಗೆ ಹೇಳಿದ್ರಿ ಸರ್. 30 ವರ್ಷಗಳ ಹಿಂದೆ ಸಲ್ಲಿಸಿರುವಂತಹ ವರದಿ ಆಗಾಗ ಅದು ಪರಿಷ್ಕೃತ ರೂಪ ಪಡೆದುಕೊಳ್ತಾನೆ ಇರುತ್ತೆ. ಇದರಲ್ಲಿ ಪ್ರಾಧಿಕಾರದ ಪಾತ್ರ ಹೇಗೆ ಅಂತ? ಇದು ಸರೋಜಿನಿ ಮಹಿಷಿ ಅವರು ವರದಿ ಸಲ್ಲಿಸಿದಾಗ ಅವತ್ತಿನ ದಿನ ಸನ್ನಿವೇಶ ಏನಿತ್ತು ಅಂದರೆ, ಅವತ್ತು ಸರ್ಕಾರಿ ವಲಯದಲ್ಲಿ ದೊಡ್ಡ ಮಟ್ಟದ ಉದ್ಯೋಗ ಸೃಷ್ಟಿಯಾಗ್ತಾ ಇತ್ತು. ಉದಾಹರಣೆಗೆ 95% ಉದ್ಯೋಗ ಸರ್ಕಾರಿ ವಲಯದಲ್ಲಿ, ಕೇಂದ್ರ ಸ್ವಾಮ್ಯದ ಕಚೇರಿಗಳಿರ್ಬೋದು, ಕೇಂದ್ರ ಸ್ವಾಮ್ಯದ ಕಾರ್ಖಾನೆಗಳು, ರಾಜ್ಯ ಸರ್ಕಾರದ ಕಚೇರಿಗಳು, ರಾಜ್ಯ ಸರ್ಕಾರ, ಅಲ್ಲಿ ಉದ್ಯೋಗ ಸೃಷ್ಟಿಯಾಗ ಸುಮಾರು ಕೇವಲ 5% ಅಷ್ಟೇ ಖಾಸಗಿ ವಲಯದಲ್ಲಿ ಸೃಷ್ಟಿಯಾಗ್ತಾ ಇತ್ತು. ಅವತ್ತಿನ ದಿನ ಹೆಚ್ಚು ಫ್ಯಾಕ್ಟರಿಗಳಿರಲಿಲ್ಲ, ಖಾಸಗಿ ಸಂಸ್ಥೆಗಳು, ITBT ಅಂತ ಸಂಸ್ಥೆಗಳಿರಲಿಲ್ಲ, MNCಗಳಿರಲಿಲ್ಲ, ಮಾಲ್ಗಳಿರಲಿಲ್ಲ, ಹೋಟೆಲ್ಗಳಿರಲಿಲ್ಲ. ಇವತ್ತೇನಾಗ್ಬಿಟ್ಟಿದೆ, 30 ವರ್ಷದ ನಂತರ ಇದು ರಿವರ್ಸ್ ಆಗಿದೆ. ಅಂದರೆ ಸರ್ಕಾರಿ ವಲಯದಲ್ಲಿ ತುಂಬ ಕಡಿಮೆ 5%ನಷ್ಟೇ ಉದ್ಯೋಗ ಸೃಷ್ಟಿ ಆಗ್ತದೆ. ರಿಟೈರ್ಡ್ ಆಗ್ತಾ ಇದ್ರೆ ಅದಕ್ಕೆ ನೇಮಕ ಮಾಡ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ, ಕೇಂದ್ರ ಸರ್ಕಾರದಿರ್ಬೋದು, ರಾಜ್ಯ ಸರ್ಕಾರದಿರ್ಬೋದು, ಹಲವಾರು ಕಾರಣಗಳಿಂದ. ಇವಾಗ ದೊಡ್ಡ ಮಟ್ಟದಲ್ಲಿ ಉದ್ಯೋಗ ಖಾಸಗಿ ವಲಯದಲ್ಲಿ ಸೃಷ್ಟಿ ಆಗ್ತದೆ. ITBT ಅಂತ ಸಂಸ್ಥೆಗಳು, MNC ಸಂಸ್ಥೆಗಳು, ಹೋಟೆಲ್ ಇಂಡಸ್ಟ್ರೀಸು, ಹಾಸ್ಪಿಟಾಲಿಟಿ ಮತ್ತು ಎಜುಕೇಷನ್, ಇಂಟರ್ನ್ಯಾಷನಲ್ ಕಾನ್ವೆಂಟ್ಗಳು, ಅಲ್ಲಿ ದೊಡ್ಡ ಮಟ್ಟದ ಉದ್ಯೋಗ ಸೃಷ್ಟಿ ಆಗ್ತಾ ಇದೆ. ಇದು ನಮ್ಮ ಉದ್ದೇಶ ಏನಿತ್ತು ಅಂದರೆ, ಸರೋಜಿನಿ ಮಹಿಷಿ ಅವರು ಅವತ್ತಿನ ದಿನಕ್ಕೆ ಕೊಟ್ಟ ವರದಿ ಅವತ್ತಿನ ದಿನಕ್ಕೆ ಹೆಚ್ಚು ಸೂಕ್ತ ಇತ್ತು. ಇದನ್ನು ಕೂಡ ಕಾಲಕ್ಕೆ ಪರಿಷ್ಕರಣೆ ಮಾಡಬೇಕು ಅಂತ ರಾಜ್ಯ ಸರ್ಕಾರ ಒಂದು ಸಮಿತಿ ಮಾಡಿತ್ತು, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರ ನೇತೃತ್ವದಲ್ಲಿ. ಆ ಸಮಿತಿ ತುಂಬ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿ ಸುಮಾರು ಒಂದು 7 ಶಿಫಾರಸುಗಳು ರಾಜ್ಯ ಸರ್ಕಾರ ಅನುಷ್ಠಾನ ಮಾಡುವಂಥದ್ದು, ಇನ್ನು 7 ಶಿಫಾರಸುಗಳು ಕೇಂದ್ರ ಸರ್ಕಾರ ಅನುಷ್ಠಾನ ಮಾಡುವಂಥದ್ದು, ಒಂದು 14 ಶಿಫಾರಸುಗಳನ್ನ ಅಂದರೆ ಮೂಲ ವರದಿಯನ್ನ ಇಟ್ಕೊಂಡು ಇವತ್ತಿನ ದಿನಕ್ಕೆ ಹೊಂದಿಕೆ ಆಗುವಂತ ಒಂದಿಷ್ಟು, ಅಂದ್ರೆ ಖಾಸಗಿ ವಲಯದಲ್ಲಿ ಕನ್ನಡಿಗರಿಗೆ ಮೊದಲನೇ ಆದ್ಯತೆ ಕೊಡಬೇಕು ಅನ್ನೋದು ಇದು ತುಂಬಾ ಪ್ರಮುಖವಾದ ಇದು ಶಿಫಾರಸು. ಇದು ರಾಜ್ಯ ಸರ್ಕಾರ ಇತ್ತೀಚಿನ ದಿನಗಳಲ್ಲಿ ಮೊನ್ನೆ ಸಚಿವ ಸಂಪುಟದಲ್ಲೂ ಕೂಡ ಒಪ್ಪಿ ಇದನ್ನು ಅನುಷ್ಠಾನ ಮಾಡ್ತಾ ಇದೆ ಕಾರ್ಮಿಕ ಇಲಾಖೆಯ ಮೂಲಕ. ಅಂದ್ರೆ ಒಂದು ITBT ಸಂಸ್ಥೆ ಬಂದ್ರೆ, ಅಥವಾ MNC ಕಂಪನಿ ಬಂದ್ರೆ, ಖಾಸಗಿ ಕಾರ್ಖಾನೆಗಳು ಬಂದ್ರೆ, ಅಥವಾ ಬೇರೆ ಬೇರೆ ಸಂಸ್ಥೆಗಳು ಬಂದ್ರೆ, ಅವರು ಬರದೇ ಇಲ್ಲಿ ನಿಮ್ಮ ಸ್ಥಳೀಯರಿಗೆ ಉದ್ಯೋಗ ಕೊಡ್ತೀವಿ ಅಂತ ರಾಜ್ಯ ಸರ್ಕಾರನೂ ಕೂಡ ಅವರಿಗೆ ರೆಡ್ ಕಾರ್ಪೆಟ್ ಹಾಕಿ ಕರೆಯದೆ ಸ್ಥಳೀಯರಿಗೆ ಉದ್ಯೋಗ ಸೃಷ್ಟಿಯಾಗಲಿ ಅಂತ 100 ಎಕರೆ ಜಮೀನು ಕೊಡ್ತೀವಿ, ಅದನ್ನ ಡೆವಲಪ್ ಮಾಡಿ ಕೊಡ್ತೀವಿ, ನೀರು ಕೊಡ್ತೀವಿ, ನಮ್ಮ ಮಾನವ ಸಂಪನ್ಮೂಲ ಅವ್ರು ಬಳಸ್ಕೋತಾರೆ, ರಸ್ತೆ ಬಳಸ್ಕೋತಾರೆ, ವಿಮಾನ ನಿಲ್ದಾಣ, ಮೆಟ್ರೋ ಇವೆಲ್ಲವೂ ಬಳಸ್ಕೋತಾರೆ. ಆ ಕಾರಣಕ್ಕೆ
ಕಡ್ಡಾಯವಾಗಿ 100ಕ್ಕೆ 100ರಷ್ಟು ಸ್ಥಳೀಯರಿಗೆ ಉದ್ಯೋಗ ಕೊಡಬೇಕು ಅನ್ನೋದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಶಿಫಾರಸು ಮತ್ತು ಒತ್ತಾಯ. ಇದಕ್ಕೆ ಕರ್ನಾಟಕ ಸರ್ಕಾರವು ಕೂಡ ಪೂರಕವಾಗಿ ಸ್ಪಂದಿಸಿ ಈಗ ಕೆಲವೊಂದು ತಿದ್ದುಪಡಿಗಳನ್ನ ತಂದು ಒಂದು ಆದೇಶ ಮಾಡಿದೆ. ಮುಂದಿನ ದಿನಗಳಲ್ಲಿ ಕನ್ನಡಿಗರಿಗೆ ಖಾಸಗಿ ವಲಯದ, ಕನ್ನಡಿಗರು ಅಂದರೆ ಯಾರು ಅನ್ನೋದು ಕೂಡ ಒಂದು ಪ್ರಶ್ನೆ. ಕನ್ನಡಿಗರು ಅಂದರೆ 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಒಂದು ಭಾಷೆಯನ್ನು ಕನ್ನಡ ಓದಿರಬೇಕು, ಮಾಧ್ಯಮ ಅಲ್ಲ, ಒಂದು ಭಾಷೆಯನ್ನ ಅಥವಾ ಓದಿಲ್ಲ ಅಂದ್ರೆ ಅವನು ಕರ್ನಾಟಕದಲ್ಲಿ 15 ವರ್ಷ ನೆಲೆಸಿರಬೇಕು, ಕನ್ನಡ ಓದಲು ಬರೆಯಲು ಮಾತನಾಡಲು ಬರಬೇಕು. ಇವರು ಕನ್ನಡ. ನಾನು ಸುಮ್ಮನೆ 15 ವರ್ಷ ವಾಸವಿದ್ದೀನಿ, ಕನ್ನಡ ಓದಲು ಬರೆಯಲು ಮಾತಾಡೋದು ಬರಲ್ಲ ಅಂದ್ರೆ ಕನ್ನಡಿಗರಲ್ಲ. ಕನ್ನಡ ಕಲ್ತ್ಕೋಬೇಕಾಗತ್ತೆ, ಅದೊಂದು ಸರ್ಟಿಫಿಕೇಟ್ ಕೋರ್ಸ್ ಮಾಡಬೇಕಾಗತ್ತೆ. ಇದನ್ನ ಮಾಡಿದ ನಂತರ ಅವನಿಗೆ ಖಾಸಗಿ ವಲಯದಲ್ಲಿ ಮೊದಲನೇ ಆದ್ಯತೆ. ಅವ್ರು ಇಲ್ಲ ಅಂದ್ರೆ, ಕನ್ನಡಿಗರು ಇದಕ್ಕೆ ಹುದ್ದೆಗೆ ಇಲ್ಲ ಅಂದ್ರೆ ಬೇರೆಯವ್ರನ್ನ ತಗೋಬಹುದು. ಆ ರೀತಿಯ ಒಂದು ವಿವರಣೆಯನ್ನ ಸರ್ಕಾರಕ್ಕೆ ಸಲ್ಲಿಸಬೇಕಾಗತ್ತೆ. ಇದು ಒಂದು ಈ ತರದ ಖಾಸಗಿ ವಲಯದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಆದ್ಯತೆ ಅನ್ನೋದು, ಅಂದ್ರೆ ರಿಸರ್ವೇಶನ್ ಕೊಡ್ಲಿಕ್ಕೆ ಸಾಧ್ಯ ಆಗಲ್ಲ. ಸಾಕಷ್ಟು ಕೋರ್ಟ್ಗಳ ಒಂದು ಇದರಿಂದ ನಾಳೆ ದಿನ ಅದನ್ನು ಕೋರ್ಟಿಗೆ ಹೋದ್ರೆ, ಯಾಕಂದ್ರೆ ಯಾರು ನಮ್ಮವರು ಸುಮಾರು 40 ಲಕ್ಷ ಜನ ಮುಂಬೈನಲ್ಲಿದ್ದಾರೆ, ಬೇರೆ ಬೇರೆ ಚೆನ್ನೈನಲ್ಲಿದ್ದಾರೆ, ಡೆಲ್ಲಿನಲ್ಲಿ. ನಮ್ಮವ್ರು ಎಲ್ಲಿ ಹೇಗೆ ಕೆಲಸ ಮಾಡ್ಬೋದು, ಬೇರೆ ಭಾಷಿಕರು ಇಲ್ಲಿ ಬಂದು ಕೆಲಸ ಮಾಡ್ಬೋದು. ನಮ್ಮ ಭಾಷಿಕರು ಬೇರೆ ಕಡೆ ಹೋದಾಗ ಆ ಭಾಷೆ ಕಲಿಯೋದು ನಿಯಮ. ಮರಾಠಿ ಕಲಿಬೇಕು, ತಮಿಳುನಾಡದ ಬೇರೆ ಭಾಷಿಕರು ಇಲ್ಲಿ ಬಂದ್ರೆ ಇಲ್ಲಿ ಭಾಷೆ ಕಲಿ ಅಂದ್ರೆ ನಾವು ಅವ್ರನ್ನ ತುಂಬಾ ಪ್ರೀತಿಯಿಂದ ಸ್ವಾಗತ ಮಾಡ್ತೀವಿ. ನಮ್ಮ ಭಾಷೆಯನ್ನ ನೀವು ಕಲಿತು ನೀವು ನಮ್ಮವರಾಗಬೇಕು. ಅಂದ್ರೆ ಇದು ಒಕ್ಕೂಟ ವ್ಯವಸ್ಥೆ, ಒಕ್ಕೂಟದ ಭಾಷೆಗಳ ಆಧಾರದ ಮೇಲೆ ನಮ್ಮ ಭಾರತ ದೇಶ ನಿರ್ಮಾಣ ಆಗಿರುತ್ತೆ. ಆ ಕಾರಣಕ್ಕೆ ನೀವು ಇಲ್ಲಿ ಬರ್ತೀರಾ, ನೆಲೆಸ್ತೀರಾ, ನಮ್ಮ ಭಾಷೆ ಕಲೀರಿ, ನಮ್ಮ ಭಾಷೆನ ಆಡಳಿತ ಮಾಡಿ ಕೆಲಸ ತಗೊಳ್ಳಿ ಅನ್ನೋದು ಇದ್ರ ಉದ್ದೇಶ. ನಿಜ ಸರ್. ಉದ್ಯೋಗಾವಕಾಶ ಅಂತ ಹೇಳಿದಾಗ ನಿನ್ನೆ ಒಬ್ರು ಅತಿಥಿ ನಮ್ಮಲ್ಲಿ ಬಂದಿದ್ರು. ನೀವು ಹೇಳಿದ್ರಿ ಅಕ್ಕಲ್ಕೂಟ ಅನ್ನುವಂಥದ್ದು ಗಡಿ ಭಾಗದಲ್ಲಿ ಇರುವಂಥವ್ರು ಸುಮಾರು ಒಂದು 80% ಅಲ್ಲಿ ಇರುವಂಥವ್ರು ಕನ್ನಡಿಗರೇ ಇದ್ದಾರೆ. ಮೈಂದರ್ಗಿಯಿಂದ ಬಂದಂಥವ್ರು ಮಲ್ಲಿಕಾರ್ಜುನ ಮಡ್ಡೆ ಅಂತೇಳಿ. ಸೊ ಅವರು ಹೇಳ್ತಾ ಇದ್ದಂಥ ಒಂದು ಸಮಸ್ಯೆ ಅಂದರೆ, ಆ ಭಾಗದಲ್ಲಿ ಒಂದು ಅವರು ಕನ್ನಡವನ್ನ ಕಲ್ತಿದ್ದಾರೆ, ಕನ್ನಡವನ್ನ ಮಾತಾಡ್ತಾರೆ, ಬಟ್ ಇರೋದು ಮರಾಠಿ ನೆಲದಲ್ಲಿ, ಅಂದ್ರೆ ಮಹಾರಾಷ್ಟ್ರದಲ್ಲಿ ಅಲ್ಲಿ ಅವರಿಗೆ ಉದ್ಯೋಗಗಳು ಸಿಗೋದಿಲ್ಲ, ಯಾಕಂದ್ರೆ ಅವ್ರು ಮರಾಠಿಯನ್ನ ಕಲ್ತಿರೋದಿಲ್ಲ ಅಂತೇಳಿ. ಬಟ್ ಇಲ್ಲಿ ಕರ್ನಾಟಕದಿಂದನೂ ಕೂಡ ಅವ್ರನ್ನ ಅವರಿಗೆ ನಾವು ಪ್ರಿಫರೆನ್ಸ್ ಅನ್ನ ಕೊಡೋದಿಲ್ಲ, ಯಾಕಂದ್ರೆ ಅವರು ಮರಾಠಿ ನೆಲದಲ್ಲಿ, ಮಹಾರಾಷ್ಟ್ರ ನೆಲದಲ್ಲಿ ಇದ್ದಾರೆ ಅಂತೇಳಿ. ಸೊ ಒಂದ್ ಕಡೆ ಆ ಕಡೆನೂ ಇಲ್ಲ, ಈ ಕಡೆನೂ ಇಲ್ಲ ಅನ್ನುವಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಸಿಕ್ಕಾಕೊಂಡಿದ್ದೀವಿ. ನಮ್ಮ ಸಮಸ್ಯೆಗಳು ತುಂಬಾ ಇದೆ ಅನ್ನುವಂಥದ್ದನ್ನ ಅವರು ಅಲ್ವತ್ಕೊಂಡ್ರು ನಮ್ಮ ಜೊತೆಗೆ. 5% ಅನ್ನುವಂಥದ್ದು ಇದೆ, ಬಟ್ ಅದು ಪೇಪರ್ ಅಲ್ಲಿ ಮಾತ್ರ ಇದೆ ಹೊರತು ಇನ್ನು ಜೀವೋ ಆಗಿಲ್ಲ, ನಮಗೆ ಗೌರ್ಮೆಂಟ್ ಆರ್ಡರ್ ಸಿಕ್ಕಿಲ್ಲ ಅನ್ನುವಂಥದ್ದನ್ನು ಕೂಡ ಅವ್ರು ಹೇಳಿದ್ರು. ಸೊ ಈ ಒಂದು ಸಮಸ್ಯೆಗೆ ಯಾವ ರೀತಿಯಾದಂಥ ಒಂದು ಪರಿಹಾರವನ್ನ ಕಂಡ್ಕೋಬಹುದು ಅಂತ ಅನ್ಸುತ್ತೆ ಸರ್? ಸರ್, ಈ ರೀತಿಯ ಗಡಿಯ ಹೊರಭಾಗದಲ್ಲಿರುವ ಕನ್ನಡಿಗರು ಏನಿದ್ದಾರೆ, ಕನ್ನಡ ಮಾಧ್ಯಮದಲ್ಲಿ ಓದಿರೋರು, ಈ ಅಕ್ಕಲಕೋಟೆ, ಜತ್ತ ನೀವು ಹೇಳಿದ್ರಲ್ಲ ಅದು, ಈ ಕಡೆ ಕಾಸರಗೋಡು, ಆ ಕಡೆ ಈ ಭಾಗದ ಎಲ್ಲ ಸಮಸ್ಯೆಗಳು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಅರಿವಿದೆ. ಈ ಕಾರಣಕ್ಕೋಸ್ಕರನೇ ಅವರು 1ರಿಂದ 10ನೇ ತರಗತಿವರೆಗೆ ಕನ್ನಡ ಮಾಧ್ಯಮದಲ್ಲಿ ಅಭ್ಯಾಸ ಮಾಡಿದ್ರೆ, ಇಲ್ಲಿ ಕರ್ನಾಟಕ ರಾಜ್ಯದೊಳಗಡೆ ಕನ್ನಡ ಮಾಧ್ಯಮದಲ್ಲಿ ಅಭ್ಯಾಸ ಮಾಡಿರುವ ವಿದ್ಯಾರ್ಥಿಗಳು ಏನಿರ್ತಾರೆ ಅವರಿಗೆ ಸಿಗೋ ಸೌಲಭ್ಯ ಎಲ್ಲ ಅವರಿಗೂ ಕೂಡ ಸಿಗಬೇಕು ಅನ್ನೋದು ಸರ್ಕಾರಿ ಆದೇಶ ಆಗಿದೆ. ಅವ್ರ ಜೊತೆಗೆ ನೀವು ಅವ್ರಿಗೆ ಕೊಡಿ, ನಾನು ಆದೇಶಗಳನ್ನ ಕಳಿಸ್ಕೊಡ್ತೀನಿ. ಅಂದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ಸ್ವಲ್ಪ ಕಮ್ಯುನಿಕೇಶನ್ ಗ್ಯಾಪ್ ಇರುತ್ತೆ ನೋಡಿ. ಇವಾಗ ಅಕ್ಕಲಕೋಟೆ ಜತ್ತ ಅವ್ರ ಭಾಗದವರೆಲ್ಲ ಬೆಳಗಾವಿಗೆ ಬರ್ತಾರೆ. ಇವಾಗ ಅವ್ರು ಒಂದು ITI ಸೀಟು, ಡಿಪ್ಲೊಮಾ ಸೀಟು, ಅಗ್ರಿಕಲ್ಚರ್ ಸೀಟು, ಹಾರ್ಟಿಕಲ್ಚರ್ ಸೀಟಿಗೆ ಹೋದಾಗ ಅವರು ಈ ಆದೇಶನ ತೋರಿಸ್ಬೇಕು. ಎಷ್ಟೋ ಜನ ಅಲ್ಲಿ ಪ್ರಾಂಶುಪಾಲರಿಗೆ ಇದರ ಆದೇಶದ ಅರಿವೇ ಇರೋದಿಲ್ಲ. ಈ ಆದೇಶನ ತೋರಿಸಿ, ಈ ಆದೇಶ ಹೀಗಾಗತ್ತೆ ಹೇಳ್ತಾ ಇದೆ, ಇದನ್ನ ನೀವು ಕೊಡಬೇಕಾಗಿರೋದು ನಿಮ್ಮ ಕರ್ತವ್ಯ ಅಂತ ಹೇಳೋದು. ಏನಾದ್ರು ಸಮಸ್ಯೆ ಬಂದ್ರೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ನೇರವಾಗಿ ಸಂಪರ್ಕ ಮಾಡಿದ್ರೆ ಖಂಡಿತವಾಗೂ ಅವರಿಗೆ ಪ್ರಾಮಾಣಿಕವಾಗಿ ನಾವು ಸ್ಪಂದಿಸ್ತೀವಿ. ಇದು ಗೊತ್ತು ನಮಗೆ. ಮತ್ತೆ ಉದ್ಯೋಗದಲ್ಲೂ ಕೂಡ ಅವರಿಗೆ ಒಂದು 5% ಮೀಸಲಾತಿಯನ್ನ ಕರ್ನಾಟಕ ಸರ್ಕಾರ ಕೊಟ್ಟಿದೆ, ಉನ್ನತ ಶಿಕ್ಷಣ ಮತ್ತೆ ಉದ್ಯೋಗದಲ್ಲಿ. ಆದ್ರೆ ಅವರ ಸಮಸ್ಯೆಗಳು ಹಲವಾರು ಇದಾವೆ. ಆದ್ರೆ ಅವರಿಗೆ ಒಂದು ಅಡ್ವಾಂಟೇಜ್ ಇದೆ, ಅಂದ್ರೆ ಅವ್ರು 2 ರಾಜ್ಯದಲ್ಲೂ ಕೆಲಸ ತಗೋಬಹುದು. ಆದ್ರೆ ನಮ್ಮ ರಾಜ್ಯದಲ್ಲೇ ಅನೇಕರಿಗೆ ಇನ್ನೂ ಕೆಲಸ ಇಲ್ಲ. ಏನ್ ಹೇಳ್ತಾ ಇದಾರೆ, ಅವರು ಇಲ್ಲಿ ಬಂದು ಕಾಂಪೀಟ್ ಮಾಡಬೇಕಾಗತ್ತೆ. ಬಟ್ ಅವರಿಗೆ ಆದ್ಯತೆ ಇದೆ. ಇವಾಗ ಖಾಸಗಿ ವಲಯದಲ್ಲಿ ಹೇಳಿದ್ನಲ್ಲ, 1ರಿಂದ 10ನೇ ತರಗತಿವರೆಗೂ ಮಾಧ್ಯಮದಲ್ಲೇ ಓದಿರ್ತಾರೆ, ಒಂದು ಭಾಷೆ ಕಲ್ತಿದ್ರೆ ಅವರಿಗೆ ಇಲ್ಲೂ ಕೂಡ ಆದ್ಯತೆ ಇದೆ. ಅಂದ್ರೆ ಕರ್ನಾಟಕದಲ್ಲಿ ಕರ್ನಾಟಕ ರಾಜ್ಯ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅವ್ರನ್ನೂ ಕೂಡ ನಮ್ಮವ್ರನ್ನೇ ಅಂತ ಒಪ್ಕೊಂಡಿದೆ ಅಂತ ಹೇಳಿ. ಅದನ್ನ ಅಭಿವೃದ್ಧಿ ಮಾಡ್ಲಿಕ್ಕೋಸ್ಕರ ಗಡಿ ಅಭಿವೃದ್ಧಿ ಪ್ರಾಧಿಕಾರ ಅಂತ ಸ್ಥಾಪನೆ ಮಾಡಿದೆ. ಸರ್ಕಾರಿ ಶಾಲೆಗಳ ಕೊಠಡಿ ನಿರ್ಮಾಣ ಮಾಡುವಂಥದ್ದು, ಅವರ ಮೂಲ ಸೌಲಭ್ಯ ಇದು ಮಾಡುವಂಥದ್ದು, ಈ ರೀತಿಯ ಅನೇಕ ಕೆಲಸವನ್ನ ಗಡಿ ಅಭಿವೃದ್ಧಿ ಪ್ರಾಧಿಕಾರ ಮಾಡ್ತಾ ಇರುತ್ತೆ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅವರಿಗೆ ಈ ರೀತಿಯ ಆ ರಾಜ್ಯ ಸರ್ಕಾರದ ಜೊತೆ ನೋಡಿ, ಇದು ಸಂವಿಧಾನದಲ್ಲಿರುವಂತಹ ಒಂದು ಆಶಯ. ಅಂದ್ರೆ 15% ಭಾಷಾ ಅಲ್ಪಸಂಖ್ಯಾತರು ಎಲ್ಲಿರ್ತಾರೆ ಅವರಿಗೆ ಆ ಫೆಸಿಲಿಟೀಸ್ನ ಕೊಡಬೇಕು ಅಂತ ಭಾರತ ಸರ್ಕಾರದ ಸಂವಿಧಾನದಲ್ಲಿ ಇರೋದು. ಅಂದ್ರೆ ನಮ್ಮ ರಾಜ್ಯದ ಒಳಗಡೆ ಮರಾಠಿಯವರಿದ್ರೆ, ತಮಿಳರಿದ್ರೆ ತಮಿಳು ಮಾಧ್ಯಮ ಶಾಲೆ ಇದೆ,
ಮರಾಠಿ ಮಾಧ್ಯಮ ಶಾಲೆ ಇದೆ, ತೆಲುಗು ಮಾಧ್ಯಮ. ನಾವು ಅವೆಲ್ಲ ಫೆಸಿಲಿಟಿಯನ್ನು ಅವ್ರಿಗೆ ಕೊಡಬೇಕು. ಅದೇ ತರ ಆ ರಾಜ್ಯದವರು ಕೂಡ ನಮ್ಮ ಕನ್ನಡ ಮಾಧ್ಯಮ ಶಾಲೆಗಳಿಗೆ ಅವೆಲ್ಲ ಫೆಸಿಲಿಟಿಯನ್ನು ಒದಗಿಸಿಕೊಡ್ತಾರೆ. ಅಂದ್ರೆ ಕೆಲವೊಂದು ಕಡೆ ತಾಂತ್ರಿಕ ಸಮಸ್ಯೆ ಇರುತ್ತೆ, ಅದನ್ನ ನಾವು ಅವ್ರ ಜೊತೆ ಮಾತಾಡೋದ್ರ ಮೂಲಕ ಅಲ್ಲಿನ ಶಿಕ್ಷಣ ಸಚಿವರು, ಅಲ್ಲಿನ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಅದನ್ನ ಪರಿಹರಿಸುವ ನಿಟ್ಟಿನಲ್ಲಿ ಅದು ನಿರಂತರ ಕಾರ್ಯಕ್ರಮ. ಈಗ ನಿರಂತರ ಕೆಲಸವನ್ನ ನಾವು ಮಾಡ್ತಾ ಇದೀವಿ. ಅವರು ಕೂಡ ನಮಗೆ ಸ್ಪಂದಿಸಲಿ, ನಾವು ಅವರಿಗೆ ಏನು ಸಹಕಾರ ಬೇಕೋ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ. ಸರ್, ಮತ್ತೊಂದು ತಂತ್ರಾಂಶದಲ್ಲಿ ಕನ್ನಡ ಅಂತ ಹೇಳಿದ್ರಿ. ಇವತ್ತಿನ ಅನೇಕ ಜನ ಅಂದ್ರೆ ಓದದೇ ಇರುವಂತಹ ಅನಕ್ಷರಸ್ಥ ಜನರು ಪೊಲೀಸರನ್ನ ಯಾರು ಆರಕ್ಷಕರನ್ನಲ್ಲ, ಇಂಜಿನಿಯರ್ಗಳನ್ನ ಯಾರು ಅಭಿಯಂತರರು ಅಂತ ಅನ್ನೋದಿಲ್ಲ. ಈ ತರ ಎಷ್ಟೋ ಒಂದು ಕನ್ನಡ ಭಾಷೆ ಪದಗಳು ಬಳಕೆ ಆಗದೇನೆ ಉಳಿತಿವೆ. ತಂತ್ರಾಂಶನೇ ತಗೊಳ್ಳಿ, ಉದಾಹರಣೆಗೆ ಸಾಫ್ಟ್ವೇರ್ ಅಂದ್ರೆ ಗೊತ್ತಾಗುತ್ತೆ, ಎಷ್ಟು ಜನರಿಗೆ ತಂತ್ರಾಂಶ ಅನ್ನೋದು ಗೊತ್ತಾಗುತ್ತೆ. ಇಂತಹ ಬಳಕೆ ಆಗದ ಪದಗಳು ಇದು ಎಷ್ಟರ ಮಟ್ಟಿಗೆ ಪ್ರಭಾವ ಬೀರುತ್ತೆ ಅಂತ ಇದ್ರ ಮೇಲೆ ತಂತ್ರಾಂಶದಲ್ಲಿ? ಇದು ಕನ್ನಡ ಭಾಷೆ ಬೆಳಿಬೇಕಂದ್ರೆ ಇದು ಒಂದು ಕೊಡುಕೊಳ್ಳುವಿಕೆಯ ಸಂಬಂಧ. ನಾವು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದವರು ಅಥವಾ ಬೇರೆಯವರು ಮಡಿವಂತಿಕೆ ಏನು ಇಲ್ಲ ನಮಗೆ. ಇವಾಗ ಬಸ್ಸನ್ನ ಒಂದು ಹೂ ಅಂತ ಸೇರ್ಸೋದು, ರೈಲನ್ನ ರೈಲು, ಉಗಿಬಂಡಿ ಅಂದ್ರೆ ಯಾರಿಗೂ ಅರ್ಥ ಆಗಲ್ಲ, ಪೊಲೀಸ್ನರ ಪೊಲೀಸು ಅಂತ ಹೇಳೋದು. ಇದು ಕನ್ನಡೀಕರಣ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಯಾವ ರೀತಿ ಸಂಸ್ಕೃತದಿಂದ ಸಾಕಷ್ಟು ಪದಗಳು ಬಂದಿದಾವೋ, ಇಂಗ್ಲಿಷ್ ಇಂದ, ಲ್ಯಾಟಿನ್ ಇಂದ ಅನೇಕ ಪದಗಳು ಬಂದಿದಾವೆ. ಇದನ್ನ ಸಾಫ್ಟ್ವೇರ್ ಅಂದ್ರೆ ಹೆಚ್ಚು ಜನಕ್ಕೆ ಗೊತ್ತಾಗುತ್ತೆ, ತಂತ್ರಾಂಶ ಅಂದ್ರೆ ಗೊತ್ತಾಗಲ್ಲ. ಆದ್ರೆ ಇದನ್ನ ಬಳಕೆ ಮಾಡೋದ್ರ ಮೂಲಕನೇ ನಾವು ಇವಾಗ ಒಂದು ವಲಯದಲ್ಲಿ ಬಳಕೆ ಮಾಡ್ತಾ ಇರ್ತೀವಿ. ಅದನ್ನ ಮುಂದಿನ ದಿನಗಳಲ್ಲಿ ಗೊತ್ತಾಗ್ಬೋದೇನೋ. ಗೊತ್ತಾಗ್ಲಿಲ್ಲ ಅಂದ್ರೆ ಈ ಪದಗಳನ್ನು ಕೂಡ ಆಲ್ಟರ್ನೇಟಿವ್ ಆಗಿ ಬಳಸುವಂತಹ ಎಲ್ಲ ಇದು ಇದೆ. ಅಂದ್ರೆ ಮಡಿವಂತಿಕೆ ಬೇಡ, ನಾವು ಅದನ್ನ ಕನ್ನಡೀಕರಣ ಮಾಡ್ಕೊಳ್ಳೋಣ. ಎಲ್ಲೆಲ್ಲಿ ಸಾಧ್ಯ ಆಗಲ್ವೋ ಅದನ್ನು ಕನ್ನಡಕ್ಕೆ ಒಳಪಟ್ಟುಕೊಂಡು ಅದೇ ರೀತಿ ಮಾಡೋಣ ಅನ್ನೋದು ಕೂಡ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಇದ್ರ ಜೊತೆಗೆ ಬೇರೆ ಬೇರೆ ಪದಗಳು ಕೂಡ ಕಳೆದು ಹೋಗಬಾರ್ದು ಅನ್ನೋ ಕಾರಣಕ್ಕೆ ಪಾರಿಭಾಷಿಕ ಪದಕೋಶ ಅಂತ ಹೊರಗಡೆ ತರ್ತಾ ಇದ್ವಿ. ಆ ಇಲಾಖೆಗಳಲ್ಲಿ ಇವಾಗ ಲೋಕೋಪಯೋಗಿ ಇಲಾಖೆಯಲ್ಲಿ ಏನೇನು ಪದಗಳು ಬಳಕೆ ಆಗ್ತವೆ ಅದರದೇ ಒಂದು ಪಾರಿಭಾಷಿಕ ಪದಕೋಶ. ಈಗ ಪೊಲೀಸ್ ಇಲಾಖೆನಲ್ಲಿ ಏನು ಆ ಪಾರಿಭಾಷಿಕ ಪದಕೋಶ ಅಂದ್ರೆ ಅದಕ್ಕೆ ಆಲ್ಟರ್ನೇಟ್ ಪದಗಳು ಇರ್ತವೆ, ಈ ಪದಗಳು ಇರ್ತವೆ. ಅಂದ್ರೆ ಸಾಮಾನ್ಯ ಜನಕ್ಕೆ ಅರ್ಥ ಆಗ್ಬೇಕು. ನಾನು ಅವನಿಗೆ ಇವಾಗ ಬೇರೆ ಪದವನ್ನ ಉಗಿಬಂಡಿ ಅಂತ ಹೇಳಿದ್ರೆ ಸಾಮಾನ್ಯ ಜನಕ್ಕೆ ಅರ್ಥ ಆಗಲ್ಲ. ಆರಕ್ಷಕ ಅವನಿಗೆ ಪೊಲೀಸ್ ಅಂತ ಹೇಳಿದ್ರೆ ಅರ್ಥ ಆಗಲ್ಲ. ಅದನ್ನ ಕಂಪ್ಯೂಟರ್ ಈ ರೀತಿಯ ಬಳಸ್ಕೊಂಡೇ ಮುಂದೆ ಹೋಗುವಂತ ನಿಟ್ಟಿನಲ್ಲಿ ಕೂಡ ಈ ಪಾರಿಭಾಷಿಕ ಪದಕೋಶಗಳು ಸಹಾಯ ಮಾಡ್ತಾ ಇದ್ದಾವೆ. ಇದನ್ನು ಕೂಡ ಪ್ರಕಟಣೆ ಮಾಡ್ತಾ ಇದೀವಿ. ಹೌದು. ಜೊತೆಗೆ ಶಾಲಾ ಹಂತದಲ್ಲೂ ಕೂಡ ಈ ತರ ಎಲ್ಲಾ ಪದಗಳನ್ನು ಕೂಡ ಮಕ್ಕಳಿಂದ ಲೆವೆಲ್ ನಲ್ಲೇ ಕಲಿಸ್ಕೊಳ್ತಾ ಬಂದ್ರೆ ಬಹುಶಃ ಅವ್ರಿಗೂ ಕೂಡ ಪದಗಳ ಒಂದು ಪರಿಚಯ ಆಗುತ್ತೆ. ಶ್ವೇತಾ ಅವ್ರು ಹೇಳಿದಾಗ ಎಷ್ಟೋ ಪದಗಳು ಪರಿಚಯನೇ ಇಲ್ಲ ಎಷ್ಟೋ ಮಕ್ಕಳಿಗೆ. ನಿಜ ಸರ್. ಹಾಗೆ ನೀವು ಕೆಲವೊಂದು ಮಿನಿಸ್ಟ್ರಿಗಳಿಗೂ ಕೂಡ ತಾವು ಕಾರ್ಯವನ್ನು ನಿರ್ವಹಿಸಿದರೆ, ಆಪ್ತ ಸಹಾಯಕರಾಗಿ ಕೆಲಸವನ್ನ ಮಾಡಿದ್ರಿ. ಅದರ ಒಂದು ಅನುಭವಗಳನ್ನ ಹಂಚ್ಕೊಳ್ಳಿ ಸರ್. ಶಿಕ್ಷಣ ಇಲಾಖೆಯಲ್ಲೂ ಕೂಡ ಕೆಲಸ ಮಾಡಿದ್ರಿ ಅಂತ. ಹೌದು, ನಾನು ಶಿಕ್ಷಣ ಇಲಾಖೆಯ ಸಚಿವರು ಮತ್ತೆ ಸಣ್ಣ ಕೈಗಾರಿಕಾ ಸಚಿವರ ಹತ್ರ ಆಪ್ತ ಕಾರ್ಯದರ್ಶಿಯಾಗಿ ಕೆಲಸ ನಿರ್ವಹಿಸಿದ್ದೆ. ಅಂದ್ರೆ ಅದು ಇಡೀ ಒಂದು ವಲಯದ ಎಲ್ಲ ಸಮಸ್ಯೆಗಳು ಕೂಡ ಈ ಸಚಿವರ ಗಮನಕ್ಕೆ ಬರ್ತಾ ಇರುತ್ತೆ. ಇವಾಗ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ತುಂಬಾ ದೊಡ್ಡ ಇಲಾಖೆ, 4 ಲಕ್ಷ ಜನ ಶಿಕ್ಷಕರು ಮತ್ತೆ ಶಿಕ್ಷಕೇತರರು ಆ ಇಲಾಖೆನಲ್ಲಿ ಪ್ರೈಮರಿ ಮತ್ತೆ ಸೆಕೆಂಡರಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಸಾಕಷ್ಟು ಸಮಸ್ಯೆಗಳು ಇದಾವೆ. ಅಂದ್ರೆ ನಾವು ಸರ್ಕಾರಿ ಶಾಲೆಗಳು ಏನು ಸಾರ್ವಜನಿಕ ಶಾಲೆಗಳನ್ನ ಉಳಿಸ್ಕೊಳ್ಳಿಲ್ಲ ಅಂದ್ರೆ ಮುಂದಿನ ದಿನ ನಾವೆಲ್ಲ ಸರ್ಕಾರಿ ಶಾಲೆಯಲ್ಲಿ ಓದ್ ಬಂದಿರೋದು. ಈ ಸರ್ಕಾರಿ ಶಾಲೆ ಅಂದ್ರೆ ಅಲ್ಲೊಂದು ಸಮಾನತೆ ಇರ್ತದೆ. ಅಲ್ಲಿ ಅವನು ಕೂಲಿ ಮಾಡುವ ಮಗನೂ ಬರ್ತಾ ಇರ್ತಾನೆ, ರೈತನ ಮಗನೂ ಬರ್ತಾ ಇರ್ತಾನೆ, ಜಮೀನ್ದಾರ್ ಮಗನೂ ಬರ್ತಾ ಇರ್ತಾನೆ. ಅಲ್ಲಿ ಎಲ್ಲರ ಜೊತೆ ಬೆರಿತೀವಿ. ಆ ಕಾರಣಕ್ಕೆ ಅದೊಂಥರ ಸಮಾನತೆ ಸಾರುವಂತಹ ಒಂದು ಶಾಲೆ, ಅದೊಂದು ಇದು ಪ್ರದೇಶ ಮತ್ತೆ ವೇದಿಕೆ, ಅದು ಉಳಿಬೇಕು ಅನ್ನೋದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಆಶಯ. ಸರ್ಕಾರಿ ಶಾಲೆಗಳನ್ನ ಸಬಲೀಕರಣ ಮಾಡಬೇಕು ಅಂತಾನೆ ಒಂದು ವರದಿಯನ್ನು ಕೂಡ ಕೊಟ್ಟಿದ್ವಿ. ಆ ಇಲಾಖೆನಲ್ಲಿ ಕೆಲಸ ಮಾಡುವ ಸಂದರ್ಭದಲ್ಲಿ ಈ ರೀತಿಯ ವರದಿಗಳು ಮತ್ತೆ ಈ ರೀತಿ ಅವರ ತಾಂತ್ರಿಕವಾದ ಎಲ್ಲಿ ಲೋಪ ಆಗ್ತಾ ಇದೆ, ಯಾವುದನ್ನು ಅನುಷ್ಠಾನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಯಾಕೆ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಸರ್ಕಾರಿ ಶಿಕ್ಷಣ ಸಂಸ್ಥೆಗಳಿಂದ ಚೆನ್ನಾಗಿ ಕೆಲಸ ನಿರ್ವಹಿಸಕ್ಕೆ ಸಾಧ್ಯ ಅಂದ್ರೆ, ಇವಾಗ ಸರ್ಕಾರಿ ಟೀಚರ್ ಆಗ್ಬೇಕಂದ್ರೆ ಹೈಯೆಸ್ಟ್ ಮೆರಿಟ್ ಇರೋರು ಸರ್ಕಾರಿ ಟೀಚರ್ ಆಗಿ ನೇಮಕ ಆಗ್ತಾರೆ. ಅಲ್ಲಿ ಸೆಲೆಕ್ಟ್ ಆಗದಿದ್ದವರು ಖಾಸಗಿ ವಲಯಕ್ಕೆ ಹೋಗ್ತಾರೆ. ಆದ್ರೆ ಅವ್ರ ರಿಸಲ್ಟ್ ಚೆನ್ನಾಗಿರುತ್ತೆ. ಅಂದ್ರೆ ಅವ್ರನ್ನ ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡ್ತಾರೆ, ಕ್ಯಾಮ್ರಾ ಇಟ್ಟಿರ್ತಾರೆ, ಪೇರೆಂಟ್ ಟೀಚರ್ಸ್ ಮೀಟಿಂಗ್ ಮಾಡ್ತಾರೆ. ಮತ್ತೆ ಅವನಿಗೆ ಸ್ಯಾಲ್ರಿ ಇವ್ರಕಿನ್ನ ತುಂಬಾ ಕಡಿಮೆ ಕೊಡ್ತಾ ಇರ್ತಾನೆ. ಅದು ಪರ್ಮನೆಂಟ್ ಇರಲ್ಲ. ಎಲ್ಲಿ ಇನ್ಸೆಕ್ಯೂರಿಟಿ ಫೀಲಿಂಗ್ ಇರುತ್ತೆ ಅಲ್ಲಿ ಪ್ರಗತಿನೂ ಕೂಡ ಇರುತ್ತೆ. ಅಂದ್ರೆ ನಮ್ಮಲ್ಲಿ ಸ್ವಲ್ಪ ಮಾನಿಟರಿಂಗ್ ಸಿಸ್ಟಮ್ ಇಲ್ಲ. ಮತ್ತೆ ಸರ್ಕಾರಿ ಶಾಲೆಗೆ ಮಕ್ಕಳುಗಳನ್ನ ಸೇರಿಸ್ಬೇಕು ಅಂದ್ರೆ ಸರ್ಕಾರಿ ಶಾಲೆಯಲ್ಲಿ ಪಾಠ ಮಾಡ್ತಿರುವ ಶಿಕ್ಷಕರು ತನ್ನ ಮಕ್ಕಳುಗಳನ್ನ ಪಕ್ಕದ ಕಾನ್ವೆಂಟಿಗೆ ಬಿಟ್ಟು ಇಲ್ಲಿ ಬಂದು ಪಾಠ ಮಾಡಿದ್ರೆ ಆ ಸುತ್ತಮುತ್ತಲಿನ ಜನಕ್ಕೆ ಅದ್ರ ಬಗ್ಗೆ ಅಭಿಮಾನ ಹುಟ್ಟಲ್ಲ.
ಇಲ್ಲಿ ಏನೋ ಕ್ವಾಲಿಟಿ ಇಲ್ವೇನೋ, ಗುಣಾತ್ಮಕತೆ ಇಲ್ವೇನೋ ಅವನಿಗೆ ಫೀಲ್. ಈ ರೀತಿಯ ಅನೇಕ ತೊಂದರೆಗಳು ಇದ್ದಾವೆ. ಅದನ್ನೆಲ್ಲ ಹಂತ ಹಂತವಾಗಿ ಬಗೆಹರಿಸಬೇಕು. ಅಂದರೆ ದಿನ ಹೋಗ್ತಾ ಇದ್ದಂಗೆ ಅದರದ ಸ್ವರೂಪ ಬದಲಾಗ್ತಾ ಹೋಗ್ತಾ ಇರುತ್ತೆ, ಶಿಕ್ಷಣದ ಸ್ವರೂಪ. ಈ ನಿಟ್ಟಿನಲ್ಲಿ ಇವತ್ತು ನಾವು ಏನೇ ಹೇಳಿದ್ರು ಕೂಡ ಪೇರೆಂಟ್ಸ್ಗಳು ಆಂಗ್ಲ ಮಾಧ್ಯಮದ ಹತ್ರ ಮುಖ ಮಾಡ್ತಾರೆ. ಕಾಂಪಿಟೇಟಿವ್ ವರ್ಲ್ಡ್ ಅಂತ ಹೇಳ್ತಾರೆ ಮಾತಾಡಿದ್ರೆ, ಸ್ಪರ್ಧಾತ್ಮಕ ಮುಂದೆ ಯುಗದಲ್ಲಿ ಕಷ್ಟ ಆಗುತ್ತೆ ಅನ್ನುವಂಥದ್ದು. ಈಗ ಕಲಿಸಬಹುದು, ಕನ್ನಡ ಭಾಷೆ ಮೇಲೆ ಪ್ರೇಮ ಇದೆ, ಗೌರವ ಇದೆ, ಆದರೆ ಮುಂದೆ ಕಷ್ಟ ಆಗಬಹುದು, ಉದ್ಯೋಗ ಸಿಗೋದಕ್ಕೆ ಎಲ್ಲೊಂದು ಕಡೆ ಕಷ್ಟ ಆಗ್ಬೋದು ಅನ್ನುವಂಥ ನಿಟ್ಟಿನಲ್ಲಿ. ಇದ್ರ ಜೊತೆಗೆ ಸರ್, ಪ್ರಾಧಿಕಾರದಿಂದ ಏನೇ ಅಂದರೆ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಆಗಬೇಕಾದಂಥ ಏನೇ ಸೌಲಭ್ಯಗಳಾಗಿರಬಹುದು, ಏನೇ ಅನುದಾನ ಆಗಿರ್ಬೋದು, ಎಲ್ಲವೂ ಕೂಡ ಕಮ್ಯುನಿಕೇಷನ್ ಮೇಲೆ ನಿಂತಿದೆ. ಸೊ ಪ್ರಾಧಿಕಾರದ ಮೂಲಕ ನೀವು ಅನೇಕ ಬಾರಿ ಸಾಹಿತಿಗಳನ್ನು, ಶಿಕ್ಷಣ ತಜ್ಞರನ್ನು ಒಳಗೊಂಡಿರುವ ನಿಯೋಗ ಹೋಗ್ತಾ ಇರುತ್ತೆ ಆಗಾಗ ನವದೆಹಲಿಗೆ. ಇದು ಎಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗಿರುತ್ತೆ? ಯಾವೆಲ್ಲ ವಿಷಯಗಳಲ್ಲಿ ಒಂದು ನಿಯೋಗ ತಗೊಂಡು ಹೋಗ್ಬೋದು ಅಂತ ಹೇಳ್ತೀರಿ? ನಾವು ಕಳೆದ ಒಂದು 8 ವರ್ಷಗಳಿಂದ ಸಾಕಷ್ಟು ನಿಯೋಗಗಳನ್ನು ಕೇಂದ್ರ ಸರ್ಕಾರಕ್ಕೆ ಕೊಂಡೊಯ್ದಿದ್ದೀವಿ. ಅಂದರೆ ಅವತ್ತಿನ ದಿನ ಏನೇನು ಸಮಸ್ಯೆ ಇರುತ್ತೆ ಅದನ್ನ ಆಧಾರದ ಮೇಲೆ ಆ ನಿಯೋಗದಲ್ಲಿ ಶಿಕ್ಷಣ ತಜ್ಞರಿರ್ತಾರೆ, ಸಾಹಿತಿಗಳಿರ್ತಾರೆ, ಮತ್ತು ಆ ಕ್ಷೇತ್ರದ ಸಮಸ್ಯೆಗಳ ತಜ್ಞರು ಕೂಡ ಇರ್ತಾರೆ. ತುಂಬ ಇವಾಗ ಶಾಸ್ತ್ರೀಯ ಸ್ಥಾನಮಾನಕ್ಕೆ ಸಂಬಂಧಪಟ್ಟ ಹಾಗೆ ನಿಯೋಗವನ್ನು ಅವತ್ತಿನ ದಿನ ಕೊಂಡೊಯ್ದಿದ್ವಿ. ಅದು ಒಂದು ಹಂತದಲ್ಲಿ ಶಾಸ್ತ್ರೀಯ ಸ್ಥಾನಮಾನ ಸಿಕ್ತು. ನಂತರ ಅದಕ್ಕೆ ಸ್ವಾಯತ್ತತೆ ಸಿಗಬೇಕು, ಒಬ್ಬ ಪ್ರಾಜೆಕ್ಟ್ ಡೈರೆಕ್ಟರ್. ಈ ರೀತಿಯ ಇವತ್ತಿನ ದಿನದಲ್ಲಿ ಏನು ಸಮಸ್ಯೆ ಇದೆ ಅದನ್ನು ತೊಗೊಂಡು ಹೋಗ್ತೀವಿ. ಅದೇ ರೀತಿ ನೇಮಕಾತಿ ಇದೆಯಲ್ಲ, ಹಿಂದೆ 10 ವರ್ಷದ ಹಿಂದೆ ಇದ್ದ ನೇಮಕಾತಿ ಇವತ್ತಿಲ್ಲ. 2014ರಿಂದ ಈಚೆಗೆ ಬ್ಯಾಂಕುಗಳಲ್ಲಿ ನೇಮಕಾತಿ ಒಂದು ಪರೀಕ್ಷೆ ಮಾಡಿಸೋರು, ಆ ರಾಜ್ಯ ಭಾಷೆಯಲ್ಲಿ ಗೊತ್ತಿರೋರನ್ನ ಇಂಟ್ರೂ ಮಾಡೋರು. ಅವನಿಗೆ ಇಲ್ಲಿ ಕರ್ನಾಟಕದಲ್ಲಿ ಕನ್ನಡ ಓದಲು ಬರೆಯಲು ಮಾತನಾಡಲು ಬರುತ್ತಾ ಅಂತ, ಆಂಧ್ರ ಪ್ರದೇಶದಲ್ಲಿ ತೆಲುಗು ಬರುತ್ತಾ ಅಂತ, ಈ ಥರ ಎಲ್ಲ. ಅದು 2014 ನಂತರ ನೇಮಕಾತಿ ನಿಯಮ ಬದಲಾವಣೆ ಆಯಿತು. ಇದನ್ನು ಬದಲಾವಣೆ ಮಾಡಿರೋದ್ರಿಂದ ಅನೇಕ ಜನ ಕರ್ನಾಟಕದ ನೇಮಕಾತಿ ಒಳಗಡೆ ಬಿಹಾರದವ್ರು ಇರ್ಬೋದು, ಆಂಧ್ರ ಪ್ರದೇಶವರು ಬಂದರು. ಅಲ್ಲಿ ಏನು ಮಾಡಿಬಿಟ್ರು ಆ ನಿಯಮದಲ್ಲಿ ಅಂದರೆ, ಕೆಲಸಕ್ಕೆ ಸೇರಾದ್ಮೇಲೆ ಆ ಸ್ಥಳೀಯ ಭಾಷೆ ಕಲಿಬೇಕು ಅಂತ ಮಾಡಿಬಿಟ್ರು. ಆ ಕಾರಣಕ್ಕೆ ಇವರು ಕೆಲಸಕ್ಕೆ ಸೇರಾದ್ಮೇಲೆ ಅದನ್ನು ಕಲೀಲಿಕ್ಕೆ ಸಾಧ್ಯ ಆಗಲಿಲ್ಲ. ಎಷ್ಟೋ ಜನಕ್ಕೆ ಕಲೀಲಿಲ್ಲ ಅಂದರೆ ಅವ್ರನ್ನ ಸೇವೆಯಿಂದ ಬಿಡುಗಡೆ ಮಾಡಬೇಕು ಅಂತ ನೇಮಕಾತಿ ನಿಯಮ ಹೇಳ್ತು. ಯಾರನ್ನೂ ಬಿಡುಗಡೆ ಮಾಡಲಿಲ್ಲ. ತುಂಬ ಜನ ನಾವು ಇದರ ಏನೇನು ಸಮಸ್ಯೆಗಳಿತ್ತು ಇದನ್ನೆಲ್ಲ ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಟ್ಟಿದ್ವಿ. ಅವತ್ತಿನ ದಿನ ಒಂದು ಸಣ್ಣ ಬದಲಾವಣೆಯನ್ನು ಮಾಡಿದ್ರು. ರೈಲ್ವೆ ಇಲಾಖೆಯಲ್ಲಿ ಆ ರಾಜ್ಯ ಭಾಷೆನಲ್ಲಿ ಬರೀಬೇಕು ಅನ್ನೋ ಒಂದು ಬದಲಾವಣೆ ಮಾಡಿದ್ರು. ಇವಾಗೂ ಕೂಡ ರೀಜನಲ್ ರೂರಲ್ ಬ್ಯಾಂಕ್, ಗ್ರಾಮೀಣ ಬ್ಯಾಂಕ್ಗಳಲ್ಲಿ ಈ ಅವಕಾಶ ಮಾಡಿದ್ದಾರೆ ಮೊನ್ನೆ ಅಷ್ಟೇ. ಮುಂದಿನ ರೆಕ್ರೂಟ್ಮೆಂಟ್ಗೆ ಬರುತ್ತೆ. ಅಂದರೆ ನ್ಯಾಷನಲ್ ಬ್ಯಾಂಕಲ್ಲೇ, ನ್ಯಾಷನಲೈಸ್ಡ್ ಬ್ಯಾಂಕಲ್ಲೇ ಮಾಡಿಲ್ಲ ಇನ್ನು. ಈ ರೀತಿಯ ಹಲವಾರು. ಮತ್ತೆ ಪ್ರಾಥಮಿಕ ಹಂತದ ಶಿಕ್ಷಣ ಕನ್ನಡ ಮಾಧ್ಯಮದಲ್ಲಿ ಇರಬೇಕು ಅಂತ. ಅಂದರೆ ನಮ್ಮಲ್ಲಿ ಮಾತ್ರ ಅಲ್ಲ, ಆ ರಾಜ್ಯಗಳಲ್ಲಿ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿ ಆಗಬೇಕು. ಆ ರಾಜ್ಯಗಳಲ್ಲಿ ಪ್ರಾಥಮಿಕ ಶಿಕ್ಷಣ ಆ ರಾಜ್ಯ ಭಾಷೆನಲ್ಲಿ ಇರಬೇಕು ಅಂತ ಒಂದು ಮನವಿ ಕೊಟ್ಟಿದ್ವಿ. ಅದು ಅಷ್ಟೊಂದು ಕಾರ್ಯರೂಪಕ್ಕೆ ಬರಲಿಲ್ಲ. ಯಾಕಂದರೆ ಅದು ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಬಂದು ಫುಲ್ ಬೆಂಚಲ್ಲಿ ಅದು ಬಿದ್ದು ಹೋಗಿರೋದ್ರಿಂದ ಅದು ನಿಲ್ತು. ಇದೇ ರೀತಿ ರಾಷ್ಟ್ರೀಯ ಉದ್ಯೋಗ ನೀತಿ ಆಗಬೇಕು ಅಂತ. ಈ ರೀತಿ ಹಲವಾರು ಸಮಸ್ಯೆಗಳನ್ನ ತಗೊಂಡು ಹೋಗಿ ಕೇಂದ್ರ ಸರ್ಕಾರದ ನಮ್ಮ ಸಂಸದರಿಗೂ ಕೂಡ ಅವರಿಗೂ ಕೂಡ ಮನವಿ ಕೊಟ್ಟು ಅವರಿಗೂ ಕೂಡ ಮನವರಿಕೆ ಮಾಡಿಕೊಡ್ತಾ ಇದ್ವಿ. ಯಾಕಂದರೆ ಅವರೇ ನಮ್ಮ ಪ್ರತಿನಿಧಿಗಳು. ಇವಾಗ ಪಾರ್ಲಿಮೆಂಟಲ್ಲಿ ಏನಾದರೂ ನೀತಿ ರೂಪಿಸಬೇಕಂದ್ರೆ ಅವ್ರ ಮೂಲಕನೇ ಹೋಗಬೇಕು. ಅವರಿಗೆ ಮತ್ತು ಸಂಬಂಧಪಟ್ಟ ಸಚಿವರಿಗೆ ಕೊಡ್ತಾ ಇದ್ವಿ. ಇದರಲ್ಲಿ ಸಾಕಷ್ಟು ಒಳ್ಳೆ ಕೆಲಸಗಳು ಆಗಿದೆ, ಸಾಕಷ್ಟು ಆಗಿದೆ, ಇನ್ನೂ ಸಾಕಷ್ಟು ಆಗಬೇಕಾಗಿದೆ. ಇದೊಂಥರ ನಿರಂತರ ಪ್ರಯತ್ನ, ಹೀಗೆ ನಿರಂತರವಾಗಿ ಆಗ್ತಾ ಇರಬೇಕು. ಇದು ನಡೀತಾ ಇದೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ. ಸರ್, ಮಾತಾಡ್ತಾ ಇದ್ದಾಗ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ಸ್ಪರ್ಧೆಯನ್ನು ಮಾಡೋದಕ್ಕೆ ಮಕ್ಕಳಿಗೆ ಆಗೋದಿಲ್ಲ. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಇಂಗ್ಲೀಷನ್ನೇ ಕಲಿಸ್ಬೇಕಾಗತ್ತೆ ಅನ್ನುವಂಥದ್ದು ಸಾಕಷ್ಟು ಜನ ಪೇರೆಂಟ್ಸ್ ಹೇಳುವಂಥ ಒಂದು ಮಾತುಗಳು. ಈಗ ನಮ್ಮ ಜನ್ರೇಷನ್ ತೆಗೆದುಕೊಂಡ್ರೆ, ಸೊ ನಮ್ಮ ಜನ್ರೇಷನಲ್ಲೂ ಆಲ್ರೆಡಿ ಆ ಥರದ ಒಂದು ಮಾತುಗಳು ಬರ್ತಾ ಇದ್ವು. ಇಂಗ್ಲೀಷ್ ಮಾಧ್ಯಮದಲ್ಲಿ ಓದಿರೋರು ಮಾತ್ರ ಒಳ್ಳೆ ಕರಿಯರ್ ಬಿಲ್ಡ್ ಮಾಡ್ಬೋದು, ನೀವೆಲ್ಲ ಕನ್ನಡ ಮೀಡಿಯಮಲ್ಲಿ ಓದ್ತಾ ಇರೋರು ನಿಮ್ಗೇನೂ ಆಗಲ್ಲ ಅಂತ ಹೇಳಿ ಮೊದಲಿಸೋರು ಸಾಕಷ್ಟು ಜನ ಇದ್ರು. ಬಟ್ ನಮ್ಮ ಜನ್ರೇಷನ್ ಹೇಗೋ ನಡ್ಕೊಂಡು ಬಂತು. ನಾವು ಕೂಡ ಯಾವುದಾದ್ರು ಕ್ಷೇತ್ರದಲ್ಲಿ ಕೆಲಸಗಳನ್ನು ಮಾಡಿಕೊಂಡು ಈ ಮಟ್ಟಕ್ಕೆ ಬರೋದಕ್ಕೆ ಸಾಧ್ಯ ಆಯಿತು. ಬಟ್ ನಮ್ಮ ಮಕ್ಕಳು, ಮುಂದಿನ ಜನರೇಷನ್ ಏನಿದೆ, ಸೊ ಅವರಿಗೆ ಈ ಸ್ಪರ್ಧಾತ್ಮಕ ಯುಗದಲ್ಲಿ ಕಾಂಪೀಟ್ ಮಾಡಬೇಕು ಅಂತ ಹೇಳಿದ್ರೆ ಇಂಗ್ಲೀಷ್ ಬೇಕೇ ಬೇಕು ಅನ್ನುವಂಥದ್ದು ಇದ್ದೇ ಇದೆ ಕೆಲವ್ರ ಮನಸ್ಸಲ್ಲಿ. ನಿಮ್ಮ ನಿಲುವೇನು ಸರ್ ಇದ್ರ ಬಗ್ಗೆ? ನೀವೇನು ಹೇಳ್ತೀರಿ? ಸರ್, ನನ್ನ ವೈಯಕ್ತಿಕ ನಿಲುವು ಏನಂದರೆ, ನೋಡಿ, ನನಗೆ ಇಂಗ್ಲೀಷ್ ಬರಬೇಕು ಅಂದರೆ ನಾನು ಮಾಧ್ಯಮದಲ್ಲಿ ಓದಬೇಕಾಗಿಲ್ಲ. ಒಂದು ಭಾಷೆಯಾಗಿ ಇಂಗ್ಲೀಷ್ ಕಲಿತ್ರೆ ಸಾಕು. ನಾನು ತುಂಬ ಫ್ಲೂಯೆಂಟ್ ಇಂಗ್ಲೀಷ್ ಮಾತಾಡಬಲ್ಲೆ. ಅಂದರೆ ನಾವು ಇಂಗ್ಲೀಷ್ ಮಾಧ್ಯಮ ಶಾಲೆಗಳಲ್ಲಿ ಹೇಗೆ ಒಂದು ಭಾಷೆಯಾಗಿ ಕನ್ನಡ ಕಲಿಸ್ಬೇಕು ಅಂತ ಹೇಳ್ತೀವೋ, ಅದೇ ರೀತಿ ನಮ್ಮ ಕನ್ನಡ ಮಾಧ್ಯಮ ಶಾಲೆಗಳಿದಾವಲ್ಲ, ಸರ್ಕಾರಿ ಶಾಲೆಗಳು, 1ನೇ ತರಗತಿಯಿಂದ 10ನೇ ತರಗತಿಯವರಿಗೆ ಒಳ್ಳೆ ಇಂಗ್ಲೀಷನ್ನ ಕಲಿಸ್ಬೇಕು. ಒಳ್ಳೆ ಇಂಗ್ಲೀಷ್ ಅಂದರೆ ಯಾವ ಥರ ಅಂದರೆ, ಟ್ರೈನ್ ಟೀಚರ್ಸ್ ಹತ್ರ ಇಂಗ್ಲೀಷ್ನ ಕಲಿಸ್ಬೇಕು. ಅವರಿಗೆ ಆಕ್ಟಿವಿಟಿ, ಚಟುವಟಿಕೆಯ ಆಧಾರದ ಮೇಲೆ ಇಂಗ್ಲೀಷ್ನ ಕಲಿಸ್ಬೇಕು. ಆ ಮೂಲಕ ಅವರಿಗೆ ಆತ್ಮವಿಶ್ವಾಸ ತುಂಬಬೇಕು. ನನಗೆ ಹಿಂದಿ ಮಾತಾಡಬೇಕು ಅಂದರೆ ನಾನು ಹಿಂದಿ ಮಾಧ್ಯಮದಲ್ಲಿ ಓದಬೇಕಾಗಿಲ್ಲ. ನಾನು ಇಂಗ್ಲೀಷ್ ಮಾತಾಡಬೇಕಂದ್ರೆ ಇಂಗ್ಲೀಷ್ ಮಾಧ್ಯಮದಲ್ಲಿ ಓದಬೇಕಾಗಿಲ್ಲ.
ನಾನು ಇಂಗ್ಲೀಷ್ನ ಒಂದು ಭಾಷೆಯಾಗಿ 1ನೇ ತರಗತಿಯಿಂದ ಒಳ್ಳೆ ಇಂಗ್ಲೀಷನ್ನು ಕಲಿಸೋಣ. ಅವನಿಗೆ ನಾವು ಒಳ್ಳೆ ಇಂಗ್ಲೀಷನ್ನು 1ನೇ ತರಗತಿಯಿಂದ ಕಲಿಸಿದ್ರೆ ಅವನಿಗೆ ಇಂಗ್ಲೀಷ್ ಮೇಲೆ ಹೊಳ್ಳಿರುತ್ತೆ, ಬೇರೆ ಬೇರೆ ಭಾಷೆಗಳನ್ನು ಕೂಡ ಕಲೀಲಿ, ಏನೂ ತೊಂದರೆ ಇಲ್ಲ. ಆದರೆ ಮಾಧ್ಯಮದ ಮೂಲಕ ಕಲಿತ್ರೆ ಅವನ ಕ್ರಿಯೇಟಿವಿಟಿ ಸತ್ತೋಗ್ಬೋದು. ಅವನು ನೋಡಿ, ನಾವು ಜ್ಞಾನ ಪಡಿಲಿಕ್ಕೆ ನಾವು ಶಾಲೆಗಳಿಗೆ ಹೋಗ್ತೀವಿ, ಭಾಷೆ ಕಲೀಲಿಕ್ಕಲ್ಲ. ನಾವು ಜ್ಞಾನವನ್ನ ಯಾವುದ್ರಲ್ಲಿ ಪಡಿತೀವಿ ಅನ್ನೋದು ಮುಖ್ಯ. ನನ್ನ ಮಾತೃಭಾಷೆಯಲ್ಲಿ ಪ್ರಾಥಮಿಕ ಹಂತದಲ್ಲಿ ಪಡೆದ್ರೆ ಅವನಿಗೆ ಇಂಗ್ಲಿಷ್ ಮಾತಾಡೋದು ಜ್ಞಾನ ಅಲ್ಲ. ಅದು ತುಂಬಾ ಜನಕ್ಕೆ ತಪ್ಪು ಕಲ್ಪನೆ ಇದೆ. ಇಂಗ್ಲಿಷ್ ಬಂದ್ರೆ ನಾನು ಜ್ಞಾನಿ ಅಂತ ಅನ್ಕೊಳ್ತೀನಿ. ಇಂಟೆಲಿಜೆನ್ಸ್ ಕೋಶೆಂಟ್ ಅಲ್ಲ ಅದು. ಇಂಗ್ಲಿಷ್ ಅನ್ನೋದು ಒಂದು ಜಸ್ಟ್ ಭಾಷೆ. ನೋಡಿ, ಅಮೆರಿಕ ಅಂತ ದೇಶದಲ್ಲಿ, ಯುರೋಪಿನ ಅಂತ ದೇಶಗಳಲ್ಲಿ ಇಂಗ್ಲಿಷ್ನ ಅವರ ಮಾತೃಭಾಷೆನೇ ಇಂಗ್ಲೀಷು. ಅವರಲ್ಲಿ ನಿರುದ್ಯೋಗಿಗಳಿಲ್ವಾ? ಖಂಡಿತ. ಮತ್ತೆ ನೀವು ವಿಶ್ವದ ಟಾಪ್ 20 ರ್ಯಾಂಕಿಂಗ್ ಯೂನಿವರ್ಸಿಟೀಸ್ ತಗೊಂಡ್ರೆ, ಅಂದರೆ ಕೊರಿಯಾ ಇರ್ಬೋದು, ಚೈನಾ ಇರ್ಬೋದು, ಜಪಾನ್ ಇರ್ಬೋದು, ಇವರು 20 ರ್ಯಾಂಕಲ್ಲಿ ಬರ್ತಾರೆ. ಅವರು ತಮ್ಮ ಮಾತೃಭಾಷೆಯನ್ನು ಹೈಯರ್ ಎಜುಕೇಷನಲ್ಲೂ ಕೂಡ ಕಳಿಸ್ತಾರೆ. ಮೆಡಿಕಲ್ಲು, ಇಂಜಿನಿಯರಿಂಗು, ಜರ್ಮನಿ, ಕೊರಿಯಾ, ಇವರೆಲ್ಲ ಅಂದರೆ ಇವೆಲ್ಲ ಟಾಪ್ ರ್ಯಾಂಕಿಂಗಲ್ಲಿ ಬರ್ತಾವೆ ಆ ಯೂನಿವರ್ಸಿಟಿಗಳು. ಈ ಇಂಗ್ಲೀಷ್ ಕಲಿಸುವಂಥ ಯೂನಿವರ್ಸಿಟಿಗಳು ಕೊನೆ ರ್ಯಾಂಕಲ್ಲಿ ಇರ್ತವೆ. ಅಂದರೆ ನಾನು ಏನನ್ನು ಕಲಿಯಕ್ಕೆ ಹೋಗ್ತೀನಿ, ಇದೊಂದು ಮಾಧ್ಯಮ ಅಷ್ಟೇ. ಭಾಷೆ ಅನ್ನೋದು ಆ ಮೂಲಕ ಮಾಡುವಂಥ ಒಂದು ಇದು. ಅದನ್ನು ನಾವು ನಮ್ಮ ಜನಗಳ ಮನಸ್ಥಿತಿ ಬದಲಾಗಬೇಕು ಬಿಟ್ರೆ ಯಾವುದೇ ಒಂದು ನಿಯಮದಿಂದ, ರೂಲ್ಸಿಂದ ಇದನ್ನು ಬದಲು ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಅಲ್ಲ, ಅದಕ್ಕೆ ಒಂದು ಏನು ಪರಿಹಾರ ಅಂತ, ಜನರ ಮನಸ್ಥಿತಿ ಯಾಕೆ ಈ ರೀತಿ ಸಾಕ್ತಾ ಇದೆ ಅಂದರೆ ಸಂದರ್ಭಗಳು ಆ ಥರ ಬರ್ತಾ ಇದೆಯಾ ಅನ್ನುವಂಥದ್ದು. ಯಾಕಂದರೆ ಕೆಲವೊಂದು ಕಡೆ ಅವರಿಗೆ ಆದಂಥ ಅನುಭವಗಳಾಗಿರಬಹುದು, ಸಂದರ್ಭಗಳು ಈ ರೀತಿ ಅವರಿಗೆ ಮನಸ್ಥಿತಿಯಲ್ಲಿ ಬೇರೂರ್ತಾ ಇದೆಯಾ ಅಂತ ಅನ್ಸುತ್ತಾ? ಇಲ್ಲಿ ನಾನು ಕನ್ನಡ ಕಲಿತ್ರೆ ಕೀಳಿರಿಮೆ ಮನೋಭಾವ ಬರುವಂಥದ್ದಿರ್ಬೋದು, ಇಂಗ್ಲೀಷ್ ಕಲಿತ್ರೆ ನನಗೆ ಆತ್ಮವಿಶ್ವಾಸ ಬರುವ. ಇದು ನಾವು ಏನಂದರೆ ಸಾವಿರಾರು ವರ್ಷಗಳಿಂದ ಇಂಗ್ಲೀಷ್ನ ಆಳ್ವಿಕೆಗೆ ಒಳಪಟ್ಟಿದ್ವಿ. ನಮಗೆ ಅವರು ಅಂದರೆ ತುಂಬ ದೊಡ್ಡ ಮಟ್ಟದವರು, ಅವರು ಆಳ್ವಿಕೆ. ಅದೇ ಕನ್ನಡದವರು ಆಳ್ವಿಕೆ ಮಾಡಿದ್ರೆ ಮೋಸ್ಟ್ಲಿ ಕನ್ನಡ ಹೆಚ್ಚು ಅಂತ ಅನಿಸುತ್ತೆ. ನೋಡಿ, ಎಲ್ಲೆಲ್ಲಿ ಇಂಗ್ಲೀಷರು ಆಳ್ವಿಕೆ ಮಾಡಿಲ್ವೋ ಅಲ್ಲೆಲ್ಲ ಆ ಮಾತೃಭಾಷೆಗಳು ಹೈಯರ್ ಎಜುಕೇಷನ್ ಇದ್ದಾವೆ. ಅವರು ಅದ್ರ ಮೂಲಕ ಸಂಶೋಧನೆ ಮಾಡಿದ್ದಾರೆ. ಬೇರೆ ಬೇರೆ ವಿಶ್ವವಿದ್ಯಾಲಯಗಳಲ್ಲಿ ದೊಡ್ಡ ರ್ಯಾಂಕಿಂಗ್ ಅಲ್ಲಿದ್ದಾವೆ. ಎಲ್ಲೆಲ್ಲಿ ಆಳಿದ್ರು ನಮಗೆ ಆ ರೀತಿಯ ಮನಸ್ಥಿತಿ ಸ್ವಲ್ಪ ಜೀನ್ಸಲ್ಲೇ ಇದೊಂಥರ ಫೀಲ್ ಆಗೋವಂಥದ್ದು. ನಾನು ಇಂಗ್ಲೀಷ್ನಲ್ಲಿ ಮಾತಾಡಿದ್ರೆ ನನ್ನನ್ನು ಹೆಚ್ಚು ಅಂತ. ಆದರೆ ಇದನ್ನ ನಾವು NRIಗಳ ಜೊತೆ ಕೇಳಿದ್ರೆ ಅವ್ರಿಗೆ ಇವಾಗ ಅರ್ಥ ಆಗಿದೆ. ನೀವು ಅಮೆರಿಕಕ್ಕೆ ಹೋದ್ರೆ ಅಲ್ಲಿನ ಕನ್ನಡಿಗರು, ಯುರೋಪಿಗೆ ಹೋದ್ರೆ ಅಲ್ಲಿನ ಕನ್ನಡಿಗರ ಬಗ್ಗೆ ಅವ್ರು ಹೇಳಿದ್ರೆ ಅವರು ನಿಜವಾದ ಸ್ಥಿತಿ ಹೇಳ್ತಾರೆ ಏನಿದೆ ಅಂತ. ಅವರು ಇವಾಗ ಅವ್ರ ಮಕ್ಕಳುಗಳಿಗೆ ಕನ್ನಡವನ್ನ ಕಲಿಸ್ತಾ ಇದ್ದಾರೆ. ಆ ಮೂಲಕ ಕನ್ನಡ ಅಂದ್ರೆ ಭಾಷೆ ಅಂದ್ರೆ ಬರೀ ಭಾಷೆ ಕಲಿಸೋದಲ್ಲ, ಅದ್ರ ಮೂಲಕ ಸಂಸ್ಕೃತಿ, ನಮ್ಮ ಕಲೆ, ನಾಡು, ನುಡಿ ಎಲ್ಲವೂ ಅದರಲ್ಲಿ ಇರ್ತದೆ, ಬರೀ ಭಾಷೆ ಅಂತ ಅಲ್ಲ. ಅದು ನಮಗೆ ಜ್ಞಾನೋದಯ ಆಗಷ್ಟೊತ್ತಿಗೆ ನಾವು ಸ್ವಲ್ಪ ಮುಂದೆ ಬಂದಿರ್ತೇವೆ. ಇವಾಗ ನನ್ನ ಮಕ್ಕಳಿಗೂ ಕೂಡ ಕಲಿಸ್ಬೇಕು ಅಂದ್ರೆ ಅದು ಸಾಧ್ಯ ಆಗಲ್ಲ. ಆ ರೀತಿಯ ಸ್ಥಿತಿ ನಾವೆಲ್ಲ ತಲುಪಿಟ್ಟಿದ್ದೀವಿ. ಈ ತರ ಸ್ಥಿತಿ ಇದೆ. ಸರ್, ಮಾತಾಡೋಣ ಸರ್ ಮತ್ತಷ್ಟು. ಈಗ ಚಂದನ ವಾಹಿನಿಯ ನೆನಪಿನಂಗಳದಿಂದ ಕಾರ್ಯಕ್ರಮವನ್ನು ನೋಡುವಂತಹ ಸಮಯ. ಚನ್ನವೀರ ಕಣವಿ ಅವರ ಒಂದು ಸಂದರ್ಶನವನ್ನು ನೋಡ್ತಾ ಇದ್ವಿ. ಮುಂದುವರೆದ ಭಾಗ ಇದೆ, ಬನ್ನಿ ನೋಡೋಣ. ಏಕೀಕರಣ ಚಳವಳಿ ಜೋರಾಯಿತು. ಅದರಾಗೆಲ್ಲ ನಾನು ಭಾಗವಹಿಸ್ತಿದ್ದೆ, ಸಂಘಟನೆ ಮಾಡ್ತಿದ್ದೆ. ವಿದ್ಯಾವರ ಸಂಘದಲ್ಲಿ, ಉಳಿದ ಕಡೆಗಳಲ್ಲಿ ಅದೆಲ್ಲ ಹೌದು. ಎರಡು ಪ್ರಮುಖ ಚಳವಳಿಗಳ ಹೌದು. ಮತ್ತು ಆಮೇಲೆ ಕವಿಗಳು ಎಲ್ಲ, ಸಾಹಿತಿಗಳು ಎಲ್ಲ ಏಕೀಕರಣ ಆಗಬೇಕು ಅಂತ ಅಂದ್ಕೊಂಡು ಭಾಳ ಒಮ್ಮತದಿಂದ ಮಾಡ್ತಿದ್ದರು. ರಾಜಕಾರಣಿಗಳು ಭಿನ್ನಾಭಿಪ್ರಾಯ ಇರ್ಬೋದು, ಮೈಸೂರು ಕಡೆ ಭಿನ್ನಾಭಿಪ್ರಾಯ ಇರ್ಬೋದು, ಒಂದಾಗಬಾರ್ದು ಅಂತ ಹೇಳ್ಕೊಂಡು. ಯಾಕಂದರೆ ನಾವು ಪ್ರಗತಿ ಪರರು ಅದು ಅಂತ ಹೇಳ್ಕೊಂಡು ಉಳಿದೆಲ್ಲ ಹಿಂದೆ ಬಿಡ್ತಿದ್ದು. ಅದು ಅವ್ರನ್ನ ನಮ್ಮ ಕೂಡಿಸ್ಕೊಂಡ್ರೆ ನಾವು ಇನ್ನಷ್ಟು ಹಿಂದಕ್ಕೆ ಹೋಗ್ತಿದ್ವಿ ಅನ್ನೋ ಭಾವನೆ ಇತ್ತು. ಆವಾಗ ಯಾವ ಖರೆ ಅಂದರೆ ಬೆಂಗಳೂರು ರಾಜಧಾನಿ ಆಗಲಿಕ್ಕೆ ಯೋಗ್ಯ ಇಲ್ಲ. ಕರ್ನಾಟಕದ ಮಧ್ಯ ಕೇಂದ್ರ ಅಂತಂದರೆ ದಾವಣಗೆರೆ, ಅಲ್ಲಿ ಆಗಬೇಕಾಯ್ತು ರಾಜಧಾನಿ. ಅದು ಆಗಲೇ ಹನುಮಂತಯ್ಯನವರು ವಿಧಾನಸೌಧ ಕಟ್ಟಿಸಿದ್ಬಿಟ್ಟಿದ್ರು. ಅದು ಬೆಂಗಳೂರು ರಾಜಧಾನಿ ಆಗಲಿ ಅಂತ ಅದಕ್ಕೂ ಒಪ್ಪಿಕೊಂಡ್ರು ಉತ್ತರ ಕನ್ನಡದವರು, ಇದೇ ಹೈದರಾಬಾದ್ ಕನ್ನಡದವರು. ಉಳಿದ ಭಾಗದಾಗ ಎಲ್ಲ ವಿಶಾಲ ಮೈಸೂರು ಅಂತ ಕರೆದರು.
ಎಷ್ಟೋ ವರ್ಷಗಳ ತನಕ ಇದು ಇತ್ತು. ಕರ್ನಾಟಕ ಆಗೋದು ದೇವರಾಜ ಅರಸೋನ ಕಾಲಕ್ಕೆ 73 ಒಳಗೆ ಆತು ಅಂತ ಕಾಣಿಸ್ತದೆ. ಅದು ಹೇಗೆ ಎಲ್ಲಕ್ಕೂ ಒಪ್ಪಿಕೊಂಡಿದ್ವಿ, ಒಟ್ಟು ಒಂದಾಗಬೇಕು. ನಮ್ಮ ಮರಾಠಿ ಪ್ರಾಬಲ್ಯ ಇತ್ತು, ಆಮೇಲೆ ಹೈದರಾಬಾದ್ ಕರ್ನಾಟಕ ನಿಜಾಮನ ರಾಜ್ಯ ಇತ್ತು, ಅದಕ್ಕೆ ಮೈಸೂರು ಕನ್ನಡನ ಉಳಿಸಿಕೊಳ್ಳೋದು ಭಾಳ ಕಷ್ಟ ಆಗ್ತಿತ್ತು ಆವಾಗ. ಅದಕ್ಕಿಂತ ದೃಷ್ಟಿಯಿಂದ ಒಂದು ಒಟ್ಟಾದರೆ ಸಾಕು, ಕರ್ನಾಟಕ ಏಕೀಕರಣ ಆಗಬೇಕು. ಸ್ವಾತಂತ್ರ್ಯ ಚಳುವಳಿ ಜೊತೆಗೇನೆ ಏಕೀಕರಣ ಚಳುವಳಿನೂ ಪ್ರಾರಂಭ ಆದದ್ದು. ನಿಜವಾಗಿ ಸ್ವತಂತ್ರ ಭಾರತದಲ್ಲಿ ಸ್ವಾಯತ್ತ ಕರ್ನಾಟಕ ಅನ್ನೋದು ನಮ್ಮದು ಧೋರಣೆ ಆಗಿತ್ತು, ಮುಖಂಡರ ಧೋರಣೆ ಆಗಿತ್ತು. ಈ ಚಳುವಳಿಗಳ ವಿಷಯ ಒಂದು ಕಡೆ ಆದರೆ ಅದರಲ್ಲಿ ನೀವು ಸಕ್ರಿಯವಾಗಿ ತೊಡಗಿಸ್ಕೊಂತೀರಾ. ಜೊತೆಗೆ ಸಾಹಿತ್ಯದ ಒಂದು ಪ್ರಪಂಚಕ್ಕೆ ಬಂದಾಗ ಕಾವ್ಯ ತಮ್ಮ ತುಂಬಾ ಹತ್ತಿರದ ಪ್ರಕಾರ ಅಂತ ಹೇಳಿದ್ರಿ. ನಿಮ್ಮ ಕಾವ್ಯ ವಿಮರ್ಶೆಯಲ್ಲಿ ಬಂದಂತಹ DR ನಾಗರಾಜ್ ಅವರು ಇರ್ಬೋದು, ಬೇಂದ್ರೆ ಅವರು ಇರ್ಬೋದು, ಎಲ್ಲ ವಿಮರ್ಶಕರು ತಮ್ಮ ಕಾವ್ಯದ ವಿವಿಧ ಆಯಾಮಗಳನ್ನು ತುಂಬಾ ಸ್ಪಷ್ಟವಾಗಿ ನಿಖರವಾಗಿ ಹೇಳ್ತಾ ಬರ್ತಾರೆ ತಮ್ಮ ನಡೆ ನುಡಿ ಮತ್ತು ಕಾವ್ಯದ ಪ್ರಖರತೆಯ ಬಗ್ಗೆ. ಇದೆಲ್ಲ ನೋಡಿದಾಗ ಮಧ್ಯೆ ಒಂದು ನವ್ಯ ಮತ್ತು ನವೋದಯ ಸಾಹಿತ್ಯದ ಕೊಂಡಿ ಅಂತ ಬರುತ್ತೆ. ಸಾಹಿತ್ಯದ ಪ್ರಕಾರದಲ್ಲಿ ಬಂಡಾಯ ಮತ್ತು ದಲಿತ ಸಾಹಿತ್ಯದ ಪ್ರಕಾರಗಳ ಬರುತ್ತೆ. ಈ ಒಂದು ಪ್ರಕಾರಗಳ ಬಗ್ಗೆ ತಾವು ಕವಿಯಾಗಿ ಸಾಹಿತಿಯಾಗಿ ಹೇಗೆ ಸ್ಪಂದಿಸ್ತೀರಾ? ಈಗ ನಾನು ನವೋದಯ ಕಾವ್ಯದ ಅತ್ಯಂತ ಉತ್ಕೃಷ್ಟದ ಸ್ಥಿತಿಯಲ್ಲಿ ನಾನು ಬರೀಲಿಕ್ಕೆ ಪ್ರಾರಂಭ ಮಾಡಿದ್ದೆ. ಅದು ಮುಖಂಡತ್ವ, ನವೋದಯದ ಎಲ್ಲದ ಗುಣಗಳನ್ನು ಹೀರ್ಕೊಂಡಿದ್ದು. ಆಗ ಆ ನವೋದಯ ಕಾವ್ಯವನ್ನು ಎಲ್ಲ ಕಡೆ ಹಾಡ್ತಿದ್ದರು. ಬೇಂದ್ರೆಯವ್ರದ್ದು, ಕುವೆಂಪು ಅವ್ರದ್ದು, ನರಸಿಂಹಸ್ವಾಮಿಗಳದ್ದು, ಈ ಮುಂತಾದ ಎಲ್ಲ ಕವಿಗಳದ್ದು ಹಾಡ್ತಿದ್ದರು. ಗೋಕಾಕರು, ಮುಗುಳಿಯವರು ಇಲ್ಲೆಲ್ಲ ಗೆಳೆಯರ ಗುಂಪು ಅಂತ ಮಾಡ್ಕೊಂಡಿದ್ದರು. 1923ರಲ್ಲಿ ಪ್ರಾರಂಭ ಆಯಿತು. ಆಮೇಲೆ ಅದು ವಿಘಟನೆ ಆಯಿತು, ಮತ್ತು ಬೇರೆ. ಆದರೆ ಕರ್ನಾಟಕ ಏಕೀಕರಣದ್ದು ನಾಡ ಹಬ್ಬ ಅಂತ ಧಾರವಾಡದಲ್ಲಿ ವಿದ್ಯಾರ್ಥಿ ಸಂಘದ ಬೇಂದ್ರೆಯವರು, ಬೆಟಗೇರಿಯವರು ಪ್ರಾರಂಭ ಮಾಡಿದರು. ನಾಡ ಹಬ್ಬ ಒಟ್ಟು ಕರ್ನಾಟಕ ಒಂದಾಗಲಿ ಅನ್ನೋ ದೃಷ್ಟಿಯಿಂದ ನಾಡ ಹಬ್ಬ ಅಂತಂತಂದರೂ ಅದರ ಉಪನ್ಯಾಸಗಳಾಗಲಿ, ಕಾವ್ಯಗಾಯನ ಆಗಲಿ, ಎಲ್ಲ ಸಾಂಸ್ಕೃತಿಕ ಹಬ್ಬದಾಗಿ ನಾವು ಮುಂದೆ ಬರಬೇಕು ಅನ್ನುವಂಥದ್ದು ಸಾಂಸ್ಕೃತಿಕ ನಗರಿಯನ್ನಾಗಿ ಮಾಡಿದ್ರಿ. ನವೋದಯ ಕಾಲದಲ್ಲಿ ಧಾರವಾಡ, ಮೈಸೂರು ಮತ್ತು ಮಂಗಳೂರು ಇದು ಸಾಂಸ್ಕೃತಿಕ ಕೇಂದ್ರಗಳು ಅಂತ ಪರಿಭಾವಿಸ್ತಿದ್ದರು. ಸಾಹಿತಿ ಚನ್ನವೀರ ಕಣಪೆಯವರ ಬಗ್ಗೆ ಒಂದು ಸಂದರ್ಶನವನ್ನು ನಾವು ನೋಡ್ತಾ ಇದ್ವಿ. ಹಾಗೆ ನಾವು ಮಾತಾಡ್ತಾ ಇದ್ವಿ ಡಾಕ್ಟರ್ ಮುರಳೀಧರ್ ಅವರ ಜೊತೆಗೆ. ಸರ್, ನೀವು ಹೇಳ್ತಾ ಇದ್ರಿ ಕನ್ನಡವನ್ನು ಬಳಕೆ ಮಾಡುವಂಥದ್ದು ಅಥವಾ ಕನ್ನಡ ಒಂದು ಭಾಷೆ ಅಷ್ಟೇ, ಸೊ ಅದನ್ನು ಇಂಗ್ಲೀಷ್ ಬರೀ ಭಾಷೆ ಅಷ್ಟೇ, ಕನ್ನಡದಲ್ಲೇ ನಾವು ಕಲ್ತ್ರೆ ಎಷ್ಟು ಅನುಕೂಲಗಳಾಗುತ್ತೆ ಅನ್ನೋಂಥದ್ರ ಬಗ್ಗೆ ಹೇಳ್ತಾ ಇದ್ರಿ. ಹಾಗೆ ಇನ್ನೊಂದು ಮಾತನ್ನ ಹೇಳಿದ್ರಿ, ಕನ್ನಡ ಅನ್ನದ ಭಾಷೆ ಆದಾಗ ಅದನ್ನು ಹೆಚ್ಚು ಬಳಕೆ ಮಾಡೋದಕ್ಕೆ ಎಲ್ಲರೂ ಕೂಡ ಒಲವನ್ನು ತೋರಿಸ್ತಾರೆ ಅಂತ ಹೇಳಿ. ಸೊ ಹಾಗೆ ಕೆಲವೊಂದು ನಿದರ್ಶನಗಳನ್ನು ಕೂಡ ಕೊಡ್ತಾ ಇದ್ರಿ, ಯಾರ್ಯಾರಿಗೆ ಇಂಗ್ಲೀಷ್ ಅವಶ್ಯಕತೆ ಇದೆ, ಎಲ್ಲೆಲ್ಲಿ ಇಂಗ್ಲೀಷ್ ಅವಶ್ಯಕತೆ ಇದೆ ಅಂತೇಳಿ. ದಯವಿಟ್ಟು ಹೇಳಿ ಸರ್ ಅದನ್ನ. ನೋಡಿ, ಕನ್ನಡ ಅನ್ನ ಕೊಡುವ ಭಾಷೆ ಆಗಬೇಕು, ಅಂದ್ರೆ ಉದ್ಯೋಗ ಸೃಷ್ಟಿಸುವ ಭಾಷೆ ಆದರೆ ಕನ್ನಡವನ್ನ ಕಲಿತಾರೆ ಅಂತ. ನೋಡಿ, ಇವಾಗ ನಮ್ಮಲ್ಲಿ ಸಾಕಷ್ಟು ಒಂದು ವರ್ಷಕ್ಕೆ 4 ಲಕ್ಷದಷ್ಟು ಇಂಜಿನಿಯರಿಂಗ್ ಗ್ರಾಜುಯೇಟ್ ಹೊರಗಡೆ ಬರ್ತಾರೆ. ಅವರಿಗೆ ಇಂಜಿನಿಯರಿಂಗ್ ಗ್ರಾಜುಯೇಟಿಗೆ ಆ ಒಂದು ಸ್ಕಿಲ್ಲಲ್ಲಿ ಅವರಿಗೆ ಸ್ಕಿಲ್ ಇರಬೇಕು, ಕೌಶಲ್ಯ ಇರಬೇಕು. ಅವರಿಗೆ ಭಾಷೆ ಮುಖ್ಯ ಅಲ್ಲ. ಆದರೆ 4 ಲಕ್ಷ ಜನದಲ್ಲಿ 30,000ದಿಂದ 50,000ದವರೆಗೆ ಮಾತ್ರ ಅವರು ಕೆಲಸ ಮಾಡಲಿಕ್ಕೆ ಸಮರ್ಥರಿರ್ತಾರೆ. ಅವರೆಷ್ಟು ಜನಕ್ಕೂ 4 ಲಕ್ಷಕ್ಕೆ ಜನಕ್ಕೂ ಇಂಗ್ಲೀಷ್ ಬಂದ್ರೂ ಕೂಡ 4 ಲಕ್ಷ ಜನಕ್ಕೂ ಇಂಗ್ಲೀಷ್ ಉದ್ಯೋಗ ಸಿಗಲ್ಲ. ಅಂದರೆ ಅದೇ ರೀತಿ ITI ಇರ್ಬೋದು, ಡಿಪ್ಲೊಮೊ ಇರ್ಬೋದು, ನರ್ಸಿಂಗ್ ಇರ್ಬೋದು, ಡಾಕ್ಟರ್ ಇರ್ಬೋದು, ಅವರಿಗೆಲ್ಲ ಆ ಕ್ಷೇತ್ರದ ಕೌಶಲ್ಯ ಮುಖ್ಯ. ಅದರಲ್ಲಿ ಅವ್ರಿಗೆ ಕೌಶಲ್ಯ ಇದ್ದರೆ ಭಾಷೆ ಮುಖ್ಯ ಅಲ್ಲ. ಇವಾಗ ಒಬ್ಬ MBBS ಮಾಡಿರೋನು, MD ಮಾಡಿರೋನು
ತನ್ನ ಪೇಷಂಟ್ಗಳ ಜೊತೆಗೆ, ರೋಗಿಗಳ ಜೊತೆಗೆ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಸಂವಹನ ಮಾಡಿದ್ದೇ ಅಷ್ಟು. ಆದರೆ ಅವನು ಸರಿಯಾದ ಗುಳಿಗೆಗಳನ್ನು, ಸರಿಯಾದ ಔಷಧವನ್ನು ಕೊಡಬಲ್ಲ. ಇವರಿಗೆ ಇಂಗ್ಲಿಷ್ ಬಂದು ಅವರು ಕನ್ನಡದಲ್ಲಿ ಮಾತಾಡಿದ್ರೆ ಅವರ ಸರ್ಟಿಫಿಕೇಟು ಪ್ರಯೋಜನಕ್ಕೆ ಬರಲ್ಲ. ಅವರೆಲ್ಲ ವಿದೇಶಕ್ಕೆ ಹೋಗ್ತಾರೆ ವಿದೇಶಕ್ಕೆ ಹೋಗಿ ಎಷ್ಟು ಜನ ವಿದೇಶಕ್ಕೆ ಹೋಗ್ಲಿಕ್ಕೆ ಸಾಧ್ಯ? ಅಂದ್ರೆ ಇಲ್ಲಿ ಕರ್ನಾಟಕದಲ್ಲಿ ನೆಲೆಸಿರೋರು ಸರ್, ಕರ್ನಾಟಕ ಇರ್ಬೋದು, ಭಾರತದಲ್ಲಿ ದೊಡ್ಡ ಮಟ್ಟದ ಉದ್ಯೋಗ ಇದೆ. ಎಷ್ಟೋ ಒಂದು ಕ್ರೀಮಿ ಲೇಯರ್ ಅಷ್ಟೇ ವಿದೇಶಕ್ಕೆ ಹೋಗ್ತಾರೆ. ಅಂದರೆ ವಿದೇಶಕ್ಕೆ ಹೋಗ್ಬೇಕಾದ್ರೂ ಅವನಿಗೆ ಕೌಶಲ್ಯ ಇರಬೇಕು. ಬಿಟ್ಟರೆ ಎಷ್ಟೋ ಜನ, ಒಂದು ದುರದೃಷ್ಟ ಸಂಗತಿ ಅಂದರೆ ಸುಮಾರು ಜನ ಗ್ರಾಜುಯೇಟ್ಸ್ ಬರ್ತಾರೆ, ಬರೀ ಸರ್ಟಿಫಿಕೇಟ್ ಇಟ್ಕೊಂಡು ಬರ್ತಾರೆ, ಅವರಿಗೆ ಆ ಕ್ಷೇತ್ರದ ಕೌಶಲ್ಯ ಇರಲ್ಲ. ಕೌಶಲ್ಯ ಇದ್ದಿದ್ದೇ ಆದರೆ ನೋಡಿ, ಒಂದು ಕೆಲಸ ಸಿಗುವಂಥದ್ದು. ಎರಡನೇದು, ಕನ್ನಡಿಗರು ಅವನಿಗೆ ನಿಜವಾದ ಕೌಶಲ್ಯ ಇದ್ದಿದ್ದೇ ಆದರೆ, ಅವನಿಗೆ ನಿಜವಾದ ಒಂದು ಕ್ರಿಯೇಟಿವಿಟಿ ಇದ್ದಿದ್ರೆ ಅವನು ಉದ್ದಿಮೆದಾರ ಆಗಬೇಕು. ಅವನೇ ಉದ್ದಿಮೆ ಪ್ರಾರಂಭ ಮಾಡಿ ಅವನು ಬೇರೆಯವ್ರಿಗೆ ಕೆಲಸ ಕೊಡುವಂತಹ ಮಟ್ಟಕ್ಕೆ ಬೆಳಿಬೇಕು. ಅವನ ಮಾತೃಭಾಷೆಯಲ್ಲಿ ಕಲಿತು ಅವನು ನಿಜವಾದ ಕೌಶಲ್ಯ ಪಡೆದಿದ್ದೇ ಆದರೆ ಅವನು ಉದ್ದಿಮೆದಾರ ಆಗ್ತಾನೆ, ಸ್ಟಾರ್ಟಪ್ಗಳನ್ನ ಮಾಡ್ತಾನೆ. ಅದಕ್ಕೆ ಭಾಷೆ ಬೇಕು. ಒಂದು ಭಾಷೆಯಾಗಿ ಯಾವ ಭಾಷೆ ಎಲ್ಲ ಭಾಷೆಗಳು ಆದ್ರೆ ಮುಖ್ಯವಾಗಿ ಇಲ್ಲಿ ಆಯ್ಕೆಯ ಮಾನದಂಡ ಅನ್ನೋದು ಭಾಷೆ ಆಗಲ್ಲ, ಕೌಶಲ್ಯವಾಗುತ್ತೆ. ಕೌಶಲ್ಯ ಇರಬೇಕು. ಅದೇ ರೀತಿ ನೋಡಿ, ಇವಾಗ ಸ್ಕಿಲ್ ಇಂಡಿಯಾ ಅಂತ ಇದೆ, ಕರ್ನಾಟಕದಲ್ಲೂ ಕೂಡ ಕೌಶಲ್ಯಕ್ಕೆ ಸಪರೇಟ್ ಒಂದು ಸಚಿವಾಲಯನ ಮಾಡಿದ್ದಾರೆ. ಅಂದರೆ ನಮ್ಮ ಮಕ್ಕಳುಗಳಿಗೆ ಅವರಿಗೆ ಏನು ಡಿಗ್ರಿ ಮಾಡಿರ್ತಾರೋ ಅಥವಾ ಮತ್ತೊಂದು ಮಾಡ್ತಾರೆ, ಅವರಿಗೆ ಕೌಶಲ್ಯ ಆಧಾರಿತ ಒಂದು ಕೆಲಸ ಮಾಡುವಂಥ ಒಂದು ಟ್ರೈನಿಂಗ್ ಕೊಡುವಂಥದ್ದು 6 ತಿಂಗಳು, ಈ ರೀತಿಯ ಒಂದು ಎಲ್ಲ ಅವ್ರನ್ನ ಸಬಲೀಕರಣ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅವನಿಗೆ ಕೌಶಲ್ಯನೇ ಮುಖ್ಯನೇ ಹೊರತು ಭಾಷೆ ಮುಖ್ಯ ಅಲ್ಲ. ಅದು ಈ ಸರ್ಟಿಫಿಕೇಟ್ ಮುಗಿಸ್ಕೊಂಡು ಬಂದಿರೋರಿಗೆ, ಗ್ರಾಜ್ಯುಯೇಟ್ ಮಾಡಿರೋ ಅನುಭವಕ್ಕೆ ಬಂದಿರುತ್ತೆ ಅವರಿಗೆ. ಹೌದು, ಅವ್ರು ನಿಜವಾದ ಕೌಶಲ್ಯ ಇದ್ದಿದ್ರೆ ಅವನು ತನ್ನ ಸ್ವಂತ ಕೆಲಸ ಮಾಡಬಲ್ಲ, ಅಥವಾ ಅವನ ಕೌಶಲ್ಯದ ಆಧಾರದ ಮೇಲೆ ಬೇರೆ ಬೇರೆ ಸಂಸ್ಥೆಗಳು ಅವನನ್ನು ತಗೊಳ್ತವೆ, ಅಥವಾ ಇವನೇ ಉದ್ದಿಮೆದಾರ ಆಗಬಲ್ಲ. ಇವನು ಉದ್ದಿಮೆದಾರ ಆಗಬೇಕು, ಅವನೇ ಬೇರೆಯವರಿಗೆ ಕೆಲಸ ಕೊಡುವ ನಿಟ್ಟಿನಲ್ಲಿ ಬೆಳಿಬೇಕು ಅನ್ನೋದು ಈ ನಮ್ಮ ಉದ್ದೇಶ. ಇದಕ್ಕೆ ಒಂದು ಅನ್ನ ಕೊಡುವ ಭಾಷೆ ಆಗಬೇಕು, ಅವನಲ್ಲಿ ಆತ್ಮವಿಶ್ವಾಸ ಬರಬೇಕು. ಅಂದರೆ ನಾವು ನೋಡಿ, ಸರ್ಕಾರಿ ವಲಯದಲ್ಲಿ ಸುಮಾರು ಒಂದು 5% ಅಷ್ಟೇ ಉದ್ಯೋಗ ಸೃಷ್ಟಿ ಆಗ್ತಾ ಇದೆ. ಅಲ್ಲಿ ನಾವು ಕನ್ನಡ ಮಾಧ್ಯಮದಲ್ಲಿ ಒಂದು 5% ಕೊಡ್ತೀವಿ. ಅಲ್ಲಿ ಅವನಿಗೆ ಸಾಕಾಗಲ್ಲ. ನಮ್ಮ ದೊಡ್ಡ ಪ್ರಮಾಣದಲ್ಲಿ ಗ್ರಾಜುಯೇಷನ್ ಮುಗಿಸ್ಕೊಂಡು ಬರ್ತಾರೆ. ನಮ್ಮ ಶಿಕ್ಷಣ ವ್ಯವಸ್ಥೆನಲ್ಲಿ ಈ ಕೌಶಲ್ಯ ಆಧಾರಿತ ಶಿಕ್ಷಣ ನಾವು ಕೊಡಲಿಲ್ಲ ಅಂದರೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಅವನು ಈ ರೀತಿಯ ಸರ್ವೈವ್ ಆಗಲ್ಲ. ಅವನಿಗೆ ಅನ್ನ ಕೊಡುವ ಭಾಷೆ ಆಗಬೇಕು ಅಂದ್ರೆ ಆ ಕೌಶಲ್ಯ ಆಧಾರಿತವಾದ ಶಿಕ್ಷಣವನ್ನು ಕೊಡಬೇಕಾಗತ್ತೆ. ನರ್ಸಿಂಗ್ ಇರ್ಬೋದು, ITI ಇರ್ಬೋದು, ಡಿಪ್ಲೊಮಾ ಇರ್ಬೋದು, ಅಗ್ರಿಕಲ್ಚರು, ಹಾರ್ಟಿಕಲ್ಚರು. ನೀವು ಒಂದು ಕಂಪ್ನಿನ ತಗೊಳ್ಳಿ, ಒಂದು MNC ಕಂಪ್ನಿ ಇದೆ ಅಂದ್ಕೊಳ್ಳಿ, IT-BT ಸಂಸ್ಥೆ ಇದೆ ಅಂದ್ಕೊಳ್ಳಿ. ಅಲ್ಲಿ ಎಲ್ಲರಿಗೂ ಇಂಗ್ಲೀಷ್ ಬರಬೇಕಾಗಿಲ್ಲ. ಒಬ್ಬ ಮಾರ್ಕೆಟಿಂಗ್ ಆಫೀಸರ್ ಅವನಿಗೊಂದು ಇಂಗ್ಲೀಷ್ ಬಂದರೆ ಸಾಕು. ಒಬ್ಬ HR ಕಮ್ಯುನಿಕೇಟ್ ಮಾಡೋದು, ಅವನಿಗೂ ಉಳಿದವರಿಗೆಲ್ಲ ಉದ್ಯೋಗಿಗಳು ಅವರವರ ಒಂದು ಕ್ಷೇತ್ರದಲ್ಲಿ ಕೆಲಸ ನಿರ್ವಹಿಸ್ತಾರೆ. ಅವರಿಗೆ ಭಾಷೆ ಮುಖ್ಯ ಅಲ್ಲ, ಅವನಿಗೇನು ಆ ಕ್ಷೇತ್ರದಲ್ಲಿ ಕೌಶಲ್ಯ ಇದೆ ಅದು ಮುಖ್ಯ. ಅದು ಕಂಪ್ನಿ ನಡ್ಕೊಂಡು ಹೋಗುತ್ತೆ, ಅವನಿಗೆ ಒಳ್ಳೆ ಸಂಬಳ ಕೊಡ್ತಾರೆ. ಇವನು HR ಆಗಬೇಕು ಅಂದ್ರೆ ಅಥವಾ ಒಂದು ಮಾರ್ಕೆಟಿಂಗ್ ಆಫೀಸರ್ ಆಗ್ಬೇಕಂದ್ರೆ ಆ ಭಾಷೆ ಒಂದು 10 ಭಾಷೆ ಕಲ್ತ್ಕೊಳ್ಳಿ, 5 ಭಾಷೆ ಕಲ್ತ್ಕೊಳ್ಳಿ, ಎಲ್ಲರಿಗೂ ಅದು ಮುಖ್ಯ ಅಲ್ಲ. ಇದನ್ನ ನಾವು ಅರ್ಥ ಮಾಡ್ತೀವಿ. ಇದ್ರ ಜೊತೆಗೆ ಸರ್, ಅಂದ್ರೆ ಅನೇಕ ಈ ರೀತಿ ನೀವು ಫಾರಿನ್ ಕಂಟ್ರೀಸ್ ಅಲ್ಲಿ ಇರುವಂತರು ಅಥವಾ ಹೊರ ರಾಜ್ಯಗಳಲ್ಲೂ ಕೂಡ ಇರುವಂತಹ ಅನೇಕ ಕನ್ನಡಿಗರು ಉದ್ಯೋಗಕ್ಕೋಸ್ಕರ ಆಗಿರಬಹುದು, ತಮ್ಮ ಭವಿಷ್ಯ ರೂಪಿಸೋದಕ್ಕೋಸ್ಕರ ಎಲ್ಲೋ ಒಂದ್ ಕಡೆ ಅಂದ್ರೆ ಇದ್ದಾಗ ಅದರ ಮಹತ್ವ ಗೊತ್ತಾಗಲ್ಲ, ಅದರಿಂದ ದೂರ ಹೋದಾಗ ಅಥವಾ ಕಳ್ಕೊಂಡಾಗ ಅದರ ಮಹತ್ವ ಹೆಚ್ಚು ಅರಿವಿಗೆ ಬರುತ್ತೆ, ಪ್ರೀತಿ ಜಾಸ್ತಿ ಆಗುತ್ತೆ. ಅದು ಕನ್ನಡ ಭಾಷೆಗಷ್ಟೇ ಅಲ್ಲ, ಎಲ್ಲದಕ್ಕೂ ಕೂಡ ಅಪ್ಲೈ ಆಗುವಂಥದ್ದು. ಅನಿವಾಸಿ ಕನ್ನಡಿಗರು ಅಲ್ಲಿ ಹೆಚ್ಚು, ನೀವು ಅನಿವಾಸಿ ಭಾರತೀಯ ಸಮಿತಿಯ ಕಾರ್ಯದರ್ಶಿಗಳಾಗಿ ಕೂಡ ಕಾರ್ಯನಿರ್ವಹಿಸಿದ್ರಿ. ಆ ಒಂದು ಸಂದರ್ಭದಲ್ಲಿ ಕೈಗೊಂಡಂತಹ ಕಾರ್ಯಗಳ ಬಗ್ಗೆ ಹೇಳಿ ಸರ್. ನೋಡಿ, ಅನಿವಾಸಿ ಕನ್ನಡಿಗರು ಏನಿದ್ದಾರೆ ಅವರು ಹಲವಾರು ಕಾರಣಕ್ಕೆ ವಿದೇಶಕ್ಕೆ ಹೋಗಿ ನೆಲೆಸಿರ್ತಾರೆ. ಒಂದು ಉದ್ಯೋಗವನ್ನು ಆರಿಸಿ, ಒಂದು ಮದುವೆಗಳು ಆಗಿ, ಇನ್ನೊಂದು ಉನ್ನತ ಶಿಕ್ಷಣಕ್ಕೆ ಅಲ್ಲೇ ಹೋಗಿ ಅಲ್ಲೇ ನೆಲೆಸಿರ್ತಾರೆ. ಈ ಹಲವಾರು ಕಾರಣಗಳಿಗೆ ಅಲ್ಲಿ ಹೋಗಿ ನೆಲೆಸಿ ಅವರು ನೆಲೆಸಿದ ಮೇಲೆ ಫಸ್ಟ್ ಒಂದು 2-3 ವರ್ಷ ಅವ್ರೇನು ಕನ್ನಡದ ಆಕ್ಟಿವಿಟೀಸ್ ಮಾಡಲ್ಲ. ಯಾವಾಗ ಮದುವೆ ಆಗ್ತಾರೆ, ಮಕ್ಕಳಾಗ್ತಾರೆ, ಆವಾಗ ಒಂದು ಕನ್ನಡ ಸಂಘ ಮಾಡ್ಕೋತಾರೆ. ಆ ಕನ್ನಡದ ಸಂಘದ ಜೊತೆಗೆ ನಿಕಟವಾದ ಸಂಪರ್ಕ ಇಟ್ಕೋತಾರೆ. ಯಾಕೆ ಅಂದ್ರೆ ತಮ್ಮ ಮಕ್ಕಳುಗಳಿಗೆ ಅವರು ಮನೆಯಲ್ಲಿ ಮಾತಾಡಿದಾಗ ಬರೀ ಇಂಗ್ಲಿಷ್ ಅಷ್ಟೇ, ಯಾಕಂದ್ರೆ ಶಾಲೆನಲ್ಲಿ ಇಂಗ್ಲಿಷ್. ಎಲ್ಲಿ ಸಂಸ್ಕೃತಿ ಹೋಗ್ತಾ ಇದೆ, ಎಲ್ಲಿ ಕಳೆದೋಗ್ತಾ ಇದಾರೆ, ನನ್ನ ಮಗ ಎಲ್ಲಿ ತಪ್ಪೋಗ್ತಾನೆ ಅಂತ ಅವ್ರಿಗೆ ಅರಿವಾಗುತ್ತೆ. ಆ ಕಾರಣಕ್ಕೆ ಅವರು ಕನ್ನಡ ಸಂಘದ ಜೊತೆ ನಿಕಟವಾದ ಸಂಬಂಧವನ್ನು ಇಟ್ಕೊಂಡು ಹಬ್ಬ ಹರಿದಿನಗಳು, ಕನ್ನಡದ ಕಾರ್ಯಕ್ರಮಗಳು, ಕನ್ನಡ ಕಲಿಕೆಯನ್ನು ನಿರಂತರವಾಗಿ ಮಾಡ್ತಾ ಇರ್ತಾರೆ. ಯಾಕೆಂದ್ರೆ ಭಾಷೆ ಕಲಿಸೋದ್ರ ಮೂಲಕನೇ ಅವನಿಗೆ ಸಂಸ್ಕೃತಿಯ ಪರಿಚಯ ಮಾಡಿಕೊಡ್ಬೇಕು. ನೋಡಿ, ಅಮೆರಿಕದ ಎಲ್ಲ ರಾಜ್ಯಗಳಲ್ಲಿ ಕನ್ನಡ ಕಲಿಕಾ ಕೇಂದ್ರಗಳು ನಡೀತಾ ಇದ್ದಾವೆ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಸಹಯೋಗದಲ್ಲಿ. ಮತ್ತೆ UK-ನಲ್ಲಿ, ಲಂಡನ್ನಲ್ಲಿ 22 ಕನ್ನಡ ಕಲಿಕಾ ಕೇಂದ್ರಗಳು ನಡೀತಾ ಇದ್ದಾವೆ. ಆಸ್ಟ್ರೇಲಿಯಾದಲ್ಲಿ ಮೆಲ್ಬೋರ್ನ್ ಅಂತ ಕನ್ನಡ ಸಂಘ, ಅಲ್ಲೊಂದು ವಿಕ್ಟೋರಿಯಾ ಸ್ಟೇಟ್ ಅಂತ ಇದೆ,
ಇವರು ಅಷ್ಟು ಕನ್ನಡ ಕಲಿಕಾ ಕೇಂದ್ರ ಮಾಡ್ತಾ ಇರೋದಕ್ಕೆ ವಿಕ್ಟೋರಿಯಾ ಸ್ಟೇಟ್ನಲ್ಲಿ ಗೌರ್ಮೆಂಟೇ ಕನ್ನಡವನ್ನು ಒಂದು ಆಪ್ಷನ್ ಆಗಿ ಕಲಿಸ್ತಾ ಇದೆ. ವಾವ್. ಇನ್ನೊಂದು ಕೆನಡಾಕ್ಕೆ ಬಂದರೆ ಅಟಾವಾ ಅಂತ ಒಂದು ಸ್ಟೇಟ್ ಇದೆ, ಅಲ್ಲಿ ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್ ಟೀಚಿಂಗ್ ಸ್ಕಿಲ್ಸ್ ಅಂತ ಒಂದು ಕೆಟಗರಿನಲ್ಲಿ ಕನ್ನಡವನ್ನು ಕಲಿಸ್ತಾ ಇದೆ. ಅಂದರೆ ಗಲ್ಫ್ ಕಂಟ್ರಿಗಳಲ್ಲಿ ಕನ್ನಡವನ್ನು, ಅಂದರೆ ಅವರಿಗೆ ಬೇರೆ ಬೇರೆ ದೇಶಗಳು ಕೂಡ ಅವರವರ ಮಾತೃಭಾಷೆನಲ್ಲಿ ಒಂದು ಭಾಷೆಯಾಗಿ ಕಲಿಸುವಂಥ ವ್ಯವಸ್ಥೆ ಮಾಡಿದೆ. ಕನ್ನಡಿಗರು ಕೂಡ ಕಲಿಸ್ತಾರೆ, ಯಾಕಂದರೆ ಇಲ್ಲ ಅಂದ್ರೆ ಅವ್ರು ಯಾವ ಮೂಲಕ ಅವರಿಗೆ ಸಂಸ್ಕೃತಿ ಹೇಳ್ಕೊಡ್ಲಿಕ್ಕೆ ಸಾಧ್ಯ. ಅಂದ್ರೆ ಅವರಿಗೆ ಅಲ್ಲಿ ಹೋದ ಮೇಲೆ ಅದು ಅರಿವಾಗಿದೆ. ನಾವು ಇಲ್ಲೇ ಕನ್ನಡದ ವಾತಾವರಣದಲ್ಲಿ ಇರೋದ್ರಿಂದ ನಮಗೆ ಹೆಚ್ಚು ಅರಿವು ಆಗ್ಲಿಲ್ಲ. ನಾವೇನ್ ಕಳ್ಕೊಳ್ತಾ ಹೋಗ್ತಾ ಇದೀವಿ ಅಂತ ನಾವು ಅವ್ರ ಮೂಲಕ ಕಲಿಬೇಕಾಗಿದೆ. ಅವರು ಕನ್ನಡ ನಾಡು ನುಡಿ ಸಂಸ್ಕೃತಿಯನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಬಿತ್ತರಿಸುವ ರಾಯಭಾರಿಗಳು ಅಂದ್ರೆ ತಪ್ಪಿಲ್ಲ. NRIಗಳು ಅಲ್ಲಿ ಹೋದ್ಮೇಲೆ ಅವರು ಎಷ್ಟು ಕನ್ನಡ ಪ್ರೇಮವನ್ನ ಮೆರೀತಾರೆ ಅಂದ್ರೆ ನಿಮ್ಮನ್ನ ಅಪ್ಪಿ ತಪ್ಕೊಂಡು ಮನೆ ಕರ್ಕೊಂಡು ತುಂಬಾ ಪ್ರೀತಿ ಮಾಡ್ತಾರೆ. ಹೌದು ಹೌದು, ನಿಜ ಅನುಭವಿಸಿದ್ವಿ. ನಿಜ ಸರ್, ಸ್ವಲ್ಪ ನಿಮ್ಮ ಫ್ಯಾಮಿಲಿ ಬಗ್ಗೆ ತಿಳ್ಕೊಳ್ಳುವ. ನಿಮ್ಮ ಕುಟುಂಬದಲ್ಲಿ ಯಾರೆಲ್ಲ ಇದ್ದೀರಿ, ಅದ್ರ ಬಗ್ಗೆ ಹೇಳಿ ಸರ್. ಸರ್, ನಾನು ನನ್ನ ಹೆಂಡತಿ ಇದ್ದಾಳೆ ಅರ್ಚನಾ ಅಂತ. ಅವರು ಕೂಡ ನನ್ನ ಜೊತೆ KS ಅಧಿಕಾರಿನೇ, ನಮ್ಮ ಬ್ಯಾಚ್ ನಲ್ಲೇ ಆಯ್ಕೆ ಆಗಿರೋದು, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್. ಹಾಗಾದ್ರೆ ಸಹಜವಾಗಿ ಸ್ನೇಹದ ನಂತರ ಪ್ರೀತಿ ಮದುವೆ ಆಗಿರೋದು. ಅದು ನನ್ನ ಮಗಳಿದ್ದಾಳೆ, ಅವಳು 2ನೇ ತರಗತಿ ಓದ್ತಾ ಇದ್ದಾಳೆ. ನಾವು ಇಷ್ಟೇ ಜನ, 3 ಜನ. ನಮ್ಮ ತಾಯಿ ಇದ್ದಾರೆ, ತಾಯಿಯವರು ಊರಿನಲ್ಲಿ ಇದ್ದಾರೆ. ಅವರು ಕೂಡ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ನಮ್ಮಲ್ಲಿ ಬಂದಿರಿ ಅಂತ, ಅವ್ರ ಕೈನಲ್ಲಿ ಸಾಧ್ಯ ಆಗ್ತಾ ಇಲ್ಲ. ಇನ್ನು ಅಣ್ಣಂದಿರು ಮತ್ತೆ ತಂಗಿಯಂದಿರು ಅಂದ್ರಲ್ಲ, ಪ್ರತ್ಯೇಕವಾಗಿ ಊರಿಗೆ ಹೋಗೋದು ಬರೋದು ಇದ್ದೇ ಇದೆ. ಬಟ್ ಅದು ಕೊನೆಯ ಮನೆ, ಕಡೆ ಮನೆ. ಸೊ ಬಟ್ ಕಡೆ ಮನೆ ಕಡೆ ಹೋಗೋದೇನಾದ್ರೂ ಇದೆಯಾ? ಅದು ಕಡೆ ಮನೆ ಅಂದ್ರೆ ಅದು ಒಂಥರ ನಿರಂತರ, ಅಂದ್ರೆ ನಮಗೆ ಏನಾದರೂ ಒಂದು ಅದರ ನೆನಪುಗಳಿರ್ತಾವಲ್ಲ, ದಿನನಿತ್ಯ ಬರುವಂಥ ನೆನಪುಗಳು. ಅದರದೊಂದು ಏನೋ ಒಂದು ಪರಿಸರದ ಬಂತು ಅಂದ್ರೆ ನಾವೇನೋ ಒಂದು ಇದು ಹೋದ್ರೆ ತಕ್ಷಣ ಅಲ್ಲಿಗೆ ಕನೆಕ್ಟ್ ಆಗುತ್ತೆ. ಯಾಕಂದ್ರೆ ಆ ಕಡೆ ಮನೆ ಹಳ್ಳಿನೇ ನಮಗೆ ಎಲ್ಲದನ್ನೂ ಕೊಟ್ಟಿರೋದು. ಆ ಬಾಲ್ಯದ ದಿನಗಳಲ್ಲಿ ಅದೊಂಥರ ಅದು ಮರುಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯವಿಲ್ವೇನೋ, ಬೇರೆ ಯಾವ್ದು ರಿಪ್ಲೇಸ್ ಮಾಡಕ್ಕೆ. ಅಂದ್ರೆ ಆ ಕಾಡುಗಳ ಮಧ್ಯೆ ಗದ್ದೆಗಳು, ಕಬ್ಬಿನ ತೋಟ, ಇದು ಅದೊಂಥರ ಒಳ್ಳೆ ವಾತಾವರಣ. ಯಾವ್ದಾದ್ರು ಅನ್ಸಿದ್ಯಾ ಸರ್, ಈ ಬೆಂಗಳೂರಿನ ಜಂಜಾಟ ಇದರಿಂದ ವಿಮುಕ್ತರಾಗಿ ನಾವು ಮತ್ತೆ ಹೋಗಿ ಊರಲ್ಲಿ ನೆಲೆಸಬೇಕು ಅನ್ನುವಂಥದ್ದು ಯಾವತ್ತಾದ್ರೂ ಅನ್ಸಿಲ್ಲ? ನನ್ನ ಮಗಳಿಗೆ ನಾನು ಹೇಳ್ತಾ ಇರ್ತೀನಿ, ಪಾಪ ಏನಾಗ್ಬೇಕು ನೀನು ಮುಂದೆ ಮತ್ತೆ ರೈತ ಆಗ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಬಿಟ್ಬಿಟ್ಟು ಅಲ್ಲಿ ಹೋಗ್ಬೇಡ ಅನ್ಸುತ್ತೆ, ಹಳ್ಳಿ ಕಡೆ ಹೋಗ್ಬಿಟ್ಟು ಕೆಲಸ ಮಾಡಿಕೊಂಡು. ಯಾಕಂದ್ರೆ ನಾವು ಬಾಲ್ಯದ ದಿನಗಳಲ್ಲೂ ಕೂಡ ನಿರಂತರವಾಗಿ ಕೆಲಸ ಮಾಡಿ ಬೆಳೆದಿರೋರು, ಅಂದ್ರೆ ಎಲ್ಲಾ ಕೆಲಸಗಳನ್ನು ಮಾಡಿ ಬೆಳೆದಿರೋದ್ರಿಂದ ಇವಾಗ ಅದು ಅಲ್ಲೇ ಹೋಗ್ಬೇಡ, ಇದೊಂದು ಸ್ವಲ್ಪ ಯಾಂತ್ರಿಕವಾಗಿ ಅನಿಸ್ತು. ಅಂದ್ರೆ ಅಲ್ಲಿ ಹೋಗೋಣ ಅಂತ ಮನಸ್ಸು ಎಳಿತಾ ಇರುತ್ತೆ. ಸರ್, ನಿಮ್ದು ಅಂದ್ರೆ ಈ ಟೈಮಿಂಗ್ಸ್ ಹೇಗಿರುತ್ತೆ ಸರ್ ಈ ಪ್ರಾಧಿಕಾರದಲ್ಲಿ, ಈ ಜವಾಬ್ದಾರಿಯಿಂದ? ಅಂದ್ರೆ ಒಂದು ದಿನಚರಿ ಅಂದ್ರೆ ಹೇಗಿರುತ್ತೆ ನಿಮ್ದು ಅಂತ? ಇಲ್ಲಿ ನಮಗೆ ಒಂದು ಫಿಕ್ಸೆಡ್ ಟೈಮಿಂಗ್ಸ್ ಅಂತ ಇಲ್ಲ. ಒಂದು ಅಧಿಕಾರಿಯಾಗಿ ಕೆಲವು ಸಲ ಬೇರೆ ಬೇರೆ ರಜಾ ದಿನಗಳಲ್ಲೂ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇರ್ತೀವಿ. ಯಾಕಂದ್ರೆ ನಮ್ಮ ಮಕ್ಕಳುಗಳಿಗೆ ರಜಾ ಇರಬೇಕು, ಶಾಲಾ ಮಕ್ಕಳುಗಳಿಗೆ ಅಂತ ಭಾನುವಾರ, ಶನಿವಾರ, ಮತ್ತೆ ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಕಾರ್ಯಕ್ರಮ ಹಮ್ಮಿಕೊಳ್ತೀವಿ. ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಅತಿಥಿಗಳಾಗಿ ಕರೀತಾರೆ, ಅಲ್ಲಿ ಹೋಗ್ತೀವಿ. ಪರಿಶೀಲನೆ ಮಾಡುವಂಥದ್ದು, ಪ್ರವಾಸ ಮಾಡುವಂಥದ್ದು. ಅಂದರೆ ಇದಕ್ಕೆ ಇದೇ ರೀತಿಯ ಸಮಯ ಅಂತ ಇಲ್ಲ. ಅಂದರೆ ಕೆಲವು ಸಲ 24/7 ಕೆಲಸ ಮಾಡ್ತೀವಿ. ಬೇರೆ ಒಬ್ರು ಉದ್ಯೋಗಿ ಆದ್ರೆ ಅವರಿಗೆ ಒಂದು 9 to 5 ಅವರಿಗೆ ಬಂದು ಹೋಗ್ಬೋದು ಅಂತ ಇದೆ. ಬಟ್ ನಾವು ಅಧಿಕಾರಿಗಳಾಗಿರೋದ್ರಿಂದ ಎಲ್ಲದಕ್ಕೂ ಏನಾದರೂ ಮಾಹಿತಿ ಬೇಕಂದ್ರೆ ಕೂಡಲೇ ಕೊಡುವಂಥದ್ದು. ಮತ್ತೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ರಜದ ದಿನಗಳಲ್ಲಿ ಬೇರೆ ಬೇರೆ ಸಮಯದಲ್ಲಿ ಅದನ್ನ ತುಂಬಾ ಪ್ರೀತಿಯಿಂದ ಮಾಡ್ತಾ ಇದ್ವಿ. ಸರ್, ಇಲ್ಲಿರುವಂತಹ ಬೇರೆ ಭಾಷಿಕರ ಬಗ್ಗೆ ಒಂದು ಸ್ವಲ್ಪ ಮಾತಾಡೋದಾದ್ರೆ, ಅವರು ಕನ್ನಡವನ್ನ ಕಲಿಬೇಕು ಮಾತನಾಡೋದಕ್ಕೆ ಅನ್ನುವಂಥದ್ದು ಸಾಕಷ್ಟು ಬಾರಿ ಬರುವಂತಹ ಒಂದು ಕೂಗು. ನಮ್ಮ ರಾಜ್ಯದಲ್ಲಿ ಇದ್ರಿ, ನಮ್ಮ ನಾಡಿನ ಎಲ್ಲಾ ಸವಲತ್ತುಗಳನ್ನ ನೀವು ಅನುಭವಿಸ್ತಾ ಇದ್ರಿ, ಬಟ್ ನೀವ್ ಯಾಕೆ ಕನ್ನಡ ಕಲಿಯೋಲ್ಲ ಅನ್ನುವಂಥದ್ದು ನಮ್ಮ ಒಂದು ಮಾತಾಗಿರುತ್ತೆ. ಅದು ಒಂದು ರೀತಿಯಾಗಿ ಒತ್ತಾಯವನ್ನ ಮಾಡುವಂಥದ್ದು ಅಥವಾ ಅವರಿಗೆ ತುಂಬಾನೇ ಒಂದು ರೀತಿ ಹೆದರಿಸಿ ಮಾಡುವಂಥದ್ದಲ್ಲ ಯಾರಿಗೂ ಕೂಡ, ಬಟ್ ಕಲಿಬೇಕು ಅನ್ನುವಂಥದ್ದು ಇರುವಂತಹ ಒಂದು ವಿಷಯ. ಆದರೆ ಎಷ್ಟೋ ಕಡೆ ನಾವು ನೋಡ್ತೀವಿ, ಒಂದು 15 ವರ್ಷ 20 ವರ್ಷ ಆಗಿರೋರು ಕೂಡ ಕನ್ನಡ ಕಲ್ತಿರಲ್ಲ. ಬಟ್ ಇನ್ನೊಂದು ಕಡೆ ಒಂದು 6 ತಿಂಗಳಾಗಿರುತ್ತೆ, ಬಟ್ ಕನ್ನಡವನ್ನು ಚೆನ್ನಾಗಿ ಕಲ್ತಿರ್ತಾರೆ. ಈ ಥರದವರು ಕೂಡ ಇದ್ದಾರೆ. ಸೊ ಈ ಒಂದು ಬಗ್ಗೆ ನೀವು ಹೇಳೋದಾದ್ರೆ, ಅಂದ್ರೆ ಬೇರೆ ಭಾಷಿಕರು ನಮ್ಮಲ್ಲಿರುವಂಥವ್ರು ಕನ್ನಡವನ್ನು ಕಲಿಬೇಕು, ಕಲಿದ್ರೆ ಎಷ್ಟು ಒಳ್ಳೇದು ಅನ್ನುವಂಥದ್ರ ಬಗ್ಗೆ ಹೇಳೋದಾದ್ರೆ, ನನಗೆ ಗೊತ್ತಿರೋವಂಗೆ ಬೆಂಗಳೂರು ಇದೆಯಲ್ಲ, ಅದೊಂಥರ ಕಾಸ್ಮೋಪಾಲಿಟನ್ ಸಿಟಿ. 68% ಕನ್ನಡೇತರರಿದ್ದಾರೆ. ಉಳಿದಿರೋರು ಮಾತ್ರ ಕನ್ನಡಿಗರು. ಕೆಲವೊಂದು ಪ್ರದೇಶಕ್ಕೆ ಹೋದ್ರೆ ಇದು ನಮ್ಮ ಪ್ರದೇಶ ಅಂತ ಅನ್ಸದೇ ಇಲ್ಲ. ಇವಾಗ ವೈಟ್ ಫೀಲ್ಡ್ ಇರ್ಬೋದು, ಎಲೆಕ್ಟ್ರಾನಿಕ್ ಸಿಟಿ ಇರ್ಬೋದು, ಈ ಬೇರೆ ಜಗತ್ತೇ ಅನ್ಸುತ್ತೆ. ಎಕ್ಸ್ಪೆಕ್ಟ್ರೇಟ್ಸ್ ಇರ್ಬೋದು, ಬೇರೆ ಬೇರೆ ಭಾಷಿಕರು ಬಂದಿದ್ದಾರೆ. ಕೆಲವೊಂದು ಅಪಾರ್ಟ್ಮೆಂಟ್ಗಳಲ್ಲಿ ಬಹುಜನರು ಬೇರೆ ಭಾಷಿಕರು ಇರ್ತಾರೆ. ನಮ್ಮವರು ಅಲ್ಲಿ
ಕಡಿಮೆ ಸಂಖ್ಯೆ ಈ ರೀತಿ ಇರೋದ್ರಿಂದ ಏನಾಗಿದೆ ಅಂದರೆ ನಮ್ಮ ಕರ್ನಾಟಕ ಸರ್ಕಾರದ ರಾಜ್ಯ ಸರ್ಕಾರದ ನೀತಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ನೀತಿ ಅಂದರೆ ಇಲ್ಲಿ ನೆಲೆಸಿದ್ರೆ ನೀವು ಕನ್ನಡ ಕಲಿಬೇಕು. ಕರ್ನಾಟಕ ಸರ್ಕಾರದ ಎಲ್ಲ ಸೌಲಭ್ಯಗಳನ್ನ ಪಡ್ಕೊಳ್ಳೋಕ್ಕೆ ನಿಮಗೆ ಸ್ಥಳೀಯ ಭಾಷೆ ಬರ್ತಾ ಇರಬೇಕು. BBMPಯ ಸೌಲಭ್ಯಗಳಿರಬೇಕು, ಪೊಲೀಸ್ ಸ್ಟೇಷನ್ದ ಸೌಲಭ್ಯ ಇರ್ಬೋದು, BWSSD ಇರ್ಬೋದು, ಈ ರೀತಿಯ ಬೆಸ್ಕಾಮು ಇವೆಲ್ಲ ಸೌಲಭ್ಯಗಳು 100ಕ್ಕೆ 100ರಷ್ಟು ಕನ್ನಡ ಇರ್ತದೆ. ಆ ಕಾರಣಕ್ಕೋಸ್ಕರ ನಿಮಗೆ ಇಂಗ್ಲೀಷ್ನಲ್ಲಿ ಸೇವೆ ಕೊಡೋಕ್ಕಾಗಲ್ಲ. ನೀವು ಕನ್ನಡವನ್ನು ಇಲ್ಲಿ ಕಲ್ತ್ಕೋಬೇಕು, ಆ ಸೇವೆಯನ್ನು ನೀವು ಪಡ್ಕೋಬೇಕು, ನಿಮಗೆ ಅನುಕೂಲ ಆಗುತ್ತೆ. ಮತ್ತು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕನ್ನಡೇತರರಿಗೆ ತುಂಬ ಪ್ರೀತಿಪೂರ್ವಕವಾಗಿ ಕನ್ನಡ ಕಲಿಸುವ ನಿಟ್ಟಿನಲ್ಲಿ ಅನೇಕ ಕನ್ನಡ ಕಲಿಕಾ ಕೇಂದ್ರಗಳನ್ನ ಅವರು ಬೇಡಿಕೆ ಮೇರೆಗೆ ಇವಾಗ ಒಂದು ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಅವರು, ಸರ್ ನಮ್ಮಲ್ಲಿ ಇಷ್ಟು ಜನ ಕನ್ನಡೇತರರಿದ್ದಾರೆ, ಕನ್ನಡ ಕಲಿಲಿಕ್ಕೆ ಬಯಸ್ತಾ ಇದ್ದಾರೆ, ನೀವೊಂದು ಸಂಪನ್ಮೂಲ ವ್ಯಕ್ತಿನ ಕಳಿಸ್ಕೊಡಿ ಅಂದರೆ ನಾವು ಅವರಿಗೆ ಗೌರವಧನವನ್ನು ಕೊಟ್ಟು ಸಂಪನ್ಮೂಲ ವ್ಯಕ್ತಿಯನ್ನು ಅಲ್ಲಿ ಕಳಿಸ್ಕೊಡ್ತೀವಿ. ಕನ್ನಡವನ್ನು ತುಂಬ ಪರಿಣಾಮಕಾರಿಯಾಗಿ ಕನ್ನಡ ಮಾತನಾಡಲು, ಓದಲು, ಬರೆಯಲು ಒಂದು ಸ್ಪೋಕನ್ ಕನ್ನಡವನ್ನು ಕಲಿಸುವಂಥ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಕನ್ನಡ ಅಭಿವೃದ್ಧಿ. ಇವಾಗ ಕೇಂದ್ರೋದ್ಯಮಗಳಿದ್ದಾವೆ, HAL ಇರ್ಬೋದು, BEL, ಅಂದರೆ ಬೇರೆ ಬೇರೆ ಅಧಿಕಾರಿಗಳು ಬೇರೆ ಬೇರೆ ರಾಜ್ಯದಿಂದ ಟ್ರಾನ್ಸ್ಫರ್ ಆಗಿ ಬರ್ತಾರೆ. ಅವರು ಕೂಡ ಅದು ನಿರಂತರವಾದ ಕನ್ನಡ ಕಲಿಕಾ ಕೇಂದ್ರಗಳು ನಡೀತಾ ಇರುತ್ತಲ್ಲಿ. ಈ ರೀತಿಯ ಸೌಲಭ್ಯಗಳು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕನ್ನಡ ಕಲಿಕೆಗೋಸ್ಕರ ಬೇರೆ ಭಾಷಿಕರಿಗೆ ನೀವು ಈ ಪ್ರದೇಶದಲ್ಲಿ ಇದ್ದೀರಾ, ತುಂಬ ಸಂತೋಷ, ಕನ್ನಡವನ್ನು ಕಲಿರಿ, ಕನ್ನಡವನ್ನು ಕನ್ನಡಿಗರೊಂದಿಗೆ ಮಾತಾಡಿ, ಈ ರೀತಿಯ ಒಂದು ನಿರಂತರ ಪ್ರಯತ್ನವನ್ನ ನನಗೆ ಕನ್ನಡ ಗೊತ್ತಿಲ್ಲ ಅಂತ ಹೇಳೋದನ್ನ ಬಿಡಿ, ಕನ್ನಡ ನನಗೆ ಸ್ವಲ್ಪ ಸ್ವಲ್ಪ ಬರುತ್ತೆ, ಕನ್ನಡ ಕಲಿತಾ ಇದ್ದೀನಿ ಅಂತ ಹೇಳಿ ನೀವು ಕೂಡ ಕನ್ನಡ ಕಲಿತೀರಾ. ಇವಾಗ ನಮ್ಮ ಸಿನಿಮಾಗಳು ನೋಡೋದ್ರ ಮೂಲಕ ಡಾಕ್ಟರ್ ರಾಜ್ಕುಮಾರ್ ಸಿನಿಮಾ ನೋಡ್ಬಿಟ್ರೆ ಪೂರ್ತಿ ಕನ್ನಡ ಬಂದ್ಬಿಡುತ್ತೆ. ನೋಡಿ, ತಂತ್ರಾಂಶ ಯಾವ ರೀತಿ ಬದಲಾಗಿದೆ ಇವಾಗ ಅಂದ್ರೆ, ತಂತ್ರಜ್ಞಾನ ಇರ್ಬೋದು, ತಂತ್ರಾಂಶ, ಇವಾಗ ಭಾಷೆಗೆ ಬ್ಯಾರಿಯರೇ ಇಲ್ಲ. ಹೌದು, ನಾನು ಇದರಲ್ಲಿ ಮಾತಾಡಿ ಕನ್ನಡದಲ್ಲಿ ಮಾತಾಡಿ ಹಿಂಗೆ ಚೈನಾದವನಿಗೆ ಹಿಡಿದ್ರೆ ಚೈನಾ ಮ್ಯಾಂಡ್ರಿನಲ್ಲೇ ಬರುತ್ತೆ. ಅವನು ಚೈನಾದವನು ಇಲ್ಲಿ ಬಂದ್ಬಿಟ್ಟು ಚೈನಾದಲ್ಲಿ ಮಾತಾಡಿ ಮ್ಯಾಂಡ್ರಿನಲ್ಲಿ ಮಾತಾಡಿ ಹಿಂಗೆ ಹಿಡಿದ್ರೆ ಕನ್ನಡದಲ್ಲಿ ಈ ರೀತಿಯ ತಂತ್ರಾಂಶಗಳು ತಂತ್ರಜ್ಞಾನಗಳು ಬರ್ತಾ ಇದೆ. ಇನ್ನು ಮುಂದೆ ಆ ಬ್ಯಾರಿಯರು ಕೂಡ ಇರಲ್ಲ. ಆದರೆ ಭಾಷೆಯ ಮೂಲಕ ನಮ್ಮ ಸಂಸ್ಕೃತಿಯನ್ನ ಕನ್ನಡೇತರರು ಅರ್ಥ ಮಾಡ್ಕೊಳ್ಳೋದು ಒಳ್ಳೇದು. ನಮ್ಮೊಂದಿಗೆ ಅವರು ಕೂಡ ಕೊಡುಕೊಳ್ಳುವಿಕೆ ಇದ್ದೇ ಇರುತ್ತೆ. ಅವರ ಸಂಸ್ಕೃತಿಯನ್ನ ನಾವು ಕಲಿಯೋಣ, ನಮ್ಮ ಸಂಸ್ಕೃತಿಯನ್ನ ಅವರು ಅರ್ಥ ಮಾಡ್ಕೊಳ್ಳಿ, ಪ್ರೀತಿಯಿಂದ ಬಾಳೋಣ, ಈ ನಮ್ಮ ದೇಶಕ್ಕೆ ಇನ್ನೂ ಹೆಚ್ಚಿನ ಕೊಡುಗೆ ಕೊಡೋಣ ಅನ್ನೋದು. ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ನಮ್ಮ ಕನ್ನಡಿಗರು ಮೊದಲು ನಾವು ಕನ್ನಡವನ್ನ ಬಳಸೋದಕ್ಕೆ ಶುರು ಮಾಡ್ಬೇಕು. ಯಾಕಂದ್ರೆ ಯಾರೋ ಒಬ್ಬ ನಿವಾಸಿ ಬಂದ ಅಥವಾ ಬೇರೆ ಭಾಷಿಕ ಸಿಕ್ಕದ ಅಂದ ತಕ್ಷಣ ನಾವು ಒಂದೇ ಭಾಷೆಯಲ್ಲಿ ಮಾತಾಡೋದಕ್ಕೆ ಟ್ರೈ ಮಾಡ್ತೀವಿ. ಕನ್ನಡಿಗರು ಅಷ್ಟು ಉದಾರಿಗಳು ಅಂತ ಅದೇ ಹೇಳ್ತಾ ಇದೆ ಸರ್. ಈಗ ನಮ್ಮ ರಾಜ್ಯದಲ್ಲಿ ಹೇಗಿದೆ ಅಂದ್ರೆ, ಒಂದು ಪೇಪರ್ ಹಿಡ್ಕೊಂಡು, ಪೇಪರ್ ಚಾನಲ್ ಇರ್ಬೋದು, ಸಿನಿಮಾಗಳಿರ್ಬೋದು, ನಮ್ಮ ಕನ್ನಡಿಗರು ಎಲ್ಲಾ ಭಾಷೆ ಪೇಪರ್ಗಳನ್ನು ಸ್ವೀಕರಿಸ್ತಾರೆ, ಎಲ್ಲಾ ಭಾಷೆ ಚಾನೆಲ್ಗಳನ್ನ, ಎಲ್ಲಾ ಭಾಷೆ ಸಿನಿಮಾಗಳನ್ನ ಸ್ವೀಕರಿಸ್ತಾರೆ, ಬೇರೆ ರಾಜ್ಯದವರನ್ನು ಕೂಡ ಅಷ್ಟೇ ಪ್ರೀತಿಯಿಂದ ಸ್ವೀಕರಿಸ್ತಾರೆ. ಆದ್ರೆ ಇದೇ ರೀತಿಯ ಒಂದು ಪರಿಸ್ಥಿತಿ ಬೇರೆ ರಾಜ್ಯದಲ್ಲಿ ಆಗ್ತಾ ಇರುತ್ತಾ ಅನ್ನುವಂಥದ್ದು ಪ್ರಶ್ನೆ ಈಗ. ನಾನು ತಮಿಳುನಾಡಿಗೆ ಪ್ರವಾಸ ಮಾಡಿದಾಗ ಮತ್ತೆ ಮಹಾರಾಷ್ಟ್ರಕ್ಕೆ, ಅಲ್ಲಿ ಅವರು ತಮಿಳುನಾಡಿನಲ್ಲಿ ಅಲ್ಲಿ ಒಂದು ಏನು ಸ್ಥಿತಿ ಇದೆ ಅಂದರೆ, ಇಲ್ಲಿ ಬಂದರೆ ನೀವು ಅನಿವಾರ್ಯವಾಗಿ ತಮಿಳಿನಲ್ಲಿ ಮಾತಾಡಬೇಕು. ಯಾಕಂದರೆ ಅಲ್ಲಿ ಎಲ್ಲರೂ ಕೂಡ ಹಿಂದಿನಲ್ಲಿ ಮಾತಾಡಿದ್ರೆ ಅಥವಾ ಇಂಗ್ಲೀಷ್ನಲ್ಲಿ ಮಾತಾಡಿದ್ರೆ ಹೆಚ್ಚು ಸ್ಪಂದಿಸಲ್ಲ, ಉತ್ತರ ಕೊಡಲ್ಲ, ನಮಗೆ ಉತ್ತರ ಸಿಗಲ್ಲ. ಆ ಕಾರಣಕ್ಕೆ ಅಲ್ಲಿ ಅನಿವಾರ್ಯವಾಗಿ ಬೇರೆ ಬೇರೆ ಅಧಿಕಾರಿಗಳಲ್ಲಿ ಹೋದಾಗ ತಮಿಳು ಕಲಿತಾರೆ, ಅಲ್ಲಿ ಅವ್ರು ಆಗ್ತಾರೆ. ಯಾಕಂದ್ರೆ ಅಲ್ಲಿ ಒಂದು ಅನಿವಾರ್ಯತೆ ಸೃಷ್ಟಿಯಾಗಿದೆ. ಆ ಅನಿವಾರ್ಯತೆ ಕರ್ನಾಟಕದಲ್ಲಿ ಸೃಷ್ಟಿ ಆಗೋದೇ ಆಗಿಲ್ಲ. ಅದು ನಮ್ಮ ತಾವು ಹೇಳ್ದಂಗೆ ನಮ್ಮ ಕನ್ನಡಿಗರು ಕೂಡ ಅವರಿಗೆ ಕನ್ನಡ ಕಲಿಸುವ ನಿಟ್ಟಿನಲ್ಲಿ ಒಂದೆರಡು ಪದಗಳು, ಅದರದ್ದು ಒಂದು ಆತ್ಮವಿಶ್ವಾಸ ತುಂಬುವ ನಿಟ್ಟಿನಲ್ಲಿ, ಹೆಮ್ಮೆಯಿಂದ ಕನ್ನಡ ಮಾತಾಡುವ ನಿಟ್ಟಿನಲ್ಲಿ ಅವರು ಮಾಡಿದ್ದೇ ಆದರೆ ಮುಂದಿನ ದಿನಗಳಲ್ಲಿ ಆ ಅನಿವಾರ್ಯತೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ, ಕರ್ನಾಟಕ ರಾಜ್ಯ ಸರ್ಕಾರ ಕಡ್ಡಾಯವಾಗಿ ಕನ್ನಡದಲ್ಲಿ ನೀವು ವ್ಯವಹಾರ ಮಾಡಬೇಕು, ಇದರಲ್ಲಿ ಯಾವುದು ರಾಜಿ ಇಲ್ಲ. ನಾವು ಕಲಿಸ್ತೀವಿ ತುಂಬಾ ಪ್ರೀತಿಪೂರ್ವಕವಾಗಿ. ಇವಾಗ JNU ಯೂನಿವರ್ಸಿಟಿ ಜೊತೆಗೆ ಒಂದು ಸಂಬಂಧ ಆಗಿದೆ, ಅವರು ಕೂಡ ಆನ್ಲೈನಲ್ಲಿ ಕನ್ನಡ ಕಲಿಸುವಂತ ಸಾಕಷ್ಟು ಇದು ಬಂದಿದೆ. ನಮ್ಮ CIL ಮೈಸೂರು, ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್ ಅಂತ ಇದೆ, ಅಲ್ಲೂ ಕೂಡ ಆನ್ಲೈನ್ ಕನ್ನಡ ಇದೆ. ಮತ್ತೆ ಸಾಕಷ್ಟು ವಾಟ್ಸಪ್ ಗ್ರೂಪ್ಗಳಿದಾವೆ, ಫೇಸ್ಬುಕ್ ಅಲ್ಲಿ ಕನ್ನಡ ಕಲಿಸುವಂಥದ್ದು ಸಾಕಷ್ಟು ಇವಾಗ ಮೀಡಿಯಾ ಇದಾವೆ. ಆದ್ರೆ ಕನ್ನಡೇತರರು ಅದನ್ನ ಬಳಸ್ಕೊಳ್ಳೋ ಮೂಲಕ ಅಂದ್ರೆ ಒಂದು ಅನಿವಾರ್ಯತೆನೂ ಕೂಡ ಸೃಷ್ಟಿ ಆಗ್ಬೇಕು. ಕನ್ನಡಿಗರಿಗೆ ಒಂದು ಪಕ್ಕದವನಿಗೆ ಒಬ್ಬೊಬ್ಬರಿಗೆ ಕನ್ನಡ ಹೇಳ್ಕೊಟ್ರು ಕೂಡ ಅಂದ್ರೆ ಮಾತಾಡುವಂಥದ್ದು ಅಭಿಮಾನದಿಂದ ಹೇಳ್ಕೊಡೋದು ಆದರೆ ಹೆಚ್ಚು ಇದ್ರ ಬಗ್ಗೆ ಕಾಳಜಿ ವಹಿಸ್ಬೋದು ಅಥವಾ ಬೆಳವಣಿಗೆ ಆಗ್ಬೋದು ಅಂತ ನನಗೆ ಅನ್ಸುತ್ತೆ. ಸರ್, ಮುಂದಿನ ದಿನಗಳಲ್ಲಿ ಈಗ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಿಂದ ಆಗಬೇಕಾಗಿರುವಂತಹ ಒಂದು ಕೆಲಸಗಳು, ಆಗ್ತಾ ಇರುವಂತಹ ಒಂದು ಕೆಲಸಗಳು, ಮುಂದಿನ ರೂಪುರೇಷೆಗಳು, ಯೋಜನೆಗಳ ರೂಪುರೇಷೆಗಳು ಹೇಗಿದೆ ಸರ್? ನಮ್ಮ ಇವಾಗ ಹೊಸ ಅಧ್ಯಕ್ಷರು ಕೂಡ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಬಂದಿದ್ದಾರೆ. ಹೆಸರಾಂತ ಚಲನಚಿತ್ರ ನಿರ್ದೇಶಕರಾದ ಸನ್ಮಾನ್ಯ TS ನಾಗಾಭರಣ ಅವರು ಮತ್ತೆ ಹೊಸ ಒಂದು ಸಮಿತಿಯನ್ನು ಕೂಡ ಬಂದಿದೆ. ಅವರ ಒಂದು ಚಿಂತನೆ ಮತ್ತೆ ಅವರ ಒಂದು ವಿಷನ್ನು ಕೂಡ ಸಾಕಷ್ಟು ಇದ್ದಾವೆ. ಅಂದರೆ ತುಂಬ ಆದ್ಯತೆ ಮೇರೆಗೆ ಏನು ತಗೊಳ್ಳೋದು,
ಕನ್ನಡಿಗರಿಗೆ ಉದ್ಯೋಗ, ಕನ್ನಡದಲ್ಲಿ ತಂತ್ರಾಂಶ. ಇವಾಗ ಕನ್ನಡವನ್ನು ಹೇಳ್ಕೊಡ್ಬೇಕು ನಮ್ಮ ಯಂಗರ್ ಜನ್ರೇಷನಿಗೆ ಅಂದರೆ ಅವರು ಮೊಬೈಲು, ಲ್ಯಾಪ್ಟಾಪು, ಐಪ್ಯಾಡ್ಗಳಲ್ಲೇ ಇರ್ತಾರೆ. ಆ ಮೂಲಕನೇ ಅವರಿಗೆ ಏನಾದರೂ ಕಲಿಸ್ಲಿಕ್ಕೆ ಸಾಧ್ಯ ಆಗತ್ತಾ? ಫೇಸ್ಬುಕ್ಗಳಲ್ಲಿ ಮತ್ತೆ ನಮ್ಮ ಸ್ಮಾರ್ಟ್ ಫೋನ್ಗಳಲ್ಲಿ ವಿಡಿಯೋಗಳ ಮೂಲಕ, ಆಮೇಲೆ ಕನ್ನಡದ ಬಗ್ಗೆ ಅಭಿಮಾನ ಮೂಡಿಸುವಂಥವ, ಕನ್ನಡವನ್ನು ಒಂದು ಬ್ರ್ಯಾಂಡ್ ಆಗಿ ಮಾಡುವಂಥ ಇವಾಗ ಹೆಸರಾಂತ ಸೆಲೆಬ್ರಿಟಿಗಳಿರ್ಬೋದು, ಕನ್ನಡದ ಬಗ್ಗೆ ಹೆಚ್ಚು ಅವ್ರ ಹತ್ರ ಮಾತಾಡಿಸಿ ಕನ್ನಡದ ಬಗ್ಗೆ ಹೆಮ್ಮೆ ಮೂಡಿಸುವಂತಹ ಏನಾದರೂ ಈ ರೀತಿಯ ನವೆಂಬರ್ನಲ್ಲಿ ಈ ರೀತಿಯ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳುವ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಇನ್ನು ಕೆಲವೇ ದಿನಗಳಲ್ಲಿ ಅದು ಕೂಡ ಜಾರಿಗೆ ಬರುತ್ತೆ. ಅಂದರೆ ನಮ್ಮ ಸ್ಮಾರ್ಟ್ ಫೋನ್ಗಳಲ್ಲೇ ಕನ್ನಡವನ್ನು ಕಲಿಸುವಂಥದ್ದು, ವಿಡಿಯೋಗಳ ಮೂಲಕ, ಟಿಕ್ ಟಾಕ್ಗಳ ಮೂಲಕ, ಈ ರೀತಿ ಅಂದರೆ ಒಂದು ಅಭಿಮಾನ ಮೂಡಿಸುವ ನಿಟ್ಟಿನಲ್ಲಿ ಫೇಸ್ಬುಕ್ಗಳ ಮೂಲಕ, ವಾಟ್ಸಪ್, ಇದನ್ನ ಒಂದಿಷ್ಟು ಮಾಡ್ತಾ ಇದ್ದೀವಿ. ಸರ್, ಕನ್ನಡ ಶಾಲೆಗಳ ಒಂದು ಅಭಿವೃದ್ಧಿ ಬಗ್ಗೆ ಮಾತಾಡೋದಾದ್ರೆ, ಈಗ ಸರ್ಕಾರಿ ಶಾಲೆಗಳು ಅಂತ ಹೇಳಿದ ತಕ್ಷಣ ಈಗ ನಮಗೆ ಸಿಗ್ತಾ ಇರುವಂತಹ ಒಂದು ನಿದರ್ಶನ ಅಂತ ಇದೆ ದೆಹಲಿ. ಸೊ ದೆಹಲಿಯಲ್ಲಿ ಸರ್ಕಾರಿ ಶಾಲೆಗಳು ಆಗಿರುವಂತಹ ಒಂದು ಬದಲಾವಣೆಗಳು, ಒಂದು ಡ್ರಾಸ್ಟಿಕ್ ಚೇಂಜಸ್ ಅನ್ನ ನಾವು ನೋಡ್ತಾ ಇದ್ವಿ. ಯಾವುದೇ ಖಾಸಗಿ ಶಾಲೆಗಳಿಗೂ ಕೂಡ ಕಮ್ಮಿ ಇಲ್ಲದೆ ಇರೋ ರೀತಿಯಲ್ಲಿ ಅದನ್ನು ಬೀಟ್ ಮಾಡಿ ಮುಂದೆ ಹೋಗಿರುವಂತಹ ಒಂದು ರೀತಿಯಲ್ಲಿ ಸರ್ಕಾರಿ ಶಾಲೆಗಳನ್ನ ಅವರು ನಿರ್ಮಾಣ ಮಾಡಿದ್ದಾರೆ. ತುಂಬಾ ಕಮ್ಮಿ ಸಮಯದಲ್ಲೇನೆ ಅವರು ಬಂದಂತಹ ಒಂದು ಅಧಿಕಾರಕ್ಕೆ ಬಂದಂತಹ ಕಮ್ಮಿ ಸಮಯದಲ್ಲೇ ಸಾಕಷ್ಟು ಕೆಲಸಗಳು ಕನ್ನಡ ಶಾಲೆಗಳ ಮಟ್ಟದಲ್ಲಿ ಆಗಿದೆ ಅನ್ನುವಂಥದ್ದು ನೋಡ್ತಾ ಇದೀವಿ ನಾವೀಗ. ಸೊ ನಮ್ಮಲ್ಲೂ ಕೂಡ ಕನ್ನಡ ಶಾಲೆಗಳನ್ನ ಆ ಮಟ್ಟಕ್ಕೆ ಮೇಲ್ದರ್ಜೆಗೆ ಏರಿಸುವಂಥದ್ದು ಅಥವಾ ಪ್ರೈವೇಟ್ ಶಾಲೆಗಳಿಗಿಂತ ಒಂದು ಉನ್ನತ ಮಟ್ಟದಲ್ಲಿ ಮಾಡುವಂತಹ ಒಂದು ಸಾಧ್ಯತೆಗಳು ಖಂಡಿತ ಇದೆ. ಬಟ್ ಆ ನಿಟ್ಟಿನಲ್ಲಿ ಯಾವ ಥರದ ಕೆಲಸಗಳಾಗಬೇಕು ಅಂತ ಹೇಳ್ತೀರಿ ಸರ್? ಸರ್, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಇದಕ್ಕೊಂದು ಸ್ಪಷ್ಟವಾದ ನಿರ್ದಿಷ್ಟವಾದ ಒಂದು ಕ್ಲಾರಿಟಿ ಇದೆ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಕನ್ನಡ ಮಾಧ್ಯಮ ಶಾಲೆಗಳು ಉಳಬೇಕು, ಸರ್ಕಾರಿ ಶಾಲೆಗಳು ಸಬಲೀಕರಣ ಆಗಬೇಕು. ಈ ನಿಟ್ಟಿನಲ್ಲಿ ಒಂದು ಕರ್ನಾಟಕ ಸರ್ಕಾರವೇ ಒಂದು ಸಮಿತಿಯನ್ನು ಮಾಡಿತ್ತು. ಅದಕ್ಕೆ ನಾನು ಸದಸ್ಯ ಕಾರ್ಯದರ್ಶಿಯಾಗಿದ್ದೆ. ಸುಮಾರು ಒಂದು 21 ಶಿಫಾರಸುಗಳನ್ನ ಸರ್ಕಾರಕ್ಕೆ ಕೊಟ್ಟಿದ್ವಿ. ತುಂಬ ಪ್ರಮುಖವಾದ ಒಂದು 5-6 ಶಿಫಾರಸುಗಳು ಅನುಷ್ಠಾನ ಆಗ್ತಾ ಇದೆ. ಅದರಲ್ಲಿ ತುಂಬ ಪ್ರಮುಖವಾದದ್ದು ಏನು ಅಂದರೆ, ಇವಾಗ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಯಾಕೆ ಕಡಿಮೆ ಆಗ್ತಾ ಇದೆ ಅನ್ನೋದು. ಇದು ಮಕ್ಕಳ ಸಂಖ್ಯೆ ಯಾಕೆ ಕಡಿಮೆ ಆಗ್ತಾ ಇದೆ ಅಂದರೆ, ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಇವಾಗ ಮಕ್ಕಳುಗಳನ್ನ 3 ವರ್ಷಕ್ಕೆಲ್ಲ ಕಾನ್ವೆಂಟಿಗೆ ಸೇರಿಸ್ಬಿಡ್ತಾರೆ, LKG UKG. ಆದರೆ ಸರ್ಕಾರಿ ಶಾಲೆನಲ್ಲಿ 6 ವರ್ಷಕ್ಕೆ 1ನೇ ತರಗತಿ ಹೋಗ್ಬೇಕು. 5 ವರ್ಷ 10 ತಿಂಗಳು ಇವನು 3 ವರ್ಷಕ್ಕೆ ಅಲ್ಲಿ ಕಾನ್ವೆಂಟಿಗೆ LKG UKG ಹೋಗ್ಬಿಟ್ರೆ ಮತ್ತೆ ವಾಪಸ್ ಅವನು ಸರ್ಕಾರಿ ಶಾಲೆಗೆ ಬರಲ್ಲ. ಆ ಕಾರಣಕ್ಕೆ ನಾವೇನ್ ಮಾಡಿದ್ವಿ, ಪೂರ್ವ ಪ್ರಾಥಮಿಕ ಶಾಲೆ ತೆರಿಬೇಕು ಅಂತ ಒಂದು ಶಿಫಾರಸ್ ಮಾಡಿದ್ವಿ. ಸರ್ಕಾರಿ ಶಾಲೆನಲ್ಲೇ ಅವನು 3 ವರ್ಷಕ್ಕೆ, ಇವಾಗ ಅಂಗನವಾಡಿ ಇದೆ, ಅಂಗನವಾಡಿ ಅದು ಒಂಥರ ಬೇಬಿ ಸಿಟ್ಟಿಂಗ್ ಟೈಪ್, ಅದಕ್ಕೆ ಪೂರಕವಾಗಿ ಮತ್ತೆ ನಾನು LKG UKG ಮಾಡಬೇಕು ಅಂದ್ರೆ ಇಂಗ್ಲಿಷ್ ನಲ್ಲಿ ಮಾಡ್ತೀನಿ ಅಂತ ಅರ್ಥ ಅಲ್ಲ. ಪೂರ್ವ ಪ್ರಾಥಮಿಕ ಶಾಲೆ ಅಂದ್ರೆ ಅದು ಚಟುವಟಿಕೆ ಆಧಾರಿತ ಶಾಲೆ, ಚಟುವಟಿಕೆಗಳ ಮೂಲಕ, ಆಕ್ಟಿವಿಟಿ ಮೂಲಕ. ಅಲ್ಲಿ ಭಾಷೆ ಬರಲ್ಲ, ಅವನು 10 ಭಾಷೆ ಬೇಕಾದ್ರೂ ಮಾತಾಡ್ಬೋದು. ಆಕ್ಟಿವಿಟಿನ ಮಾಡೋದ್ರ ಮೂಲಕ ಚಟುವಟಿಕೆ ಆಧಾರಿತ ಶಾಲೆಗಳನ್ನು ಎಲ್ಲ ಪ್ರೈಮರಿ ಶಾಲೆಗಳಲ್ಲಿ ತೆರೆಬೇಕು ಅಂತ ಮಾಡಿದ್ವಿ. ಸರ್ಕಾರ ಇದಕ್ಕೆ ಸ್ಪಂದಿಸಿ ಇವಾಗ KPS ಅಂದರೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತ ಮಾಡಿದೆ, ಅಲ್ಲಿ ಮಾತ್ರ ಇವಾಗ ಮಾಡಿದೆ. ಮುಂದಿನ ದಿನಗಳಲ್ಲಿ ಇದನ್ನು ಮಾಡಿದ್ರೆ ಮಕ್ಕಳ ಸಂಖ್ಯೆ ಹೆಚ್ಚಾಗ್ಬೋದು. ಎರಡನೇದು, ಹಾಗೆ ಕಾನ್ವೆಂಟ್ಗಳು ಎಷ್ಟಿದಾವೆ, 50% ಇವಾಗ ಕಾನ್ವೆಂಟ್ಗಳಿದಾವೆ, ಅಲ್ಲಿ ಒಂದು ಭಾಷೆಯಾಗಿ ಕಡ್ಡಾಯವಾಗಿ ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಕಲಿಸ್ಬೇಕು. ಆಂಗ್ಲ ಮಾಧ್ಯಮ, ಅವನು ICIC ಇರಲಿ, CBSE ಇರಲಿ, IG ಸಿಲೆಬಸ್ ಇರಲಿ, IGCS ಇರಲಿ, IB ಸಿಲೆಬಸ್, ಇವೆಲ್ಲವೂ ಕೂಡ ಕಡ್ಡಾಯವಾಗಿ ಕಲಿಸ್ಬೇಕು ಅನ್ನೋದು ನೀತಿ. ಸರ್, ಕೊನೆಯದಾಗಿ ಕನ್ನಡ ಭಾಷೆಯ ಸಾಕಷ್ಟು ಆಯಾಮಗಳನ್ನ ನಮಗೆ ತಿಳಿಸ್ಕೊಟ್ರಿ. ಏನ್ ಅನಿಸ್ತು ಕಾರ್ಯಕ್ರಮದಲ್ಲಿ ಬಂದು? ಇದೊಂದು ದೊಡ್ಡ ಅವಕಾಶ ಕನ್ನಡದ ಬಗ್ಗೆ ಮಾತನಾಡಲು, ಕನ್ನಡದ ವ್ಯಾಪ್ತಿ ಬಗ್ಗೆ ಮಾತನಾಡಲು ಇದೊಂದು ದೂರದರ್ಶನ ಒಂದು ಅವಕಾಶ ಮಾಡಿಕೊಟ್ಟಿದೆ. ದೂರದರ್ಶನದ ಎಲ್ಲ ಮುಖ್ಯಸ್ಥರಿಗೆ ಮತ್ತು ತಮಗೆ ಮತ್ತು ಎಲ್ಲ ಸಿಬ್ಬಂದಿಯವರಿಗೂ ಕೂಡ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕರ್ನಾಟಕ ಸರ್ಕಾರದ ಪರವಾಗಿ ವಿಶೇಷವಾದ ಧನ್ಯವಾದವನ್ನು ಸಮರ್ಪಿಸ್ತೇನೆ. ಧನ್ಯವಾದಗಳು ಸರ್, ತಮ್ಮ ಜೊತೆಗೆ ಮಾತಾಡಿ ನಮಗೂ ಕೂಡ ತುಂಬ ಸಂತೋಷ ಆಯಿತು. ಥ್ಯಾಂಕ್ ಯು ಸೊ ಮಚ್. ಧನ್ಯವಾದಗಳು ಸರ್. ಇದು ಇವತ್ತಿನ ಶುಭೋದಯ ಕರ್ನಾಟಕ ಕಾರ್ಯಕ್ರಮ. ನಾಳೆ ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ.